ಎಲ್ಲರಿಗೆ ನಮಸ್ಕಾರ. ಮಹಾಭಾರತದ ಮಹನೀಯವಾದ ಹಾಗೂ ನಮಗೆ ಎಚ್ಚರಿಕೆ ಗಂಟೆಯನ್ನು ಬಾರಿಸುವಂತಹ ಕನೀಯವಾದ ಆಗಿದ್ದು ಕಲೆಯ ಸ್ವಾರಸ್ಯವನ್ನು ಎಷ್ಟೋ ತೆಗೆದು ತೋರಿಸ್ತಕ್ಕಂಥ ಮಾನವ ಜೀವ ಸ್ವಭಾವಗಳನ್ನು ದ್ಯೋತನ ಮಾಡುವ ಪಾತ್ರಗಳ ಪರಿಚಯ ಮಾಡಿಕೊಳ್ತಾ ಇದ್ದೀವಿ. 4ನೇ ಕಂತಿನ 2ನೇ ದಿವಸಕ್ಕೆ ನಾವು ಬರ್ತಾ ಇದ್ದೀವಿ. ಧರ್ಮರಾಜನನ್ನು ನಿನ್ನೆ ಪರಿಚಯ ಮಾಡಿಕೊಳ್ಳೋದಕ್ಕೆ ಮೊದಲು ಮಾಡಿದ್ದಾಯಿತು. ಸಾಮಾನ್ಯವಾಗಿ ಅವನಲ್ಲಿ ಕಾಣ್ತಕ್ಕಂಥ ಗುಣವಿಶೇಷಗಳು ಹಾಗೂ ಒಂದು ಘಟ್ಟ ಆದ ಮೇಲೆ ಅವನು ಯಾವ ರೀತಿ ಮಂಕ ಆದ ಅನ್ನುವಂಥದ್ದನ್ನು ಹೇಳಿದೆ. ಇಲ್ಲಿ ವ್ಯಾಸರ ಕಲಾ ಸೂಕ್ಷ್ಮ ತುಂಬ ಅದ್ಭುತವಾಗಿ ಕೆಲಸ ಮಾಡಿದೆ ಅಂತ ನನಗನ್ನಿಸುತ್ತದೆ. ಕೆಲವರದು ಯಾವಾಗಲೂ ಒಂದು ಉಚ್ಛ್ರಾಯಕ್ಕೆ ಬರುತ್ತದೆ ವ್ಯಕ್ತಿತ್ವ, ಆಮೇಲೆ ಅದು ಬೆಳೆಯೋದಿಲ್ಲ, ಅಥವಾ ಬೆಳೆದರೂ ಕೂಡ ನಮಗೆ ಅದು ಲೋಕಕ್ಕೆ ಗೊತ್ತಾಗೋಲ್ಲ. ಇದರ ಒಂದು ಬರ್ಬರ ವಾಸ್ತವವನ್ನು ಹೇಗೆ ನಾವು ನಿಸ್ತಾರಕ್ಕೆ ಒಳಪಡಿಸೋದು ಬಹಳ ಕಷ್ಟ. ಉದಾಹರಣೆಗೆ ಲೇಖಕರಲ್ಲಿ, ಕಲಾವಿದರಲ್ಲಿ, ವಿಜ್ಞಾನಿಗಳಲ್ಲಿ ಎಲ್ಲ ನಡೆಯತಕ್ಕಂಥ ರಚನಾತ್ಮಕತೆ, ಸರ್ಜನಶೀಲತೆ, ಕ್ರಿಯೇಟಿವಿಟಿ, ಅದರ ಬಗೆಗೆ ಎಷ್ಟೋ ಬಗೆಯ ಅಧ್ಯಯನಗಳು ನಡೆದಿವೆ. ಅವು ಯಾವುದೂ ಪರಮಾರ್ಥವಾಗಿ ನಿಶ್ಚಯ ಮಾಡುವಂತೆ ಹೇಳುತ್ತವೆ ಅಂತ ಅಲ್ಲ, ಆದರೆ ಹೆಚ್ಚು ಕಡಿಮೆ ಒಂದು ಅಂಶ ಕಾಣುತ್ತದೆ. ಅದೆಂದರೆ ಒಂದು 40 ವರ್ಷದ ಒಳಗೆ ಅವರ ಮಹಾಕೃತಿಗಳು ಬಂದುಬಿಡುತ್ತೆ, ಅಥವಾ ಆ ಮಹಾಕೃತಿಗಳಿಗೆ ಬೇಕಾಗಿರತಕ್ಕಂಥ ಸಾಧನ ಸಾಮಗ್ರಿಯೆಲ್ಲ ಸಂಪನ್ನವಾಗಿರುತ್ತವೆ ಅಂತ. ಉದಾಹರಣೆಗೆ ನಮಗೆ ಕಾಲದ ಅವಧಿ ಅಂತ ನಿಶ್ಚಯವಾಗಿ ವ್ಯಾಸ ವಾಲ್ಮೀಕಿಗಳು ಯಾವಾಗ ಬರೆದರು, ಕಾಳಿದಾಸ ಯಾವಾಗ ಬರೆದ, ಭೌಭೂತಿ ಯಾವಾಗ ಬರೆದ ಅನ್ನೋದು ಗೊತ್ತಿಲ್ಲ. ಅದನ್ನು ಲೆಕ್ಕ ಹಾಕಿಕೊಂಡ್ರೆ ಪಾಶ್ಚಾತ್ಯರಲ್ಲಿ ಆ ಒಂದು ಕಾಲ ಅನುಪೂರ್ವಿ ತುಂಬ ಸ್ಪಷ್ಟವಾಗಿ ದಾಖಲೆಯಾಗಿದೆ. ಮಿಲ್ಟನ್ ಚಿಕ್ಕ ವಯಸ್ಸಿಗೆ ತಾನು ಏನು ಮಾಡಬೇಕು, ಯಾವುದೆಲ್ಲ ಬರೆಯಬೇಕು ಅನ್ನೋದನ್ನು ತೀರ್ಮಾನ ಮಾಡಿಕೊಂಡಿದ್ದ. ಶೇಕ್ಸ್ಪಿಯರ್ ತನ್ನ ಸರ್ವೋಚ್ಚವಾದ ಕೃತಿಗಳನ್ನು ಬರೆದದ್ದು ಆ ಒಂದು 35-40 ಆಸುಪಾಸಿನಲ್ಲಿದ್ದಾಗಲೇ ಬರೆದದ್ದು. 45 ಹೊತ್ತಿಗೆ ಅವನ ಮಹಾಕೃತಿಗಳೆಲ್ಲ ಬಂದು ಮುಗಿಸಿಬಿಟ್ಟಿದ್ದ ಅಂತ. ಅದೇ ರೀತಿಯಲ್ಲಿಯೇ ನೀವು ದೊಡ್ಡ ಸಂಶೋಧಕರು, ವಿದ್ವಾಂಸರು ಅಂಥವರನ್ನು ನೋಡಿದ್ರೂ ಗೊತ್ತಾಗುತ್ತದೆ. ಉದಾಹರಣೆಗೆ ಮಹಾಮಹೋಪಾಧ್ಯಾಯ PV ಕಾಣೆಯವರನ್ನು ನೋಡಿ, ಮಹಾಮಹೋಪಾಧ್ಯಾಯ ಗಂಗಾನಾಥ್ ಝಾ ಅವರನ್ನು ನೋಡಿ, ಈ ಥರದವರ ಸಂಶೋಧನೆಗಳು, ಅಧ್ಯಯನಗಳು ಕಂಡರೆ ಅವರ ಒಂದು ಬದುಕಿನ ಉತ್ತರಾರ್ಧದಲ್ಲಿ, ಅಂದರೆ ಆಫ್ಟರ್ 50 ಅಂತ ಹೇಳೋದು, ಅಲ್ಲೆಲ್ಲ ವಿಸ್ತರಿಸಿಕೊಂಡು ಬಂದರೂ ಕೂಡ ಅವರಷ್ಟು ಮಾಡಿದ್ದು ಮೊದಲು ಮಾಡಿದರ ಪಂಚಾಂಗ ತಳಹದಿ ಯಾವುದಿದೆ ಅದರ ಮೇಲೆ ಭವ್ಯವಾದ 10, 20, 50 ಅಂತಸ್ತುಗಳ ಸೌಧವನ್ನು ಬೆಳೆಸಿದ್ದೇನೆ ಅಂತ ಗೊತ್ತಾಗುತ್ತದೆ. ಅದರ ಬ್ಲೂ ಪ್ರಿಂಟ್ ಅಂತ ಏನು ಹೇಳ್ತೀವಿ ಅದಷ್ಟು ನಿರ್ಮಾಣವಾಗಿತ್ತು. DVG ಅವರನ್ನೇ ನೋಡಿದರೆ ಅವರ ಜೀವನ ಸಾಮಗ್ರಿ ಏನಿದೆ, ಭಾವ ಸಾಮಗ್ರಿ, ಬುದ್ಧಿ ಸಾಮಗ್ರಿ, ಅದೆಲ್ಲ ತುಂಬ ಹಿಂದೆಯೇ ಹರಳುಗಟ್ಟಿತ್ತು ಅಂತ ಗೊತ್ತಾಗುತ್ತದೆ. ಕುವೆಂಪು ಅವ್ರನ್ನ ನೋಡಿದ್ರೆ ಗೊತ್ತಾಗುತ್ತದೆ, ಅವರು 40 ವರ್ಷದಷ್ಟೊತ್ತಿಗೆ ಅವರು ಮಾಡಬಹುದಾದದ್ದು ಮಹನೀಯವಾದ ಎಲ್ಲ ಸೃಷ್ಟಿಯ ನಿರ್ಮಾಣವನ್ನು ಮಾಡಿ ಮುಗಿಸಿದ್ರು ಅಂತ ಗೊತ್ತಾಗುತ್ತದೆ. ಅದೇ ಚಿಕ್ಕ ವಯಸ್ಸಿನಲ್ಲಿ ಮಾಡಬೇಕು ಅಂತ ಅಂದುಕೊಂಡು ಆಮೇಲೆ ಏನೇನೋ ಕಾರಣಾಂತರಗಳಿಂದ ಆಗದೆ ಅಪರ ವಯಸ್ಸಿನಲ್ಲಿ ಮಾಡಿದಂಥದ್ದಕ್ಕೆ ಒಂದು ದೊಡ್ಡ ನಿದರ್ಶನ ನಮ್ಮ ಸೇಡಿಯಾಪು ಕೃಷ್ಣ ಭಟ್ಟರ ಸಂಶೋಧನಾ ಲೇಖನಗಳನ್ನು, ಗ್ರಂಥಗಳನ್ನು ನೋಡಿದ್ರೆ ಅವರು ಎಂದೋ ಅದನ್ನೆಲ್ಲ ಅವರ ತಾರುಣ್ಯದಲ್ಲಿ, ಯೌವನ ಪ್ರೌಢ ದಶೆಯಲ್ಲಿ ಮನಸ್ಸಿನಲ್ಲಿ ಪರಿಭಾವಿಸಿದ್ದು ಅಂತ ಗೊತ್ತಾಗುತ್ತದೆ. ಪದ್ಮಾ ಸುಬ್ರಹ್ಮಣ್ಯಂ ಅಂಥ ಮಹಾ ಕಲಾವಿದೆಯನ್ನು ನೋಡಿದಾಗ ಮತ್ತೆ ಅದೇ ಗೊತ್ತಾಗುತ್ತದೆ. 40 ವಯಸ್ಸಿನ ಹೊತ್ತಿಗೆ ಅವರು ಸರ್ವಾಂಗವಾಗಿ, ಸಂಪೂರ್ಣವಾಗಿ ಮಾಡಬೇಕಾದ್ದನ್ನು ಮಾಡಿ ಮುಗಿಸಿದರು. ಬಾಲಮುರಳಿ ಕೃಷ್ಣ, ಈ ತರಹ ಹೀಗೆ ಬೇಕಾದಷ್ಟು ಜನರಲ್ಲಿ ನಾವು ಕಾಣ್ತಾ ಬರ್ತೀವಿ. ಆಮೇಲೆ ಅದರ ಡಿವಿಡೆಂಡ್ಸ್ ಉತ್ತರಾರ್ಧದಲ್ಲಿ ನಡೆದದ್ದು ಅಷ್ಟು ಉಜ್ವಲವಾಗಿ ಕಾಣುವುದಿಲ್ಲ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಈ ಥರದ್ದು ಉಂಟು. ಹೀಗೆ ನೋಡಿದಾಗ ಧರ್ಮರಾಜನಂಥವನ ಬದುಕಿನಲ್ಲಿ ಉಜ್ವಲೋಜ್ವಲವಾದಂಥ ಘಟ್ಟ ರಾಜಸೂಯಾಗದ ಪೂರ್ವ ಭಾಗದಲ್ಲಿಯೇ ಬಂದದ್ದು. ಆಮೇಲೆ ಅವನಿಗೆ ಮಂಕು ಬಂದುಬಿಡ್ತು ಅನ್ನೋದನ್ನು ಹೇಳ್ತಿದ್ದೆ. ಆದರೆ ವ್ಯಕ್ತಿಯಾಗಿ ಅವನು ಬೆಳೆದಿದ್ದಿರಬಹುದು, ಇಲ್ಲ ಅಂತ ಹೇಳೋಕ್ಕಾಗೋಲ್ಲ. ಅದಕ್ಕೆ ಯಕ್ಷ ಪ್ರಶ್ನೆಯನ್ನು ಮತ್ತು ಮಹಾಪ್ರಸ್ಥಾನ ಪರ್ವ ಅದನ್ನೆಲ್ಲ ಉದಾಹರಣೆಯಾಗಿ ನಾನು ಕೊಟ್ಟದ್ದು ಉಂಟು. ಅದಕ್ಕೆ ಪ್ರತ್ಯಾಖ್ಯಾನ ಮಾಡುವಂತೆ ಅವೆಲ್ಲವೂ ಕೂಡ ಉಪದೇಶದ ಬಾಹ್ಯಾಂಗ ಆದದ್ದು, ಪವಾಡಗಳ ಅಲೌಕಿಕದ ಒಂದು ಬಾಹ್ಯಾಂಗ. ಅಪ್ಪಟ ಮಾನವ ಸ್ವಭಾವ ನೋಡಿದರೆ ಅಲ್ಲೆಲ್ಲ ಕಂಡುಬರುವಂಥದ್ದು ಅಲ್ಲ ಅಂತಲೂ ಹೇಳಬಹುದು. ಹೀಗಿದ್ದರೆ ಏನಂತ ನಾವು ನಿಶ್ಚಯ ಮಾಡಬೇಕು ಧರ್ಮರಾಜನ ಬಗೆಗೆ ಅಂದರೆ 2 ವಾದಗಳು ಉಂಟು. ಒಂದು ಪ್ರಧಾನವಾಗಿ ಭೈರಪ್ಪನವರ
ಪರ್ವ ಕಾದಂಬರಿಯಲ್ಲಿ ಗೊತ್ತಾಗುವಂತೆ, ಮತ್ತು ನಾನು ಖಾಸಗಿಯಾಗಿ ಅವರ ಜೊತೆಗೆ ಮಾಡಿದ ಹಲವು ಸಂವಾದಗಳಿಂದಲೂ ತಿಳಿಯುವಂತೆ, ಧರ್ಮರಾಜ ಹಳೆಯ ಕಾಲದ ಅವಿಭಕ್ತ ಕುಟುಂಬದ ನಾಯಕ. ಈ ಅವಿಭಕ್ತ ಕುಟುಂಬಗಳಲ್ಲಿ ಎಷ್ಟೋ ಬಾರಿ ದೊಡ್ಡವರು ಜವಾಬ್ದಾರಿಯನ್ನು ಇಟ್ಟುಕೊಳ್ಳಲ್ಲ, ಆದರೆ ಸ್ಥಾನದ ಗೌರವವನ್ನು ಮಾತ್ರ ಪಡ್ಕೊಂಡು ಬಿಡ್ತಾರೆ. ಉಯ್ಯೋಕ್ಕಾಗೋಲ್ಲ, ನುಂಗೋಕ್ಕಾಗೋಲ್ಲ, ಹೇಗೆ ಒದ್ದಾಡಿಸ್ತಾರೆ ಬೇರೆಯವ್ರನ್ನ ಅನ್ನೋದಕ್ಕೆ ಒಳ್ಳೆಯ ಕೆಟ್ಟ ನಿದರ್ಶನವಾಗಿ ಕಾಣಿಸ್ತಾನೆ ಧರ್ಮರಾಜ ಅಂತ. ಅವನನ್ನು ಅಣ್ಣ ಅಂತ ಹೇಳಿ ಗೌರವಿಸದೇ ಇರೋಕ್ಕಾಗೋಲ್ಲ, ಹಾಗಂತ ಅವನು ಹೇಳಿದ ಮಾತನ್ನು ಕೇಳ್ತಾ ಇರೋಕ್ಕೂ ಆಗೋಲ್ಲ. ಅದು ಇಟ್ ಈಸ್ ದಿ ಪ್ರಾಬ್ಲಮ್ ಆಫ್ ಜಾಯಿಂಟ್ ಫ್ಯಾಮಿಲಿ. ಎತ್ರ ಸರ್ವೇ ವಿನೇತಾರಃ ತತ್ರ ಸರ್ವಂ ವಿನಶ್ಯತಿ ಅಂತ ಒಂದು ಗಾದೆ ಉಂಟು. ಎಲ್ಲಿ ಎಲ್ಲರೂ ನಾಯಕರು ಅಲ್ಲಿ ಎಲ್ಲವೂ ನಾಶವಾಗುತ್ತದೆ ಅಂತ. ಹೀಗಾಗಿ ಅವಿವೇಕಿಗಳೆಲ್ಲ ನಾಯಕರಾದರೆ ಎಲ್ಲವೂ ವಿನಾಯಕವಾಗುತ್ತದೆ, ಅವಿನಾಯಕವಾಗುತ್ತದೆ. ಅವಿನಾಯಕ ಅಂತಂದರೆ ಕುರಿಗಳ ಗುಂಪಿನ ನಾಯಕತ್ವ ವಹಿಸಿದಂತೆ ಆಗುತ್ತದೆ ಅನ್ನುವುದೆಲ್ಲ ಕಂಡಾಗ ನಮಗೆ ಬಹಳ ಕಷ್ಟ ಅಲ್ಲವಾ ಈ ಥರದ ಪರಿಸ್ಥಿತಿ ಅಂತ. ಇನ್ನೊಂದು ಏನೆಂದರೆ, ಧರ್ಮರಾಜ ಅಪ್ಪಟ ಮಾನವ ಮೌಲ್ಯಗಳ ನಿದರ್ಶನವಾಗಿ ನಿಲ್ತಾನೆ. ಆದರೆ ಅವನು ಅದನ್ನೆಲ್ಲವನ್ನು ಪ್ರಾಕ್ಟಿಕಲ್ಲಾಗಿ ಅನ್ವಯ ಮಾಡೋಕ್ಕಾಗದೇ ಇರುವಂಥದ್ದು, ಬರ್ಬರ ವಾಸ್ತವಕ್ಕೆ ಅನ್ವಯ ಮಾಡದೆ ಇರುವ ಸ್ಥಿತಿಯಲ್ಲಿ ಹತಾಶನಾಗ್ತಾನೆ, ಅಂತರಂಗದಲ್ಲಿ ತನಗೆ ತಾನೇ ಕುದ್ದುಕೊಳ್ತಾನೆ ಅಂತನ್ನುವುದು. ಮೊದಲವಾದದ ಒಂದು ಅಂಶ ನೋಡಿದ್ರೆ, ಅವನು ಕಷ್ಟಪಟ್ಟಿದ್ದು ಏನೂ ಇಲ್ಲ, ತಮ್ಮಂದರು ಎಲ್ಲವನ್ನ ಮಾಡಿದರು. ಹೀಗಿದ್ದಾಗ ತಮ್ಮಂದರು ಒಪ್ಪ ಮಾಡಿಕೊಟ್ಟ ಆಸ್ತಿಯನ್ನು ಅಣ್ಣ ಜೂಜಾಡಿ ಕಳೆದದ್ದು. ಒಂದೇ ಮಾತಿನಲ್ಲಿ ಭೈರಪ್ಪನವರು ಧರ್ಮರಾಜನ್ನ ಹೇಳದಂತೆ ಮಟ್ಟ ಹಾಕಿ ಕೂಡಿಸ್ಬಿಡ್ತಾರೆ. ಬಹಳ ಹಿಂದೆ ಹತ್ತಿರ ಒಂದು 31 ವರ್ಷಗಳ ಹಿಂದೆ, ಯಾಕೆ 32 ವರ್ಷಕ್ಕೂ ಹಿಂದೆ, 33 ವರ್ಷವೇ ಅಂತ ಇಟ್ಕೊಳ್ಬಹುದು. ಆಗ ನಾನು ಭೈರಪ್ಪನವ್ರನ್ನ ಒಂದು ಟಿ ವಿ ಸಂದರ್ಶನದಲ್ಲಿ ಪ್ರಶ್ನೆ ಮಾಡಿದ್ದೆ. ಬೆಂಗಳೂರಿಗೆ ಟಿ ವಿ ಬಂದ ತುಂಬ ಹೊಸತಾಗ, ಇನ್ನೂ ಅದು ಕಪ್ಪು ಬೆಳಪಿನ ಕಾಲ. ಕಾದಂಬರಿಕಾರೊಬ್ಬರನ್ನ ಕರೆಸಿ ಸಾರ್ವಜನಿಕವಾದ ಪ್ರಶ್ನೆಗಳನ್ನು ಕೇಳಿಸಿ ಅವರ ಸಂದರ್ಶನ ಮಾಡಿಸುವುದು ಅದೇ ಮೊದಲು ಆಯಿತು, ಅದೇ ಕೊನೆಯೂ ಆಯಿತು. ಪದ್ಮವ್ಯೂಹ ಅಂತ ಒಂದು ಕಾರ್ಯಕ್ರಮ ಬರ್ತಾಯಿತ್ತು. ಆ ಕಾರ್ಯಕ್ರಮ ರಾಜಕೀಯ ವ್ಯಕ್ತಿಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಸೀಮಿತವಾಗಿತ್ತು. ಅವ್ರನ್ನ ಪದ್ಮವ್ಯೂಹಕ್ಕೆ ಸಿಲುಕಿಸಿ ಯಾವ ರೀತಿಯಾಗಿ ಷಡ್ರಥಿಕರು ಅಥವಾ ದ್ವಾದಶ ರಥಿಕರು ಅಂತ ಯಾರಿದ್ದಾರೆ ಅವರೆಲ್ಲ ಕೆಣಕಿ ಪ್ರಶ್ನೆಗಳನ್ನು ಕೇಳಿ ಲೋಕಹಿತವನ್ನು ಸಾಧಿಸೋದಕ್ಕೆ ಪ್ರಯತ್ನ ಪಡುವಂತೆ ಸಾಹಿತಿಗಳನ್ನು ಮಾಡೋಣ ಅಂತ ಮೊದಲಿಗೆ ಭೈರಪ್ಪನವ್ರನ್ನ ಕರೆದರು. ಅದೇ ಆದಿ ಅಂತ್ಯವೂ ಆಯಿತು. ಪ್ರೊಫೆಸರ್ ಕೆ ವಿ ನಾರಾಯಣ ಅವರು ಅಲ್ಲಿ ಅದನ್ನು ನಿರ್ವಾಹ ಮಾಡ್ತಾ ಇದ್ದವರಾಗಿದ್ದರು. ಅಂದರೆ ಸಮನ್ವಯಕರ್ತರಾಗಿ ಆ್ಯಂಕರಿಂಗ್ ಮಾಡ್ತಾಯಿದ್ರು. ಒಂದು 15-20 ಜನ ಭೈರಪ್ಪನವರ ಕಾದಂಬರಿಯ ಓದುಗರು ಪ್ರಶ್ನೆ ಕೇಳೋದು ಅಂತ. ಅದು ಒಂದು ದೊಡ್ಡ ಪ್ರಶ್ನೆ ಕೇಳುವುದಕ್ಕೆ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ರು. ಯಾರು ಉತ್ತಮವಾದ ಪ್ರಶ್ನೆಗಳನ್ನು ಕೇಳ್ತಾರೋ ಅವ್ರನ್ನ ಆಯ್ಕೆ ಮಾಡ್ಕೊಳ್ತೀವಿ ಅಂತ. ನಾನು ಎಂಜಿನಿಯರಿಂಗ್ ಓದ್ತಾ ಇದ್ದ ಕಾಲ ನಾನು ಪರ್ವದ ಬಗ್ಗೆ ಕೇಳಿದ್ದೆ. ಆಗ ಪರ್ವದಲ್ಲಿ ಇದ್ದ ಒಂದು 2-3 ಅಂಶಗಳ ಬಗ್ಗೆ ನನ್ನ ಆಕ್ಷೇಪಗಳನ್ನು ಕೇಳಿದ್ದೆ. ಧರ್ಮರಾಜನಂಥವನನ್ನು ನೀವು ತುಂಬ ದಿಕ್ಕು ದಿವಾಳಿ ಇಲ್ಲದೆ ಅಷ್ಟು ಹೆರಾಸ್ ಮಾಡಿದ್ದೀರಾ ಅಂತ ಅನ್ನೋದು ಒಂದು ಅಂಶವಾಗಿತ್ತು. ಮತ್ತೊಂದು, ವ್ಯಾಸರನ್ನು ತುಂಬ ಶೋಚನೀಯವಾದ ರೀತಿಯಲ್ಲಿ ಚಿತ್ರಿಸಿದ್ದೀರಾ ಅನ್ನುವಂಥದ್ದು. ಹೀಗೆ 1-2-3 ಅಂಶಗಳಿದ್ವು. ಆಗ ಭೈರಪ್ಪನವರನ್ನ ನಾನು ಕೇಳಿದೆ, ಯಕ್ಷಪ್ರಶ್ನೆ ಮತ್ತು ಆ ಅಜಗರ ಉಪಾಖ್ಯಾನ, ಸ್ವರ್ಗಾರೋಹಣದ ಮಹಾಪ್ರಸ್ಥಾನ ಕಾಲದ ಆ ನಾಯನ್ನು ಕೂಡ ಸ್ವರ್ಗಕ್ಕೆ ಕರ್ಕೊಂಡು ಹೋಗಬೇಕು ಅನ್ನುವಂಥ ಪ್ರೀತಿ, ಇಲ್ಲೆಲ್ಲ ಅವನ ಘನತೆ ಇದೆಯಲ್ಲ, ಅದನ್ನು ಯಾತಕ್ಕೆ ನೀವು ಲೆಕ್ಕಿಸಿಯೇ ಇಲ್ಲ ಅಂತ. ಅದೆಲ್ಲ ಮಹಾಭಾರತದ ಪವಾಡಕ್ಕೆ ಸೇರಿದ್ದು, ಪಕ್ಕಕ್ಕಿಡಿ ಅಂತಂದಿದ್ರು. ಈಗಲೂ ಹೀಗೆ ಅವ್ರು ಹೇಳಿದ್ದು ನನಗೆ ಜ್ಞಾಪಕ ಇದೆ. ಅದೆಲ್ಲ ಮಹಾಭಾರತದ್ದಕ್ಕೆ ಅಪ್ರಸ್ತುತ, ಪ್ರಧಾನವಾದದ್ದೆಲ್ಲ ಪಕ್ಕಕ್ಕಿಡಿ ಅಂತಂದಿದ್ರು. ವಾಸ್ತವವಾಗಿ ನೋಡಬೇಕು ಅಷ್ಟೇನೆ ಅಂತ. ಆಮೇಲೂ ಎಷ್ಟೋ ಬಾರಿ ಅದರ ಚರ್ಚೆ ಬಂದಿತ್ತು. ವಾಸ್ತವವಾಗಿ ನೋಡಿದ್ರೆ ಅದು ಇಲ್ಲವಲ್ಲ, ಅದೆಲ್ಲ ಅಲೌಕಿಕಗಳು ತಾನೇ. ಹಾಗಾಗಿ ಅವನ ಭಾವಪಾಂಡಿತ್ಯಕ್ಕಿಂತ ಹೆಚ್ಚಾಗಿ ಬುದ್ಧಿಪಾಂಡಿತ್ಯವೇ ಕಾಣ್ತಕ್ಕಂಥದ್ದು ಇನ್ಯಾವುದುಂಟು ಯಕ್ಷ ಪ್ರಶ್ನೆ ಇತ್ಯಾದಿಗಳಲ್ಲಿ ಅಂತವರ ಪ್ರಶ್ನೆ. ಇನ್ನು ಅಜಗರೋಪಾಖ್ಯಾನದಲ್ಲಿ ಕೂಡ ಅಷ್ಟೇ, ಬ್ರಾಹ್ಮಣ ಯಾರಲ್ಲ ಅನ್ನೋ ಪ್ರಶ್ನೆಯೋ, ಅಥವಾ ಭೂಮಿಗಿಂತ ದೊಡ್ಡದಾದದ್ದು ಯಾವುದು, ಆಕಾಶಕ್ಕಿಂತ ಎತ್ತರವಾದದ್ದು ಯಾವುದು ಆಶ್ಚರ್ಯವೋ ಅನ್ನುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತೆಗೆದುಕೊಳ್ಳುವಾಗ ನಾವು ಎಷ್ಟೋ ಬಾರಿ ನಮ್ಮ ಪರಿಸ್ಥಿತಿಯಿಂದ ಆಚೆ ನಿಂತಾಗ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ. ಅದಕ್ಕೆ ಪರೋಪದೇಶ ಪಾಂಡಿತ್ಯಂ ಸರ್ವೇಷಾಂ ಸುಕರಂ ನೃಣಾಂ ಅಂತಂದಿದ್ದು.
ಪರೋಪದೇಶದಲ್ಲಿ ಪಾಂಡಿತ್ಯ ತುಂಬ ಚೆನ್ನಾಗಿ ಗೊತ್ತಾಗುತ್ತದೆ. ಬೇರೆಯವರು ಮಾಡಿದ ಅಡುಗೆಯಲ್ಲಿ ರುಚಿ ತಪ್ಪಾ ಸರಿಯಾ ಅನ್ನೋದು ಯಾರಿಗೂ ಚೆನ್ನಾಗಿ ಗೊತ್ತಾಗುತ್ತದೆ. ಬೇರೆ ಲೇಖಕ ಬರೆದಂಥ ಒಂದು ಕೃತಿಯಲ್ಲಿ ಗುಣದೋಷಗಳು ಎಂಥ ಸಾಮಾನ್ಯ ಲೇಖಕನಿಗೂ ಗೊತ್ತಾಗುತ್ತದೆ. ಬೇರೆಯವರು ಹಾಡಿದಂಥ ಹಾಡಿನ ಶ್ರುತಿ ಲಯಗಳ ದೋಷಗಳು ಇನ್ನೊಬ್ಬರಿಗೆ ಸಾಮಾನ್ಯ ಗಾಯಕರಿಗೂ ಬಹಳ ಚೆನ್ನಾಗಿ ಗೊತ್ತಾಗುತ್ತವೆ. ಇವೆಲ್ಲ ಬಹಳ ಸೊಗಸಾಗಿ ಅನ್ಯೋಪದೇಶವಾದ್ದರಿಂದ ನಮಗೆ ಗೊತ್ತಾಗುತ್ತದೆ. ಆದರೆ ನಾವು ಮಾಡಿದಾಗ ಗೊತ್ತಾಗೋಲ್ಲ. ಮತ್ತು ನಮ್ಮ ಸಂದರ್ಭ ಆಗಿದ್ದಾಗ ನಮಗೆ ಬುದ್ಧಿ ಮಂಕು ಕವಿಯುತ್ತಲ್ಲ, ಅದೇ ಕಸ್ಯಚಿತ್ತು ಮಹಾತ್ಮನಃ ಅಂತ ಹೇಳುತ್ತದೆ ಆ ಸುಭಾಷಿತ. ತನ್ನಲ್ಲಿ ತಾನು ಗುಣದೋಷಗಳನ್ನು ವಿಮರ್ಶೆ ಮಾಡಿಕೊಂಡು ಅದರಂತೆ ನಡೀತಕ್ಕಂಥದ್ದು ಮಹಾತ್ಮರಿಗೆ ಮಾತ್ರ ಸಾಧ್ಯ ಅಂತ. ಆ ರೀತಿಯಾದ ನಿರ್ವಾಹವನ್ನು ಧರ್ಮರಾಜ ಯಾವ ಮಟ್ಟಕ್ಕೆ ಮಾಡ್ದ ಅನ್ನುವಂಥದ್ದು ಈ ಜಾಯಿಂಟ್ ಫ್ಯಾಮಿಲಿಯ ಫಿಗರ್ ಹೆಡ್ ಆದವನ ಅವಿವೇಕದಿಂದ ಏನೆಲ್ಲ ಆಗುತ್ತದೆ ಅನಾಹುತ ಅನ್ನೋದಕ್ಕೆ ನಿದರ್ಶನ ಅಂತ ವಾದಿಸುವವರ ಒಂದು ವಾದವಾಗುತ್ತದೆ. ಹಾಗಲ್ಲದೆ ಅವನು ತುಂಬ ಸಂವೇದನಶೀಲನಾದ ಮಾನವ ಮೌಲ್ಯಗಳ ದೊಡ್ಡ ವ್ಯಕ್ತಿ ಅಂತ ಅನ್ನುವವರು ಅವರು ಸಮರ್ಥನೆ ಮಾಡುವಲ್ಲಿ ಬಳಸುವಂಥದ್ದಿಷ್ಟೇ. ಶಾಂತಿಗಾಗಿ ಎಷ್ಟೆಲ್ಲ ಪ್ರಯತ್ನ ಪಟ್ಟ, ಬರ್ಬರತೆ ಅವನಿಗೆಂದೂ ಇಲ್ಲ, ರೂಕ್ಷತೆ ಇಲ್ಲ, ಕಾರುಣ್ಯ ಉಂಟು, ಇವೆಲ್ಲ ತುಂಬ ಮೌಲ್ಯಗಳು. ಅಷ್ಟಿದ್ದರಿಂದಲೇ ಅವನ ತಮ್ಮಂದಿರೆಲ್ಲ ಕೂಡ ಎಷ್ಟಾದರೂ ಸಹಿಸಿಕೊಂಡ್ರು. ಜಗಳಗಳು ಅಲ್ಲಿ ಇಲ್ಲಿ ಬಂದವೆ, ಇಲ್ಲ ಅಂತಿಲ್ಲ. ಮುಖ್ಯವಾಗಿ ಭೀಮ ದ್ರೌಪದಿ ಆದ್ಯಂತ ಆ ಒಂದು ದ್ಯೂತದ ಬಳಿಕ ಕಲಹ ಮಾಡ್ತಲೇ ಬಂದರು ಅವನ ಜೊತೆಗೆ. ಅದು ಯಾವ ಮಟ್ಟಕ್ಕೆ ಅಂದರೆ ಭಾರವಿಯಂಥ ಮಹಾಕವಿಗಳು ಕೂಡ ಆಲಂಕಾರಿಕವಾದ ಕಾವ್ಯಗಳನ್ನು ಬರೆಯೋರು ಈ ಭೀಮ ದ್ರೌಪದಿಯರ ವಿಜೃಂಭಣೆಯನ್ನು ಧರ್ಮರಾಜ ಅವರು ಮುಂದೆ ನಿರುತ್ತರನಾಗುವ ರೀತಿಯಲ್ಲಿ ತತ್ತರಿಸುವಂತೆ ಆಕ್ಷೇಪ ಮಾಡುವುದನ್ನು ಆಕರ್ಷಕ ಅಂತ ಭಾವಿಸಿ ಕಿರಾತಾರ್ಜುನೀಯದ ಕಾವ್ಯದಲ್ಲಿ ಮೊದಲನೇ ಸರ್ಗದಲ್ಲಿ ತುಂಬ ಚೆನ್ನಾಗಿ ಬಳಸ್ಕೊಂಡಿರುವಂಥದ್ದನ್ನು ನೋಡ್ತೀವಿ. ಹೀಗಿರುವಾಗ ಅಂಥ ಒಂದು ಆಕ್ಷೇಪಗಳನ್ನು ಒಂದು ಕಡೆ ಭೀಮ, ಇನ್ನೊಂದು ಕಡೆ ದ್ರೌಪದಿ, ಮತ್ತು ಕರ್ಣ ಪ್ರಸಂಗದ ಕಾಲದಲ್ಲಿ ಕರ್ಣಪರ್ವದಲ್ಲಿ ಕರ್ಣ ಜೊತೆಗೆ ಧರ್ಮರಾಜ ಅರ್ಜುನ ಯುದ್ಧ ಮಾಡುವ ಸಂದರ್ಭ ಬಂದಾಗ ಅರ್ಜುನ ಕೂಡ, ಮತ್ತು ಆಗ ಈಗ ತುಂಬ ವಿಸ್ತಾರವಲ್ಲದೇ ಇದ್ದರು, ಸಂಕ್ಷೇಪವಾಗಿ ಆದರೂ, ಆದರೆ ಎಲ್ಲ ಮೊನಚಿನಿಂದ ಕೃಷ್ಣನೂ ಕೂಡ ಮಾತಾಡಿರೋದು ಕಂಡು ಬರ್ತದಲ್ಲ. ಹೀಗಾಗಿ ಇವರೆಲ್ಲ ಒಪ್ಪಿಲ್ಲವಲ್ಲ ಅಂತ ಒಂದು ಪ್ರತ್ಯಾಖ್ಯಾನ ಮಾಡಬಹುದು. ಹಾಗೆ ಮಾಡಿದಾಗಲೂ ಇಲ್ಲ ಅಷ್ಟಿದ್ರೂ ಕೂಡ ಕೃಷ್ಣ ಮತ್ತೆ ಮತ್ತೆ ಧರ್ಮರಾಜನ ಮೆಚ್ಚಿಕೊಂಡಿದ್ದಾನೆ. ನೀನಲ್ಲದೆ ಮತ್ತಾರೂ ರಾಜನಾಗೋದಕ್ಕೆ ಅರ್ಹನಲ್ಲ, ನೀನೇ ರಾಜಸೂಯ ಮಾಡೋದಕ್ಕೆ ಸಮರ್ಥನಾದವನು ಅಂತ. ತಮ್ಮಂದಿರು ಎಲ್ಲ ಅಣ್ಣನ ಮೇಲೆ ಅಷ್ಟು ಪ್ರೀತಿಯನ್ನು ಇಟ್ಟುಕೊಂಡಿದ್ದಾರಲ್ಲ, ಅದು ಸುಮ್ಮನೆ ಬರುವಂಥದ್ದೇ ಅಂತನ್ನುವುದು. ಆಮೇಲೆ ಇನ್ನೂ ಒಂದು ಅವರು ಮಾಡುವ ವಾದ ಏನೆಂದರೆ, ಯುದ್ಧರಂಗದಲ್ಲಿ ಕೂಡ ಅವನು ತುಂಬ ದೊಡ್ಡ ಮಟ್ಟದಲ್ಲಿ ಮೌಲ್ಯವನ್ನು ಉಳಿಸಿಕೊಂಡ, ಅವನ ಮೌಲ್ಯವನ್ನು ಕೀಳು ಮಾಡೋದಕ್ಕೇ ಮಿಕ್ಕವರು ಪ್ರಯತ್ನಪಟ್ಟರು. ಹೀಗಾಗಿ ಅವನು ನಿಜವಾದ ಶಾಂತಿದೂತ ಅನ್ನುವಂತೆ ಹೀಗೆಲ್ಲ ಪ್ರಶ್ನೆಗಳನ್ನು ಉತ್ತರಿಸ್ತಾ ಬಂದಿದ್ದಾರೆ. ಇವುಗಳು ಎರಡರ ಪಕ್ಷದಲ್ಲಿ ಎರಡು ಕಡೆಯೂ ಒಂದಿಷ್ಟು ಸತ್ಯ ಇರುತ್ತದೆ ಅಂತ ಕಾಜಿನ್ಯಾಯ ಮಾಡಬಹುದು. ಆದರೆ ಎಲ್ಲಿ ಕಟ್ಟ ಕಡೆಗೆ ನಾವು ನಿಲ್ಲಬೇಕು ಅಂತ ನೋಡುವುದು ಈ ಹೊತ್ತಿನ ಚಿಂತನೆಯ ಮುಖ್ಯೋದ್ದೇಶ. ಧರ್ಮರಾಜನನ್ನು ನಾವು ಪಾಂಡವ ಜ್ಯೇಷ್ಠ ಅಂತ, ಕೃಷ್ಣ ಅವನೇ ರಾಜನಾಗೋದಕ್ಕೆ ಯೋಗ್ಯ ಅಂತ ಹೇಳಿ ಇಷ್ಟೆಲ್ಲ ಆಗಿಯೂ ಯಾವ ಮಟ್ಟಕ್ಕೆ ಒಪ್ಪೋಣ? ಮೊದಲೇ ನಾನು ಹೇಳಿದ್ದೆ ನಿನ್ನೆ, ಎಲ್ಲವನ್ನು ಅಚ್ಚುಕೊಟ್ಟು ಮಾಡಿಕೊಟ್ಟ ಮೇಲೆ ಯಾವ ಅಪಾಯವೂ ಇಲ್ಲದೆ ಇದ್ದರೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾನೆ. ಇದೇನು ಅಲ್ಪದ ಸತ್ವ ಅಲ್ಲ, ಅದನ್ನು ಹೇಳ್ತೀನಿ. ಒಪ್ಪ ಮಾಡಿಕೊಟ್ಟ ಮೇಲೆ ಅದರಂತೆ ತುಂಬ ಕಾಲ ನಡೆಸೋದಿದೆಯಲ್ಲ, ಆಗ ಒಂದು ಬೋರ್ಡಮ್ ಬರುತ್ತೆ. ನನ್ನ ಕೆಲವರು ಸ್ನೇಹಿತರು ಹೇಳ್ತಾರೆ, ಅಮೇರಿಕದ ಒಂದೇ ನೇರವಾದ ರಸ್ತೆಗಳಲ್ಲಿ, ಏರು ತಗ್ಗು ಇಲ್ಲದೆ ಇರತಕ್ಕಂಥ ವಿಶಾಲವಾದ ಏಕಮುಖವಾದ ರಸ್ತೆಗಳಲ್ಲಿ ಹೋಗ್ತಾ ಹೋಗ್ತಾ ನಿದ್ರೆ ಬಂದುಬಿಡುತ್ತೆ, ಡ್ರೈವ್ ಮಾಡೋರಿಗೆ ತೂಕಡಿಕೆ ಬಂದುಬಿಡುತ್ತೆ, ನಿದ್ರೆ ಮಾಡೋ ಥರ ಆಗಿಬಿಡುತ್ತೆ ಅಂತ. ಹೀಗಾಗಿ ಯಾಂತ್ರಿಕವಾದದ್ದಕ್ಕೆ ಸಾಮಾನ್ಯ ಮಾನವ ಜೀವನ ತೊಡಗಿಕೊಳ್ಳೋದು ಕಷ್ಟ. ಒಂದು ಸ್ವಲ್ಪ ಹೊತ್ತಾದ ಮೇಲೆ ಐ ನೀಡ್ ಎ ಬ್ರೇಕ್, ಬೋರ್ಡಮ್ ಬಂತು ಅಂತಂತಾರೆ. ಹೀಗಾಗಿ ಆ ಬೋರ್ಡಮ್ ಮೇಂಟೆನೆನ್ಸ್ನ ಬೋರ್ಡಮ್ ಯಾವುದಿದೆ ಅದು ಧರ್ಮರಾಜರಿಗೆ ಒಂದು ಚೂರೂ ಇಲ್ಲ. ಯಾವ ಮಾತ್ರಕ್ಕೆ ಅಂದರೆ ಅವನು ಎಷ್ಟು ಲಕ್ಷ ಪುಟಗಟ್ಟಲೆ ಉಪದೇಶವನ್ನು ಕೂಡ ಕ್ವಯೆಟ್ಟಾಗಿ ಕೇಳ್ತಾ ಕೂತ್ಕೊಳ್ಬಲ್ಲ ಋಷಿಗಳ ಹತ್ರ. ಇದಕ್ಕಿಂತ ಬೋರ್ಡಮ್ಮನ್ನು ತಾಳುವ ತಾಕತ್ತಿನ ಯಾರಿಗಿದೆ? ಮೊದಲಿಗೆ ವೇದಾಂತ ಅಂದರೆ ಶತಬೋರು, ಅದನ್ನು ವಿವರವಾಗಿ ಕೇಳೋದು ಅಂತಂದರೆ ಇನ್ನೂ ಒಂದು ನರಕ. ಅದನ್ನು ಕೇಳ್ತಾ ಕೂತ್ಕೊಳ್ಬಲ್ಲ ಧರ್ಮರಾಜ. ಮತ್ತು ಪುಂಖಾನುಪುಂಖವಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಕೇಳ್ತಾ ಅದಕ್ಕೆಲ್ಲ ಮೈಯೆಲ್ಲ ಕಿವಿಯಾಗಿ ಆಸ್ವಾದವನ್ನು ಮಾಡಬಲ್ಲ ಅಂತ ಅನ್ನೋದಿದೆಯಲ್ಲ. ಅಂಥ ಸುಂದರವಾದ ಪ್ರಕೃತಿಯ ಮಧ್ಯದಲ್ಲೂ ಕೂಡ ಪರ್ಣಶಾಲೆ ಒಳಗಡೆ ಕೂತ್ಕೊಂಡು ಯಾವುದನ್ನು ಗಮನ ಇಡದೆ ಉಪದೇಶವನ್ನೇ ಏಕಾಗ್ರವಾಗಿ ಆಧರಿಸಬಲ್ಲ ಅನ್ನೋದೇನೆ ಆ ಮೊನಾಟನಿಗೆ ಅದಕ್ಕೊಂದು ತಾಳ್ಮೆ ಬೇಕು. ಅದನ್ನು ನಾನೊಂದು ಪಾಸಿಟಿವ್ ಕ್ವಾಲಿಟಿಯಾಗಿ ಹೇಳ್ತೀನಿ.
ದೆರ್ ಈಸ್ ಬೋರ್ಡಮ್ ಇನ್ ಲೈಫ್ ಆ್ಯಂಡ್ ಮಚ್ ಆಫ್ ದಿ ಲೈಫ್ ಈಸ್ ಸೊ. ಇದನ್ನು ಧರ್ಮರಾಜ ಮೈಗೂಡಿಸಿಕೊಂಡಿದ್ದ. ಆ ಮಟ್ಟದ ಬೋರ್ಡಮ್ಮನ್ನು ಭೀಮನೋ ಅರ್ಜುನನೋ ತಾಳಲಾರರು. ಅರ್ಜುನನಿಗಂತೂ ವೆರೈಟಿ ಇರಲೇಬೇಕು. ಅವನಿಗೆ ಒಂದು ದಿವಸದ ಒಂದು ಅಡುಗೆ ಸಾಕಾಗೋದಿಲ್ಲ, 20 ಅಡುಗೆ ಬೇಕು, 1000 ಥರ ಹೆಣ್ಣುಗಳು ಬೇಕು, ಸಂಗೀತ ಬೇಕು, ನೃತ್ಯ ಬೇಕು, ಫ್ಲರ್ಟ್ ಎಲ್ಲ ಅವನನ್ನು ಮುಂದೆ ನಾನು ತೆಗೆದುಕೊಂಡಾಗ ಹೇಳ್ತೀನಿ. ರುಚಿ ರಾಸಿಕ್ಯ ಅಂದರೆ ಅರ್ಜುನನೇ. ಆದರೆ ಭೀಮನಿಗೆ ಹಾಗಲ್ಲ. ಅರ್ಜುನನಿಗೆ ಬೇಕಾದಷ್ಟು ವೆರೈಟಿ ಇಲ್ಲದೇ ಇದ್ದರೂ ನಡೆಯುತ್ತೆ. ಆದರೆ ಸಪ್ಪೆತನ ಅಂತಿದೆಯಲ್ಲ, ಅಂದರೆ ಯಾವುದೇ ಒಂದು ಪೌರುಷವಿಲ್ಲದೆ, ದೈಹಿಕವಾದ ಒಂದು ಚಾಲೆಂಜಸ್ ಇಲ್ಲದೆ ಅವನಿಗೆ ಬಾಳೋದಕ್ಕಾಗೋದಿಲ್ಲ. ಯಾವ ಮಟ್ಟಕ್ಕೆ ಅವನಿಗೆ ಅಂತಂದರೆ, ಅವನು ಕೀಚಕ, ಬಕ, ಹಿಡಿಂಬ ಮೊದಲಾದವರ ಜೊತೆಗೆ ಯುದ್ಧ ಮಾಡುವಾಗ, ಬಕಾಸುರ, ಹಿಡಿಂಬ ಮೊದಲಾದವರ ಜೊತೆಯಲ್ಲಿ ಮಲ್ಲಯುದ್ಧದಲ್ಲಿ ತೊಡಗಿದಾಗ ಒಂದು ಕ್ಷಣಕಾಲ ಅವನು ಇವ್ರನ್ನ ಕೊಲ್ಲಬೇಕು ಅನ್ನೋದನ್ನು ಮರೆತು ಅದೊಂದು ಆಟ ಅನ್ನುವಂತೆ ತೊಡಕೊಂಡಿದ್ದ. ಆಮೇಲೆ ಎಚ್ಚರಿಸ್ತಾನೆ ಅರ್ಜುನ ಹಿಡಿಂಬನ ಜೊತೆಗೆ, ನೀನು ಯುದ್ಧ ಮಾಡ್ತಾ ಇದೆಯೋ ಮಲ್ಲ ಕ್ರೀಡೆ ಮಾಡ್ತಾ ಇದೆಯೋ, ಮೊದಲು ಅವನನ್ನು ಕೊಲ್ಲೋದು ನೋಡು, ಇಲ್ಲ ನಾನು ಬಿಲ್ ತೊಗೋತೀನಿ ಅಂತಾನೆ. ಚೇಚೇಚೆ, ನೀನು ಬಾಣ ಬಿಡುವಂಥದ್ದು, ನನ್ನ ಬಲಿಯನ್ನು ನೀನು ತೆಗೆದುಕೊಳ್ಳುವಂಥದ್ದು ಅದು ಸರಿಯಲ್ಲ, ಈ ಪಶು ನನಗೇ ಬಲಿ ಇರ್ತಕ್ಕಂಥದ್ದು ಅಂತ. ಆಮೇಲೆ ಅಂದರೆ ಆ ಮಟ್ಟಕ್ಕೆ ಅವನಿಗೆ ದಿವಸ ಒಂದಷ್ಟು ವ್ಯಾಯಾಮ ಇದ್ದಂತೆ ಆಗಬೇಕು. ಹೀಗಾಗಿ ಭೀಮನಿಗೂ ಕೂಡ ಮೊನಾಟನಿಯನ್ನು ತಾಳೋಕ್ಕಾಗೋದಿಲ್ಲ. ಅಡ್ಮಿನಿಸ್ಟ್ರೇಷನ್ ಅಂತೀವಲ್ಲ, ಅದರೊಳಗೆ ಒಂದು ಮೊನಾಟನಿ ಇರುತ್ತದೆ. ನನ್ನಂಥವರಿಗೆ ಖಂಡಿತ ತಾಳೋಕ್ಕಾಗೋದಿಲ್ಲ. ಅದನ್ನು ಧರ್ಮರಾಜನಂಥವರೇ ತಾಳಬಲ್ಲರು. ಮತ್ತು ಎಷ್ಟೋ ಬಾರಿ ಆ ಒಂದು ಏಕತಾನತೆಯಿಂದ ಬೇಸರ ಬಂದು ತಪ್ಪಾದ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರ್ತದೆ. ಧರ್ಮರಾಜನಿಗೆ ಆ ರೀತಿಯಾದ ತೊಂದರೆ ಇಲ್ಲ. ಅವನಿಗೆ ಆಕಸ್ಮಿಕಗಳು ಬರಬಾರ್ದು. ಕೆಲವರು ಅದೇ ತರಹನೇ, ಕೆಲವರು ಪಾಪ ರಾಹುಲ್ ದ್ರವಿಡ್ ಥರನೇ ಇರ್ತಾರೆ. ಅವರು ಎಂದೂ ಸಚಿನ್ ತೆಂಡೂಲ್ಕರೋ ಸೆಹ್ವಾಗೋ ಆಗೋದಕ್ಕೆ ಸಾಧ್ಯವಿಲ್ಲ, ಆ ರೀತಿಯಾದದ್ದು ಅಂತ. ಹೀಗಾಗಿ ಧರ್ಮರಾಜನಿಗೆ ಅದು ಒಂದು ಗುಣ ಇತ್ತು. ಆ ಗುಣವನ್ನು ಕೃಷ್ಣ ಹುಡುಕಿ ಕಂಡುಕೊಂಡ ಅನ್ನೋದು ಬಹಳ ದೊಡ್ಡದು. ಅಷ್ಟರ ಮಟ್ಟಿಗೆ ಅವನದು ಅದು ಮಹನೀಯವಾದದ್ದೇ. ಆದರೆ ಬಂದ ಒಂದು ದೊಡ್ಡ ಅನರ್ಥ ಏನೆಂದರೆ, ಇಂಥವರು ಏನಾದರೂ ಆಕಸ್ಮಿಕಗಳಲ್ಲಿ ತುಂಬ ಜನಕ್ಕೆ ತೊಂದರೆ ಕೊಡುವಂಥ ತೀರ್ಮಾನ ಮಾಡಿಕೊಂಡ್ಬಿಟ್ರೆ ಎಂದೂ ಕಾಲ ಕ್ಷಮಿಸೋದಿಲ್ಲ. ಯಾಕೆಂದರೆ ಅವರು ಒಳ್ಳೆಯವರೇ ಇರ್ಬೋದು, ಆ ಒಳ್ಳೆತನದಿಂದ ನಮಗಾದ ಕಷ್ಟ ಏನು ನಷ್ಟ ಏನು ಅಂತ. ನಮ್ಮ ತಂದೆಯವರ ಬಗೆಗೆ ಬಂಧುವರ್ಗದಲ್ಲಿ, ಅವರ ಒಂದು ಆಡಳಿತದ ಕಚೇರಿಯ ವಲಯದಲ್ಲಿ ಎಲ್ಲ ಇದ್ದದ್ದು ತುಂಬ ಪ್ರಾಮಾಣಿಕರು, ತುಂಬ ದಕ್ಷರು, ತುಂಬ ಶಿಸ್ತು, ತುಂಬ ಸತ್ಯವಂತರು, ತುಂಬ ಸಾಧು, ಯಾವ ಬೈಕೆಗಳನ್ನು ಇಟ್ಕೊಳ್ಳದೆ ಇರತಕ್ಕಂಥವರು ಅಂತೆಲ್ಲ. ನಮ್ಮ ತಾಯಿ ಹೇಳ್ತಾಯಿದ್ರು, ಹೌದು ಕಾಣೋ, ಹಸುವಿನ ಥರ ಮನುಷ್ಯರು, ಮುಂದೆ ಬಂದರೆ ತಿವಿತಾರೆ, ಹಿಂದೆ ಬಂದರೆ ಒದೀತಾರೆ ಅಂತಂತಿದ್ರು. ಪಾವನ, ಪುಣ್ಯಕರ, ಹಸುವಿನ ದರ್ಶನವೇ ಪಾವನ, ಎಲ್ಲ ಹೌದು. ಆದರೆ ತಿವಿತಾ ಒದತಾ ಯಾರಿಗೆ ಗೊತ್ತಾಗುತ್ತೆ? ಕಟ್ಟೋಕ್ಕೆ ಹೋದವ್ರಿಗೆ, ಕರೆಯೋಕ್ಕೆ ಹೋದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಅಂತ ಇದ್ರು. ಹತ್ತಿರದಲ್ಲಿದ್ದವ್ರಿಗೆ ತುಂಬ ಕಿರುಕುಳ ಕೊಡುವಂತೆ ಆಗಿಬಿಟ್ರೆ ಸೋದ್ದಿಷ್ಟವೋ ನಿರುದ್ದಿಷ್ಟವೋ ನಮಗೆ ಬೇಡ ಸ್ವಾಮಿ. ಮುದಿಕುರುಡಿ ಹೊಂಗೆಯನು ಬಾದಾಮಿ ಕೋಯನು ತಪದೊಳದಿಂ ಮೊಮ್ಮಂಗೆ ಕೊಡಲು ಸಿಹಿಯಾಹುದೇ. ಕುರುಡಿ ಅಜ್ಜಿ, ಅವಳಿಗೆ ಬಾದಾಮಿ ಅಂತ ಅಂದ್ಕೊಂಡು ಹೊಂಗೆ ಬೀಜನ ಮೊಮ್ಮಗನ ಕೈ ಕೊಟ್ಬಿಡ್ತಾಳೆ. ಬಹಳ ಪ್ರೀತಿಯಿಂದ ಫ್ರಮ್ ದಿ ಬಾಟಮ್ ಆಫ್ ಮೈ ಹಾರ್ಟ್ ಅಂತ ಕೊಡ್ತಾಳೆ. ಆ ಬಾಟಮ್ ಆಫ್ ಮೈ ಹಾರ್ಟ್ ಅಂತ ಚರಟದಿಂದ ಚರಟವಾಗಿ ತೆಗೆದುಕೊಟ್ಟರು ಕೂಡ ಕಡೆಗೆ ಬಂದದ್ದೇನು ಕರಟ. ಆ ರೀತಿಯಲ್ಲಿ ಒಳ್ಳೆಯವರು ಮಾಡುವಂಥ ಎಡವಟ್ಟುಗಳನ್ನು ಏನು ಮಾಡೋದು? ಇದೊಂದು ದೊಡ್ಡ ಪ್ರಶ್ನೆ. ಮೆಂಟಲ್ ಸ್ಪೇಸ್ ಈಸ್ ಫಾರ್ ಮೋರ್ ಗ್ರೇಟರ್ ದ್ಯಾನ್ ಫಿಸಿಕಲ್ ಸ್ಪೇಸ್. ಫಿಸಿಕಲ್ ಅಕಾಮಿಡೇಷನ್ಗಿಂತ ಮೆಂಟಲ್ ಅಕಾಮಿಡೇಷನ್ ದೊಡ್ಡದು ಅಂತ. ಹೌದಪ್ಪ, ಅದೆಲ್ಲ ದೊಡ್ಡದು. ನನಗದು ಅರ್ಥ ಆಗೋದು ಹೇಗೆ? ನಾನು 2 ಮಹಾಕಾವ್ಯಗಳನ್ನು ಬರೀಬೇಕು ಅಂತ ಇದ್ದೀನಿ, ಸಂಸ್ಕೃತದಲ್ಲೊಂದು, ಕನ್ನಡದಲ್ಲೊಂದು, ಅದು ಕಾಳಿದಾಸನ ತಲೆ ಮೇಲೆ ತುಳಿದಂತೆ ಇರಬೇಕು ಅಂತೆಲ್ಲ ನಾನು ಉದ್ಘೋಷ ಮಾಡ್ತಲೇ ಇದ್ದರೆ 20 ವರ್ಷದಿಂದ, ಏನೂ ಮಾಡದೇ ಇದ್ದರೆ ಏನಂತಾರೆ? ಹಲಬ್ತಾ ಇದೆ ಪ್ರಾಣಿ ಅಂತ ಅಷ್ಟೇ ಅಂತಾರೆ. ರಚನಾತ್ಮಕವಾಗಿ ಮಾಡಿ ತೋರಿಸ್ಬೇಕು. ಲೋಕ ಒಪ್ಪೋದು ಅದನ್ನು ಕಾಂಕ್ರಿಟೈಸ್ ಮಾಡಿದಾಗ. ರಾಮಣೀಯ ಕವಿಂದು ಬಿಸುಸುಯ್ಯಲದು ಕವಿತೆ, ಭೂಮಿಗದ ನೆಟಕಿಸುವೆನೆಂಬೆಸಕ ರಾಜ್ಯ ಕತೆ. ಇದನ್ನು ಹೇಳ್ತಾರಲ್ಲ, ಪಾರಿಜಾತದ ಕಥೆಯ ಹಣೆದು ತೃಪ್ತನಹನು ಕವಿ, ಊರಿನುದ್ಯಾನಕದ ತಂದು ನಡೆಸುವ ಧೀರನಲ್ಲ ರಾಜ್ಯಕನು ಅಂತ ಹೇಳ್ತಾರೆ. ಕಲ್ಪನೆಯನ್ನು ಎಷ್ಟಿಟ್ಕೊಂಡ್ರೂ ಅದನ್ನು ಸಾಕಾರ ಮಾಡಬೇಕಲ್ಲ. ಕಲ್ಪನೆ ಮಾತ್ರವೇ ದೊಡ್ಡದಾ? ಆ ಕಲ್ಪನೆ ಇದೆ ಅಂತಲಾದರೂ ಇನ್ನೊಬ್ಬರಿಗೆ ಗೊತ್ತಾಗೋದು ಹೇಗೆ? ನನಗೆ ಒಂದು ಮಾರ್ಮಿಕವಾದ ಸಂದರ್ಭ ನೆನಪಾಗುತ್ತದೆ. ದೊಡ್ಡ ವಿದ್ವಾಂಸರಾದ ವೆಂಕಟಾಚಲ ಶಾಸ್ತ್ರಿಗಳನ್ನು ಒಮ್ಮೆ ಕಾಣೋಕ್ಕೆ ಹೋಗಿದ್ದೆ. ಆಗ ಅವರು ಮಾತಾಡ್ತಾ,
ಛಂದಸ್ಸಿನ ಬಗೆಗೆ, ಅದರ ಛಂದೋಗತಿಯ ಸ್ವಾರಸ್ಯ, ಅದರ ರಸ ಮತ್ತು ಅದರ ಅನ್ವಯ, ಅಪ್ಲಿಕೇಶನಲ್ ಬ್ಯೂಟೀಸ್, ವಿನಿಯೋಗ, ಎಲ್ಲಿ ಯಾವ ಸಂದರ್ಭಕ್ಕೆ ಯಾವ ಛಂದಸ್ಸನ್ನು ಬಳಸಬೇಕು, ಈ ರೀತಿಯಾಗಿ ನೀವೇನಾದರೂ ಬರೆದಿದ್ದೀರಾ ಅಂತ. ಬರೆದಿದ್ದಿಲ್ಲ, ನಾನು ಒಂದಿಷ್ಟೆಲ್ಲ ಯೋಚನೆ ಮಾಡಿಟ್ಟಿದ್ದೀನಿ ಅಂತಂದೆ. ದೆನ್ ಇಟ್ ಈಸ್ ನಾಟ್ ಥಾಟ್ ಅಷ್ಟೇ ಅಂದ್ಬಿಟ್ರು. ಅದು ಯಾಕೆ ಹೀಗಂತೀರ ಅಂದರೆ, ಅನ್ಲೆಸ್ ಎ ಬುಕ್ ಈಸ್ ಪ್ರಿಂಟೆಡ್ ಇಟ್ ಈಸ್ ನಾಟ್ ರಿಟನ್ ಅಂತಂದರು. ಅಲ್ಲಯ್ಯ, ನಿನ್ನ ಮನಸ್ಸಿನಲ್ಲಿ ಆಲೋಚನೆ ಇದೆ ಅಂದರೆ ನಾನು ತೊಗೊಂಡ್ಬಿಟ್ರೆ ಅದು ನಂದಾಗ್ಬಿಡುತ್ತೆ, ನಿನ್ನದೆಲ್ಲ ಆಗುತ್ತೆ. ನೀನು ಹೇಳಿದ ಮೇಲೆ ನಿನ್ನ ಕಾಪಿರೈಟ್ ಅಂತ ಇರಬೇಕು. ಆ ಕಾಪಿರೈಟ್ ಅಂತ ಇರಬೇಕು ಅಂದರೆ ನಿನ್ನದಾದ ಒಂದು ಕಾಂಕ್ರೀಟ್ ಪುಸ್ತಕ ಅಂತ ಇರಬೇಕು. ಇಲ್ಲವಾದರೆ ನೀನು ಎಲ್ಲಿಯೋ ಒಂದು ಕಡೆಗೆ ಅದನ್ನು ದಾಖಲಿಸಿರಬೇಕು. ಈಗೇನೋ ಭಾಷಣದಲ್ಲಿ ಮತ್ತೊಂದು ಕಡೆಯಿಂದ ದಾಖಲೆ ಮಾಡಬಹುದು, ಆದರೆ ಅದೆಲ್ಲ ಇಲ್ಲ. ಪುಸ್ತಕ ಅಂತ ದಾಖಲೆ ಆದರೆ ಅಲ್ಲಿಂದ ಉದ್ಧೃತ ಅಂತ ತೆಗೆದುಕೊಳ್ಬೋದು, ಸೈಟೇಷನ್ ಅಂತ ಮಾಡ್ಬೋದು. ಹಾಗೆ ಮಾಡೋಕ್ಕಾಗದೇ ಇದ್ದರೆ ಏನು ಪ್ರಯೋಜನ ಅಂತ. ಏನಾಗುತ್ತದೆ, ರಾಹುಲ್ ಗಾಂಧಿ ಹೇಳುವಂತೆ, ಏತೋ ಬನಾನಾ ಹೈ ಓತೋ ಬನಾನಾ ಹೈ ಅಂತ ಅವರಪ್ಪ ಬನಾನಾ ಅಂತ ಅಂದ್ಕೊಂಡ್ರೆ ಹೋದರು. ಅದು ರಸಬಾಳಿಯೋ ಇದು ಪಚ್ಚಬಾಳಿಯೋ ಗೊತ್ತಿಲ್ಲ. ಅಂದರೆ ಸುಮ್ಮನೆ ಕಲ್ಪನೆಗಳನ್ನು ಕೊಡ್ತಾ ಹೋದರೆ ಆಗೋಲ್ಲ, ಕೊಡುವುದೂ ಅಲ್ಲ, ನಮ್ಮೊಳಗಿದೆ ಅಂತ. ನಿಜ, ಪ್ರಾಮಾಣಿಕವಾದಂಥ ಭಾವನೆ ಇದ್ದವರಿಗೆ, ಕಲ್ಪನೆ ಇದ್ದವರಿಗೆ ಏನು ಆ ಸಂವೇದನೆ ಉಂಟು, ಅದು ಹತ್ತಿರದವರಿಗೆ ಅರಿವೂ ಆಗಬಹುದು ಅಂತ. ಆದರೆ ಎಷ್ಟು ಜನಕ್ಕೆ ಅರಿವಾದೀತು, ಮತ್ತು ಕಠೋರ ವಾಸ್ತವವಾದ ಕ್ಷಾತ್ರವೃತ್ತಿಯಲ್ಲಿ ಅದಕ್ಕೆ ಯಾವ ಮಟ್ಟದ ಬೆಲೆ. ಬ್ರಾಹ್ಮಕ್ಕೆ ಇರುವ ಸಂವೇದನೆಯ ಪಾರಮ್ಯ ಕ್ಷಾತ್ರಕ್ಕೆ ಉಂಟೆ ಅನ್ನುವುದನ್ನು ನೋಡಬೇಕು. ಹೀಗಾಗಿ ಧರ್ಮರಾಜ ಒಂದು ರೀತಿಯ ಮಿಸ್ಫಿಟ್ ಆಗಿಬಿಟ್ನಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲಿ ಅಂತ ಆಗ್ತಾರೆ. ಆದರೂ ಕೂಡ ಅವ್ರನ್ನ ತಾಳ್ಕೊಂಡು ಹೋಗಬೇಕಾಗುತ್ತದೆ. ಕೃಷ್ಣನೇ ಧರ್ಮರಾಜನ ತಾಳ್ಕೊಂಡು ಹೋದ ಅಂತಂದರೆ ನಮಗೆ ಗೊತ್ತಾಗುತ್ತದೆ ಅವನು ಒಂದು ಮಟ್ಟದಲ್ಲಿ ರಾಜನಾಗಿ ಒಳ್ಳೆಯ ಕೆಲಸವನ್ನು ನಿಭಾಯಿಸಬಲ್ಲ ಅಂತ. ಅವನು ಜಾಗರೂಕವಾಗಿ ನೋಡ್ಕೊಳ್ಬೇಕು, ಇಲ್ಲದೇ ಇದ್ದರೆ ಆಗುವಂಥದ್ದಲ್ಲ. ಕೆಲವು ಹೆಣ್ಣು ಮಕ್ಕಳಿಗೆ ಪಾಪ ಪೇಟೆ ಅಂಗಡಿ ಬೀದಿಗೆ ಹೋದರೆ ಏನನ್ನೆಲ್ಲ ಕೊಳ್ಳಬೇಕು ಅಂತ ಬಂದುಬಿಡುತ್ತೆ. ಅಂಥವ್ರನ್ನ ಕುದುರೆಗೆ ಆ ಪಕ್ಕ ಈ ಪಕ್ಕ ಕಣ್ಣಿಗೆ ಕಟ್ಟದಂತೆ ಮಾಡಿ ಊರೆಲ್ಲ ಮೆರವಣಿಗೆ ಮಾಡಿಸ್ಕೊಂಡು ಹೋಗಬೇಕು, ಇಲ್ಲದೇ ಇದ್ದರೆ ಅವರು ಅಡ್ಡದಾರಿಗೆ ಹೊರಟೋಗ್ತಾರೆ. ವಾಸನೆಯು ನಮ್ಮೊಳಗಿದ್ದಾಗ ಹೊರಗಿನ ವಸ್ತು ಪ್ರಲೋಭನೆಯಿಂದ ಆ ವಾಸನೆ ಹೆಮ್ಮರವಾಗಿ ಬೆಳೆಯುತ್ತದೆ. ಅಂದರೆ ಪಾಶಗಳು ಹೊರಗೆ, ಕೊಂಡಿಗಳು ನಮ್ಮೊಳಗೆ. ವಾಸನೆ ತಾಯಿ, ಸಂದರ್ಭ ತಂದೆ ಅಂತ DVG ಹೇಳ್ತಾರೆ. ಹಾಗಾಗಿ ಸಂದರ್ಭ ಬರದಂತೆ ನೋಡ್ಕೊಳ್ಬೇಕು. ಡಯಾಬಿಟಿಸೋ BP ಇದೆ ಅಂದರೆ ನೀವು ಸಿಹಿ ಪದಾರ್ಥಗಳು ತಿನ್ನಬಾರ್ದು, ಉಪ್ಪು ಖಾರದ ಪದಾರ್ಥಗಳು ಹೆಚ್ಚಾಗಿ ತಿನ್ನಬಾರ್ದು ಅಂತ ಆ ರೀತಿ ಡಯಟ್ ಮಾಡಬೇಕು. ಧರ್ಮರಾಜನಿಗೆ ಈ ಥರ ಒಂದು ಡಯಟ್ ಮಾಡಿದ್ರೆ ಅವನು ಆರೋಗ್ಯವಾಗಿರ್ತಾನೆ, ದೇಶವನ್ನು ಚೆನ್ನಾಗಿ ಆರೋಗ್ಯದಲ್ಲಿ ನಡೆಸ್ತಾನೆ. ಅಷ್ಟು ಬಿಟ್ಟರೆ ಅದಕ್ಕಿಂತ ಮಿಗಿಲಾಗಿ ಏನೂ ಮಾಡುವಂಥವನು ಅಲ್ಲ. ಏನಂದರೆ ಇಲ್ಲಿ ಬಂದ ದೊಡ್ಡ ಸಂವೇದನಶೀಲವಾದ ಮನಸ್ಸಿಗೆ ಗೋಚರವಾಗಬೇಕಾದ ಸತ್ಯ, ಲೋಕದಲ್ಲಿ ಪರಿಪೂರ್ಣವಾದದ್ದು ಅನ್ನೋದು ದುರ್ಲಭ, ವಿರಳ, ಪ್ರಾಯೇಣ ಇಲ್ಲ. ಆದ್ದರಿಂದ ಇದ್ದದ್ರೊಳಗೆ ನಾವು ಸಾರವತ್ತಾದ್ದನ್ನು, ಉತ್ತಮವಾದನ್ನು ಆಯ್ದುಕೊಳ್ಳಬೇಕು. ಧರ್ಮರಾಜ ಆ ರೀತಿಯಾಗಿ ಕಂಡಾಗ ದ ಲೆಫ್ಟ್ ಔಟ್ ಗುಡ್ ಅಂತೆ ನಾವೇನು ಹೇಳ್ತೀವಿ ಆ ರೀತಿಯಲ್ಲಿ ಕಾಣ್ತಾನೆ. ದ ರಿಮೈನಿಂಗ್ ಗುಡ್ ಅಂತ ಹೇಳ್ಬೋದು. ಆ ಬಗೆಯಲ್ಲಿ ಅವನು ತೋರ್ತಾನೆ. ಈ ಒಂದು ಸೂಕ್ಷ್ಮ ದೃಷ್ಟಿ ಇಟ್ಟುಕೊಂಡು ಅವನನ್ನು ವಿಮರ್ಶೆ ಮಾಡಿದ್ರೆ ನಮಗೆ ಪ್ರಯೋಜನ ಉಂಟು. ಇಲ್ಲವಾದರೆ ಅಂಥ ದೊಡ್ಡದಾಗೋಲ್ಲ. ಈಗ ಹೇಳ್ಬೋದು ಜಾಯಿಂಟ್ ಫ್ಯಾಮಿಲಿ ಮೊದಲಾದವು, ಒಟ್ಟು ಕುಟುಂಬಗಳು ಇಲ್ಲ. ಈಗ ಯಾರೂ ಒಬ್ಬ ನಾಯಕ ಅಂತನ್ನೋನು ಕುಟುಂಬಕ್ಕೆ ಇಲ್ಲ. ಎಲ್ಲರೂ ಸೇರಿ ಡೆಮಾಕ್ರೆಟಿಕ್ ಆಗಿ ಮಾಡಬೇಕು. ಎಲ್ಲರೂ ಅಂದರೆ ಹೆಚ್ಚು ಅಂದರೆ ಗಂಡ ಹೆಂಡತಿ. ಈಗ ಅದೇ ದೊಡ್ಡ ಜಾಯಿಂಟ್ ಫ್ಯಾಮಿಲಿ ಆಗಿದೆ. ಇಂಥ ಸಂದರ್ಭದಲ್ಲಿ ಧರ್ಮರಾಜನ ರೆಲೆವೆನ್ಸ್ ಏನು ಅಂದರೆ, ಎಲ್ಲಿವರೆಗೂ ಡೆಮಾಕ್ರಸಿ ಇರುತ್ತೋ ಅಲ್ಲಿವರೆಗೂ ಧರ್ಮರಾಜನಂಥವ್ರು ಇದ್ದೇ ಇರ್ತಾರೆ. ಈಗ NDA ಬಹುಮತ ಬರುವಂತೆ ಇದೆ. NDAನಲ್ಲಿ ಧರ್ಮರಾಜನ ದೃಷ್ಟಿ ಇಟ್ಕೊಳ್ಬೇಕಾಗತ್ತೆ ಒಂದಷ್ಟು. ಇಲ್ಲದೇ ಇದ್ದರೆ ಎಲ್ಲ ವೈಷಮ್ಯಗಳನ್ನು, ವೈರುಧ್ಯಗಳನ್ನು ಸಿಮೆಂಟ್ ಹಾಕ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಕಂಡಾಗ ನಮಗೆ ಗೊತ್ತಾಗುತ್ತದೆ ಬೇಕು. ಅದೇ ಸಂದರ್ಭದಲ್ಲಿ ಆ ಒಂದು ಸಮನ್ವಯ ತುಂಬ ಹೊರಗಿನ ಆಕ್ರಮಣಕಾರಿಯಾಗಿ ಆಘಾತುಕವಾಗಿ ಬರುವ ಶಕ್ತಿಗಳಿಂದ ವಿಘಟಿತವಾಗದಂತೆ ಕಾಪಾಡಲು ಬೇಕಾಗುತ್ತದೆ. ಒಂದು ಕೆಲವು ವ್ಯಕ್ತಿಗಳ ಬಗ್ಗೆ, ಕೆಲವು ವಿಚಾರಗಳ ಬಗ್ಗೆ ಹೇಳ್ತಾರೆ, ಶುಡ್ ಬಿ ಕ್ವಾರಂಟೈನ್ಡ್ ಅಂತ ಇಂಗ್ಲೀಷ್ನಲ್ಲಿ. ಅಂತಂದರೆ ಅವ್ರನ್ನ ಸ್ಪೆಷಲ್ ಕೇರಲ್ಲಿ ನೋಡ್ಕೊಳ್ಬೇಕು, ICUನಲ್ಲಿ CCUನಲ್ಲಿ ಇಟ್ಟು ನೋಡ್ಕೊಳ್ಬೇಕು ಅಂತ. ಧರ್ಮರಾಜನ್ನು ಹಾಗೆ ನೋಡ್ಕೊಳ್ಬೇಕು. ಹಾಗೆ ನೋಡಿಕೊಂಡಾಗ ಸರಿಯಾಗಿರುತ್ತದೆ. ಆ ಕೆಲಸವನ್ನು ಅವನು ಮಾಡ್ತಾನೆ. ಇಷ್ಟೆಲ್ಲ ಇರತಕ್ಕಂಥ ವ್ಯಕ್ತಿಯನ್ನು ಮಹಾಭಾರತ ಮಹಾನುಭಾವ ಅಂತ ಹೇಳಿ
ಅವನಿಗೆ ನರಕದ ದಂಡನೆಯೇ ಇಲ್ಲದೆ ಸ್ವರ್ಗ ಸಿಕ್ತು ಅಂತೆಲ್ಲ ಹೇಳ್ತಾ ಇದೆಯಲ್ಲ ಅಂದರೆ ಅದನ್ನು ಒಂದು ಮೆಟಫಾರ್ ಅಂತ ತೆಗೆದುಕೊಳ್ಬೇಕು ಅಂತ ಕೆಲವರು ಹೇಳ್ತಾರೆ. ಧ್ವನಿಪೂರ್ಣವಾದ ಒಂದು ಪ್ರತಿಮೆ ಅಂತ, ಅದು ವಾಸ್ತವವಲ್ಲ ಅಂತ. ಕ್ಷಾತ್ರ ಮೆಟಫಾರ್ ಆಗುವುದಕ್ಕಿಂತ ಹೆಚ್ಚಾಗಿ ವಾಸ್ತವ ಆಗುತ್ತದೆ. ಕಾರಣವಿಷ್ಟೇ, ಕ್ಷಾತ್ರ ರಾಜಸ ಕ್ಷೇತ್ರ. ರಾಜಸ ಕ್ಷೇತ್ರದಲ್ಲಿ ಕಲೆಗೆ ಕೆಲಸ ಕಡಿಮೆ, ವಾಸ್ತವಕ್ಕೆ ಕೆಲಸ ಹೆಚ್ಚು. ಅಲ್ಲಿ ಪದ್ಯ ಕಡಿಮೆ, ಗದ್ಯ ಹೆಚ್ಚು. ನೃತ್ಯ ಕಡಿಮೆ, ನಡಿಗೆ ಹೆಚ್ಚು. ಅಲ್ಲಿ ಗಾನ ಕಡಿಮೆ, ಮಾತು ಹೆಚ್ಚು. ಆ ಕಾರಣದಿಂದ ಕ್ಷಾತ್ರದ ವಲಯದಲ್ಲಿ ಅವೆಲ್ಲವನ್ನು ಒಂದಿಷ್ಟು ಗೌಣವಾಗಿ ಮಾಡಿ ನೋಡಲೇಬೇಕಾಗುತ್ತದೆ. ಈ ಬಗೆಯ ಧರ್ಮರಾಜನ ಚಿತ್ರಣವನ್ನು ನೀವು ಪರ್ವದಲ್ಲಿ ತುಂಬ ಮಾರ್ಮಿಕವಾಗಿ ತಲಸ್ಪರ್ಶಿಯಾಗಿ ಕಾಣಬಹುದು. ಅಲ್ಲಿ ಕೆಲವರು ಒಂದು ಆಕ್ಷೇಪವನ್ನು ಎತ್ತುತ್ತಾರೆ. ಭೈರಪ್ಪನವ್ರಿಗೆ ಬೇಜವಾಬ್ದಾರಿಯಾದ ತಂದೆ ಲಿಂಗಣ್ಣಯ್ಯನವರು ಗೃಹಭಂಗದ ಚೆನ್ನಿಗರಾಯ ಇದ್ದದ್ರಿಂದಲೇ ಅವರಿಗೆ ಧರ್ಮರಾಜನಂಥ ಪಾತ್ರಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ಅಷ್ಟು ರೋಸತ್ ಹೋಗಿ ಹೀಗೆ ಪರ್ಸ್ನಲ್ ಗ್ರಜ್ ಇಟ್ಕೊಂಡು ಈ ಥರ ಮಾಡಿದ್ದಾರಾ ಅಂತ. ಆದರೆ ಭೈರಪ್ಪನವರ ತರ್ಕವನ್ನು, ಯುಕ್ತಿಯನ್ನು ಅಲ್ಲಿಗೆಳೆಯೋದು ಬಹಳ ಕಷ್ಟ. ಅವರು ಮಹಾಭಾರತದ ವಾಸ್ತವದ ಎಳೆಗಳನ್ನೇ ಇಟ್ಟುಕೊಂಡು ಪರ್ವವನ್ನು ನಿರ್ಮಾಣ ಮಾಡೋಕ್ಕೆ ಹೋದಾಗ ಬೇರೆ ರೀತಿಯ ಚಿತ್ರಣ ಬರುವುದು ತುಂಬ ಕಷ್ಟವಾಗುತ್ತದೆ. ಇನ್ನು ಅದನ್ನು ಎಲ್ಲ ಪ್ರಸಂಗಗಳ ಹಿನ್ನೆಲೆಯಲ್ಲಿ ಕ್ರಮಕ್ರಮವಾಗಿ ನೋಡೋಣ. ಧರ್ಮರಾಜ ನೋಡೋಕ್ಕೆ ಹೇಗಿದ್ದಿರಬಹುದು? ಪಾಂಡವರ ಬಗ್ಗೆಗೆ ಅಲ್ಲಿ ಇಲ್ಲಿ ಒಂದಿಷ್ಟು ಸೂಚನೆಯನ್ನು ವ್ಯಾಸರು ಕೊಡ್ತಾರೆ. ಧರ್ಮರಾಜನ್ನ ಮಹಾಘೋಣ ಅಂತ ಕರೀತಾರೆ. ಎದ್ದು ಕಾಣುವ ಪ್ರಾಮಿನೆಂಟ್ ಆದ ಮೂಗಿತ್ತು ಅಂತ, ಎದ್ದು ತೋರೋ ಉದ್ದವಾದ ದೊಡ್ಡದಾದ ಮೂಗಿತ್ತು ಅಂತ. ಇದು ಉತ್ತರ ತನ್ನ ಒಂದು ಪರಿಚಯ ಮಾಡಿಕೊಡುವ ಕಾರ್ಯಕ್ರಮದಲ್ಲಿ ಹೇಳ್ತಾನೆ. ಉತ್ತರ ಗೋಗ್ರಹಣವಾಗುತ್ತದೆ. ಆ ಬಳಿಕ ಪಾಂಡವರು 2 ದಿವಸವಾದ ಮೇಲೆ ವಿರಾಟನ ಸಭೆಯಲ್ಲಿ ತಮ್ಮ ನಿಜ ಸ್ವಭಾವದಲ್ಲಿ, ಸ್ವರೂಪದಲ್ಲಿ ಉತ್ತಮವಾದ ಅನರ್ಘವಾದ ಅಲಂಕಾರ ಮಾಡಿಕೊಂಡು ಅಗ್ರಾಸನಗಳಲ್ಲಿ ಕೂತಿರ್ತಾರೆ. ಧರ್ಮರಾಜ ಸಾಕ್ಷಾತ್ ವಿರಾಟನ ಸಿಂಹಾಸನದ ಮೇಲೆ ಕೂತಿರ್ತಾನೆ. ವಿರಾಟ ಬಂದು, ಏನು ನೀವೆಲ್ಲ ಯಾತಕ್ಕೆ ಹೀಗೆ ಮಾಡ್ತಾ ಇದ್ದೀರಾ ಅಂದಾಗ ಅರ್ಜುನ ಹೇಳ್ತಾನೆ, ಇವನು ಇಂದ್ರನ ಸಿಂಹಾಸನವನ್ನು ಅಲಂಕರಿಸೋದಕ್ಕೆ ಅರ್ಹನಾದವನು ಅಂತ ಅಣ್ಣನ ಬಗ್ಗೆ. ಆಗ ಉತ್ತರ ಬಂದು, ನೋಡು ಮಹಾಘೋಣ ಯೇಷ ಅಪಶ್ಯತ, ಇವನನ್ನು ನೋಡಿ, ಇವನು ದೊಡ್ಡ ಮೂಗು ಪ್ರಾಮಿನೆಂಟ್ ಆಗಿರ್ತಕ್ಕಂಥವನು, ಭೀಮನಿಗೆ ಒಳ್ಳೆಯ ತೋಳಿರ್ತಕ್ಕಂಥದ್ದು, ವಿಶಾಲವಾದ ಕಣ್ಣಿರ್ತಕ್ಕಂಥದ್ದು ಅಂತ ಹೀಗೆಲ್ಲ ಹೇಳ್ತಾನೆ. ಮೂಗು ಎತ್ತರವಾಗಿ ತೋರುವಂಥದ್ದು, ಎದ್ದು ತೋರುವಂಥದ್ದು ಅಂತಂದರೆ ಮೂಗಿನಿಂದ ಮುಖ, ಮುಖದಿಂದ ಮೈಯನ್ನು ಊಹಿಸಬಹುದು ಅಂತ. ಮುಖದಲ್ಲಿ ಮೂಗು ಎದ್ದು ತೋರಬೇಕು ಅಂತಂದರೆ ತುಂಬ ಪಲ್ಪಿ ಚೀಕ್ಸ್ ಇದ್ದರೆ ಆಗೋಲ್ಲ. ತುಂಬು ಗೆನ್ನೆಗಳಿದ್ದವರಿಗೆ ಯಾರಿಗೂ ಮೂಗು ಎದ್ದು ಕಾಣೋದಿಲ್ಲ. ಕೆನ್ನೆಗಳು ಸ್ವಲ್ಪ ಬತ್ತು ಹೋಗಿರಬೇಕು. ಕೆನ್ನೆ ಮಾತ್ರ ಬತ್ತು ಹೋಗೋದೆ, ಮುಖ ಮಾತ್ರ ಸ್ವರ್ಗಿ, ಮೈಯೆಲ್ಲ ಸ್ವರ್ಗದೇ ಇರ್ತಿ, ಆ ಮೈಯು ಸ್ವಲ್ಪ ಸ್ವರ್ಗಿರ್ತಕ್ಕಂಥದ್ದು. ಅಂದರೆ ಧರ್ಮರಾಜ ಅಷ್ಟು ಮೈದುಂಬಿಕೊಂಡಂಥವನಲ್ಲ ಪಾಪ. ಅವನಿಗೆ ಆ ಆಂತರಿಕವಾದ ಕೊರಗು ಬಂತೋ ಚಿಕ್ಕ ವಯಸ್ಸಿನಿಂದ ಹಾಗೋ ಗೊತ್ತಿಲ್ಲ. ಕೆಲವೊಂದು ಮನೆಗಳಲ್ಲಿ ದೊಡ್ಡ ಮಗ ತುಂಬ ಮೃದುವಾಗಿ, ಸೌಶೀಲ್ಯನಾಗಿ, ಸಬ್ಮಿಸಿವ್ ಆಗಿಬಿಡ್ತಾನೆ. ಯಾವ ಕಾರಣವೋ ಗೊತ್ತಿಲ್ಲ. ನನಗೆ ಎಷ್ಟೋ ಬಾರಿ ಅನಿಸುತ್ತದೆ, ಪಾಂಡವರು ಒಟ್ಟಿಗೆ ಬೆಳೆದ್ರು, 1 ವರ್ಷ ಅಂತರ ಅಂತ ಹಾಗಿದ್ದರೂ ಕೂಡ ತಂದೆ ಪಾಂಡು ನೋಡಿದ್ರೆ ತಪಸ್ಸು ಮಾಡ್ತಾ ಮೂಗಿಡ್ತಾ ಕೂತ್ಕೊಂಡು ಬಿಟ್ಟಿದ್ದ. ಅಂಥ ತಂದೆಯ ಸ್ವಭಾವ ಕ್ಷಾತ್ರಕ್ಕೆ ಪೂರ್ತಿ ವ್ಯತಿರಿಕ್ತವಾದ ರೀತಿಯಲ್ಲಿ ಬದುಕ್ತಾ ಇದ್ದಾಗ ಶತಶೃಂಗ ಪರ್ವತದಲ್ಲಿ ಇನ್ನು ಮಿಕ್ಕ ಋಷಿಮುನಿಗಳ ಜೊತೆಯಲ್ಲಿ ಬೆಳೀತಾ ಇದ್ದಾಗ ಇನ್ನು ಯಾವ ರೀತಿಯಾದ ಸ್ವಭಾವ ಬರೋಕ್ಕೆ ಸಾಧ್ಯ ಅಂತ. ಆದರೆ 1 ವರ್ಷ ಚಿಕ್ಕವನಾದ ಭೀಮನಲ್ಲಿ ಹಾಗೆ ಬರಲಿಲ್ವಲ್ಲ. ಅವನು ಎಷ್ಟು ಉತ್ಸಾಹದ ಚಿಲುಮೆಯಾಗಿದ್ದ, ಮತ್ತು ಅವನಿಗಿಂತ 1 ವರ್ಷ ಚಿಕ್ಕವನಾದ ಅರ್ಜುನಿಗೆ ಬರಲಿಲ್ವಲ್ಲ. ಅವನೆಷ್ಟು ಲವಲವಿಕೆಯಿಂದ, ಎಷ್ಟು ಮಹತ್ವಾಕಾಂಕ್ಷೆಯಿಂದ ವರ್ತಿಸ್ತಾ ಇದ್ದ ಅಂತನ್ನೋದನ್ನು ನೋಡಿದಾಗ ಹುಟ್ಟಿಗೂ ಪರಿಸರಕ್ಕೂ ಯಾವ ಮಾತ್ರದ ಸಂಬಂಧ ಅಂತ ಅನಿಸಿಬಿಡ್ತದೆ. ತಾತ್ಪರ್ಯತಃ ಇಷ್ಟನ್ನಂತೂ ಹೇಳ್ಬೋದು, ಧರ್ಮರಾಜನ ಹುಟ್ಟೆ ಸ್ವಲ್ಪ ಬಡಕಲು. ಕ್ಷಾತ್ರೋಚಿತವಾದ ವಿದ್ಯೆಗಳನ್ನು ಕಲಿತಿದ್ದಾನೆ, ಕಲಿತರೂ ಅವು ಅಂಥ ಗಟ್ಟಿಯಾಗಿ ಮೈಗಂಟಿದಂತೆ ಕಾಣೆ. ಅವನು ತದೇಕ ನಿಷ್ಠೆಯಿಂದ ಒಲಿಸಿಕೊಂಡ ಆಯುಧ ಅಂತಂದರೆ ಶಕ್ತಿಯಾಯುಧ ಅಥವಾ ಈಟಿ ಅಂತಾರಲ್ಲ, ಸ್ಪಿಯರ್ ಅಂತೀವಲ್ಲ, ಅದನ್ನು ಬಳಸ್ತಾ ಇದ್ದ ಅಂತ ಗೊತ್ತಾಗುತ್ತದೆ. ಆ ಶಕ್ತಿಯಾಯುಧವನ್ನು ಬಳಸಿ ಅವನು ಕೊಂದದ್ದು ಶಲ್ಯನ್ನ. ಇನ್ನು ಯಾವ ದೊಡ್ಡ ಘನಕಾರ್ಯವನ್ನು ಮಾಡಿದಂತೆ ಕಾಣೆ. ಕೆಲವರು ದೊಡ್ಡ ಸಂಗೀತದ ವಾತಾವರಣದಲ್ಲಿ ಒಂದು ಕೀರ್ತನೆ ಹೇಳೋದು, ಸಂಪ್ರದಾಯದ ಹಾಡು ಹೇಳ್ಕೊಳ್ಳೋದು, ತುಳಸಿ ಕಟ್ಟೆ ಪೂಜೆ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಲ್ತಿರ್ತಾರೆ. ಮಹಾವೇದ ಘನಪಾಠಿಗಳ ಕುಟುಂಬದಲ್ಲಿ ಹುಟ್ಟಿದವರು ಏನೋ ಒಂದಿಷ್ಟು ಪುರುಷ ಸೂಕ್ತ, ಶ್ರೀ ಸೂಕ್ತ, ರುದ್ರ ಚಮಕ ಅಂತ ಅಲ್ಲಿಗೆ ನಿಂತ್ಕೊಂಡಿರ್ತಾರೆ. ಈ ರೀತಿಯಾದದ್ದು ಧರ್ಮರಾಜನ ಕ್ಷಾತ್ರವಿದ್ಯಾ ಕೌಶಲವ ಅಂತ ಅನಿಸುತ್ತದೆ. ಆದರೆ
ಅವನು ಬೇರೆ ಶಾಸ್ತ್ರವನ್ನು ಅಭ್ಯಾಸ ಮಾಡಿದ್ದು ನೋಡಿದರೆ ಚೆನ್ನಾಗಿ ಮಾಡಿದ್ದಾನೆ, ಸಾಕಷ್ಟು ಓದಿಕೊಂಡಿದ್ದಾನೆ ಅಂತ ಗೊತ್ತಾಗುತ್ತದೆ. ಅವನನ್ನು ಮುಂದೆ ಬಗೆಯಲ್ಲಿ ಭೀಷ್ಮ, ವಿದುರ ಇತ್ಯಾದಿಗಳ ವ್ಯಾಸಂಗಶೀಲತೆ ಯಾವುದಿದೆ ಅದಕ್ಕೆ ತಕ್ಕನಾಗಿ ಕಾಣ್ತಕ್ಕಂಥದ್ದು ಅಂತ. ಆದರೆ ಅವನಿಗಿಷ್ಟಾಗಿಯೂ ವಿಸ್ಡಮ್ ಅಂತೀವಲ್ಲ ಅದು ಕಡಿಮೆ ಇತ್ತ ಅಂತ. ಅಂದರೆ ಎರಡು ತರಹ ಉಂಟು. ಇನ್ಫಾರ್ಮೇಷನ್ ಆ್ಯಂಡ್ ವಿಸ್ಡಮ್ ಅಂತೀವಲ್ಲ, ಮಾಹಿತಿ, ಮತ್ತು ಇನ್ನೊಂದು ಬುದ್ಧಿಕೌಶಲ, ವಿವೇಕ. ಆ ವಿವೇಕದಲ್ಲಿ ಧರ್ಮರಾಜನಿಗೆ ಎಲ್ಲಿಯೋ ಕೆಲವೊಮ್ಮೆ ಅದು ಅಡ್ಡದಾರಿಯನ್ನು ಹಿಡಿತಾ ಇತ್ತ, ಅಥವಾ ಪಾಪ ಅವನು ದಿಂಗ್ಮೂಢನಾಗಿ ನಿಲ್ತಾ ಇದ್ದನಾ ಅಂತ. ಇದಕ್ಕೆ ನಿದರ್ಶನಗಳು ಎರಡೂ ರೀತಿಯಲ್ಲೂ ಸಿಗುತ್ತವೆ. ಅವನ ವಿವೇಕ ತುಂಬ ಪಟುವಾಗಿ ಕೆಲಸ ಮಾಡಿದ್ದು ಕಾಣಿಸುತ್ತೆ, ಹಾಗಲ್ಲದೇ ಇರೋದು ಕಾಣಿಸುತ್ತದೆ. ಎಲ್ಲಿ ಅಂತ ನೋಡಿದಾಗ ತಾನು ಸುಖ ಪಡುವುದರಲ್ಲಿ, ತನಗೆ ಲಾಭ ಆಗುವ ವಿಷಯದಲ್ಲಿ ಅವನು ತುಂಬ ಅಪಾಲಜೆಟಿಕ್ ಆಗಿಬಿಡ್ತಾನೆ. ಇದು ಆಧುನಿಕ ಮಾನವರಲ್ಲಿ ಕೆಲವೊಮ್ಮೆ ಕಂಡುಬರುವ ಅವಿವೇಕ. ಏನಂದರೆ ದೇ ಬಿಕಮ್ ಟು ಅಪಾಲಜೆಟಿಕ್ ಟು ಹ್ಯಾವ್ ರೈಚಿಯಸ್ ಜಾಯ್, ರೈಚಿಯಸ್ ಪ್ಲೆಷರ್ಸ್. ಸಹಜವಾಗಿ ಯುಕ್ತವಾಗಿ ಸ್ವಸ್ಥವಾಗಿ ಬರಬೇಕಾದ ಸುಖಗಳ ಬಗೆಗೂ ಅಪಾಲಜೆಟಿಕ್ ಆಗಿಬಿಡ್ತಾರೆ. ಈ ರೀತಿಯಾದ ಗಿಲ್ಟನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಆಧುನಿಕ ವಿದ್ಯಾಭ್ಯಾಸದ ಒಂದು ವಿಪರ್ಯಾಸ ಅಂತ ನನಗನ್ನಿಸುತ್ತದೆ. ಏನೋ ಚೆನ್ನಾಗಿ ಊಟ ಮಾಡ್ತಾ ಇದ್ದಾಗ ನೋಡಿ ಜಗತ್ತೆಲ್ಲ ಎಷ್ಟು ಹಸ್ಕೊಂಡಿದೆ ಅಂತ. ತನ್ನ ಊಟ ಎತ್ತುಕೊಡೋಲ್ಲ, ಊಟ ಮಾಡುವ ಸುಖ ಇಟ್ಕೊಳ್ಳಲ್ಲ. ನಮ್ಮಲ್ಲಿಯೇ ನಾವುಗಳೇ ಮಾಡ್ತಾ ಇರ್ತೀವಿ ನೋಡಿ. ಒಳ್ಳೆಯ ಸಂಗೀತ ಕೇಳ್ತಾ ಇರೋವಾಗ ಇವೆಲ್ಲ ನೇಷನ್ ಬಿಲ್ಡಿಂಗಿಗೆ ಏನೂ ಪ್ರಯೋಜನ ಬರೋದಿಲ್ಲ, ಇದೆಲ್ಲ GDP ಡೆವಲಪ್ ಮಾಡೋದಿಲ್ಲ, ಈ ಥರ ಮನಸ್ಸಿನಲ್ಲೇ ಅಂದುಕೊಂಡ್ಬಿಟ್ಟು ಆ ಸಂಗೀತಕ್ಕೂ ಸ್ವಲ್ಪ ಕಾಲ ಎರವಾಗಿಬಿಡೋದು. ಹಾಗಂದುಕೊಂಡು ತಕ್ಷಣವೇ ನಾವು ಪೂರ್ಣವಾಗಿ ಸಂತೋಷ ಪಡದೇ ಇರುವುದೇನೆ ನಮ್ಮ ಯೋಗ್ಯತೆಗೆ ಒಂದು ಸರ್ಟಿಫಿಕೇಟ್, ಪ್ರಮಾಣ ಪತ್ರ ಅಂತ, ಅದು ಒಂದು ರೀತಿಯಾಗಿ ಪ್ರಾಯಶ್ಚಿತ್ತ ಅಂತ ಕೂಡ ಭಾವಿಸಿಕೊಳ್ಳೋದಾಗ್ತಾ ಇರುತ್ತೆ. ಯಾಕೆ ಒನ್ ಶುಡ್ ನಾಟ್ ಬಿ ಅಪಾಲಜೆಟಿಕ್ ಫಾರ್ ದಿ ಜೆನ್ಯೂನ್ ಹ್ಯಾಪಿನೆಸ್? ತನಗೆ ಬೇಕಾದ ಸುಖದ ಬಗ್ಗೆಗೆ ಅವನು ಯಾವತ್ತೂ ಅಪಾಲಜೆಟಿಕ್ಕಾಗಿ ಇರಬಾರ್ದು, ಅದು ಇರುವಂತೆ ಮಾಡಿಬಿಡೋದು. ನೋಡಿ, ನಮ್ಮ ಸಾಹಿತಿಗಳು ಕೂಡ ತುಂಬ ಮಾಡ್ತಾರೆ. ಆದರೆ ಯಥೇಷ್ಟವಾಗಿ ಅವರು ಅನ್ಯಾಯಗಳನ್ನು ಮಾಡ್ತಲೇ ಇರ್ತಾರೆ. ಆದರೆ ಜನರಲ್ಲಿ ಈ ಗಿಲ್ಟನ್ನು ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಒಂದು ಮಟ್ಟಕ್ಕೆ ಯುಕ್ತ ಅಂತಲೂ ಅದನ್ನು ವಾದಿಸೋಣ, ಯಾಕೆಂದರೆ ಹಾಗೆ ಮಾಡಿದೊರ್ತು ಭೋಗ ಲಾಂಪಟ್ಯದಿಂದ ದೂರ ಬರೋಕ್ಕೆ ಆಗೋಲ್ಲ ಅಂತೆಲ್ಲ. ಆದರೆ ಹೆಜ್ಜೆ ಹೆಜ್ಜೆಗೂ ಹಾಗೆ ಮಾಡ್ತಾ ಇದ್ದರೆ ಸುಖವನ್ನು ಪೂರ್ತಿ ಬಿಡೋಕ್ಕಾಗೋಲ್ಲ. ಸುಖ ಒಂದು ಮಟ್ಟಕ್ಕೆ ಕೊಡಬೇಕಾದ ಸಂಸ್ಕಾರವೂ ಕೊಡಲ್ಲ, ಹಾಗಾಗುತ್ತೆ. ಇಟ್ ವಿಲ್ ನೀದರ್ ಸ್ಯಾಚುರೇಟಸ್ ನಾರ್ ವಿಲ್ ಬಿ ಟ್ರಾನ್ಸೆಂಡಿಂಗ್ ಇಟ್. ಸುಖ ಚೆನ್ನಾಗಿ ಅನುಭವಿಸಿ ಅದೊಂದು ಸ್ಯಾಚುರೇಷನ್ಗೂ ಬರೋಲ್ಲ, ಅಥವಾ ಅದನ್ನು ಮೀರುವಂಥ ಒಂದು ವೈರಾಗ್ಯವೂ ಬರೋದಿಲ್ಲ. ವಿತಿನ್ ದಿ ಎಸ್ಕೇಪ್ ವೆಲಾಸಿಟಿ ಎಷ್ಟು ಎಗರಿದ್ರೂ ಕೂಡ ರಾಕೆಟ್ಟು ನೆಲಕ್ಕೆ ಬೀಳುತ್ತದೆ. ಇದು ಧರ್ಮರಾಜನಂಥವರಲ್ಲಿ ಕೆಲವೊಮ್ಮೆ ಕಾಣ್ತಕ್ಕಂಥದ್ದು. ಇದರ ಒಂದು ಮುಖ್ಯ ಉಪಲಕ್ಷಣವಾಗಿ ನಾವು ನೋಡಬಹುದಾದದ್ದೇನೆಂದರೆ, ಎಲ್ಲಿಯೂ ತುಂಬ ದೊಡ್ಡ ಸಂತೋಷ ಇಲ್ಲ, ಸಹಜವಾಗಿರೋಲ್ಲ. ಈ ವೇದಾಂತ ಇತ್ಯಾದಿಗಳನ್ನೆಲ್ಲ, ವೇದಾಂತ ಅಂತಂದರೆ ಪರಮಾರ್ಥದ ನಿಜವಾದ ಒಳ್ಳೆ ವೇದಾಂತ ಅಂತಲ್ಲ, ಈ ಲೋಕಪ್ರವಾದ ಇರತಕ್ಕಂಥ ಸೋಕಾಲ್ಡ್ ವೇದಾಂತ ಇದೆಯಲ್ಲ, ಅದನ್ನೆಲ್ಲ ಕೇಳುವವರ, ಅದನ್ನೆಲ್ಲ ಹೇಳುವವರಲ್ಲಿ ನೋಡಿ, ಅದು ಒಂದು ರೀತಿಯಾದ ಭಯಂಕರವಾದ ಜುಗುಪ್ಸಾವಹ ಶುಷ್ಕತೆ ಇರುತ್ತದೆ. ಆ ಶುಷ್ಕತೆ ಎಂಥದ್ದು? ಅದೇ ಥರ ಈ ಲೆಫ್ಟಿಸ್ಟ್ಗಳಲ್ಲಿ ಅದೇ ಥರ ಶುಷ್ಕತೆ ಇರುತ್ತೆ. ಈ ಕಡೆ RSS, ಈ ಕಡೆ ಪಾಲಿಟ್ ಬ್ಯೂರೋ, ಎರಡೊಳಗೂ ನೀವು ಒಂದನ್ನೇ ಕಂಡುಬಿಡ್ತೀರ. ಇಬ್ಬರಿಗೂ ಕೂಡ ಬದುಕಿನ ಬಗ್ಗೆ ಒಂದು ರೀತಿಯಾದ ವೈರಸ್ಯ. ನಮ್ಮ RSS ಕಾರ್ಯಕ್ರಮಗಳಲ್ಲೆಲ್ಲ ಚಪ್ಪಾಳೆ ತಟ್ಟಿದ್ರೆ ಸಾಕು, ಅದು ಮೈಲಿಗೆ ಅನ್ನೋ ತರಹ. ಮೆಚ್ಚಿಬಿಟ್ರೆ ಸಾಕು, ಒಂದು ಜೋಕ್ ಮಾಡಿಬಿಟ್ರೆ ಸಾಕು, ಒಂದು ಶೃಂಗಾರದ ಪ್ರಸ್ತಾವ ಬಂದುಬಿಟ್ರೆ ಸಾಕು, ಅಯ್ಯೋಯ್ಯೋ ಮೈಲಿಗೆ ಆಯಿತು, ಪಾಪೋಹಂ ಪಾಪಕರ್ಮಾಹಂ ಅಂತ ಶುರು ಮಾಡ್ಕೊಳ್ಳೋದು. ಅದೇ ಥರ ಈ ಕಮ್ಯುನಿಸ್ಟಿಕ್ ವಲಯಗಳಲ್ಲಿ ನೋಡಿ, ಸುಂದರವಾಗಿ ಲಕಲಕ ಜಗಜಗ ಅಂತ ಒಂದು ಅಲಂಕಾರ ಮಾಡ್ಕೊಂಡು ಬಂದರೆ ಅದು ಮಹಾ ಅನ್ಯಾಯ ಅನ್ನೋ ಥರ. ಒಂದು ಪುಸ್ತಕಕ್ಕೆ ಓರಣವಾಗಿ ನೀಟಾಗಿ ಕ್ಯಾಲಿಗ್ರಫಿ ಮಾಡಿ ಅಕ್ಷರಗಳನ್ನೆಲ್ಲ ಪ್ರಿಂಟ್ ಮಾಡೋದು ಕೋತಿ ಕೋತಿಯಾಗೇ ಮಾಡಬೇಕು. ಹಾಗಿದ್ದರೆ ಮಾತ್ರ. ಈಚೆಗೆ ಅವರಿಗೆ ಏನೂ ಅಂತ ಗಿಡ್ತಾ ಇಲ್ಲ, ಅದಕ್ಕೆ ಹಾಗೆ ಬಿಟ್ಟಿದ್ದಾರೆ. ನೀವು ನೋಡಿ, ಆ ಕಮ್ಯುನಿಸ್ಟಿಕ್ ಟೆಂಡೆನ್ಸಿ ಇರ್ತಕ್ಕಂಥ ನಮ್ಮ ಲೇಖಕರಲ್ಲಿ, ಆ ನಾಟಕದಲ್ಲಾಗಲಿ ಮತ್ತೊಂದರೊಳಗಾಗಲಿ, ಅವರು ವೇಷವನ್ನೂ ಚೆನ್ನಾಗಿ ಇಟ್ಕೊಳ್ಬಾರ್ದು. ಒಳ್ಳೆ ಶುಚಿಯಾಗಿರ್ತಕ್ಕಂಥ ಬಟ್ಟೆ ಇದ್ದರೆ ಸಾಕು, ಅದೊಂದು ಬೂರ್ಜ್ವಾ ಸಂಗತಿ ಅಂತ ಅನಿಸ್ಬಿಡುತ್ತೆ ಅಂತ ಕೊಳೆಯಾದ ಜುಬ್ಬ ಹಾಕ್ಕೋಬೇಕು, ಮಾಸಲು ಗಡ್ಡ ಇರಬೇಕು, ಒಳ್ಳೆ ಛಂದೋಬದ್ಧವಾಗಿ ಬರೀಬಾರ್ದು, ಇಂಪಾಗಿ ರಾಗಬದ್ಧವಾಗಿ ಹಾಡಬಾರ್ದು, ಒಳ್ಳೆ ಭರತಮುನಿಯ ಒಂದು ಕರ್ಣ ಅಂಗಹಾರ ಉದಿತವಾದ ನೃತ್ಯ ಮಾಡಬಾರ್ದು.
ಎಲ್ಲದರೊಳಗೂ ಒಂದು ಒರಟುತನ ಬೇಕು, ಎಲ್ಲದರೊಳಗೂ ಒಂದು ವಿಕಾರ ಬೇಕು, ಕಡೆಗೆ ಎಲ್ಲದರೊಳಗೂ ಕೂಡ ಜನಕ್ಕೆ ಒಂದು ಅಸಹನೆ ಬೇಕು. ಆ ಅಸಹನೆ, ಅಸಮಾಧಾನ ಎದ್ದು ಕೆರಳಿಯೇ ಕ್ರಾಂತಿ ಆಗೋದು, ಕ್ರಾಂತಿ ಆದಮೇಲೆ ಲೋಕಕ್ಕೆ ಶಾಂತಿ ಆಗುವುದು ಅಂತ. ಇಲ್ಲಿ ಹಾಗೆ ಅಂದರೆ ಎಂಜಾಯ್ಮೆಂಟ್ ಈಸ್ ಸಿನ್ ಅನ್ನುವಂಥ ಒಂದು ಭಾವ ಇದು ಎರಡೂ ಕಡೆಯಲ್ಲೂ ಕಂಡುಬರ್ತದೆ. ನಮ್ಮ ಮಡಿವಂತರಲ್ಲಿ ಕೂಡ ಹಾಗೆ ಕಂಡುಬರ್ತದೆ ನೋಡಿ. ಪರ್ವದಲ್ಲಿ ಒಂದು ಕಡೆ ಬರುತ್ತದೆ ನಿಯೋಗದ ಪ್ರಸ್ತಾವ. ಭೈರಪ್ಪನವರು ನಿಯೋಗ ಹೇಗಾಗುತ್ತೆ ಅನ್ನೋದು ಯಾವ ಗ್ರಂಥದಿಂದ ಗ್ರಹಿಸಿದ್ರೋ ಗೊತ್ತಿಲ್ಲ, ಎಂದಾದರೂ ಅವ್ರನ್ನ ಕೇಳಬೇಕು. ನಾನು ಓದಿದ ಯಾವ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಕೂಡ ನಿಯೋಗದ ಚಿತ್ರಣ ಆ ರೀತಿಯಾಗಿಲ್ಲ. ಆದರೆ ಅಲ್ಲಿ ಅತ್ಯಂತ ಜುಗುಪ್ಸೆಯನ್ನು ಹುಟ್ಟಿಸುವಂತೆ ಇರಬೇಕು ಗಂಡು ಹೆಣ್ಣಿಗೆ ಅಂತ. ಆ ರೀತಿಯಾಗಿ ಜುಗುಪ್ಸೆ ಹುಟ್ಟಿಸಿದರೆ ಭಾವಪ್ರಾಪ್ತಿಯಾದರೂ ಹೇಗೆ ಸಾಧ್ಯವಾಗುತ್ತೆ? ಅದನ್ನಲ್ಲಿ ತರ್ತಾರೆ, ಆ ಚರ್ಚೆಯನ್ನು ಅವ್ರು ತರ್ತಾರೆ. ವಿದುರನ ತಾಯಿ ದಾಸಿ ವ್ಯಾಸರಿಗೆ ಅದನ್ನು ಹೇಳ್ತಾಳೆ, ಈ ಥರದನ್ನೆಲ್ಲ ಪಕ್ಕಕ್ಕಿಟ್ಟು ಸಂತೋಷ ಸುಖ ಅನ್ನೋದನ್ನು ಹಾಗೆ ಅನುಭವಿಸಿ ಅಂತ. ರುಚಿಯಾದ ಅನ್ನವನ್ನು ತಿನ್ನುವಾಗಲೂ ಮುಖವನ್ನು ಹಾಗಲಕಾಯಿ ತಿಂದಂತೆ, ಬೇವಿನಕಾಯಿ ತಿಂದಂತೆ ಮಾಡಬೇಕೇ? ಇದು ದೊಡ್ಡ ಪ್ರಶ್ನೆ. ಶ್ರೀಮದ್ ಗಾಂಭೀರ್ಯವನ್ನು ಇಟ್ಕೊಳ್ಬೇಕು ಅಂತ. ಈ ಎಕ್ಸ್ಪೆರಿಮೆಂಟಲ್ ಫಿಲ್ಮ್ಸು, ಆರ್ಟ್ ಫಿಲ್ಮ್ಸ್ ಅಂತ ಹೇಳ್ತಾರೆ. ನಾನು ಆರ್ಟ್ ಫಿಲ್ಮ್ ಅಂತ ಆ ಒಳ್ಳೆಯ ಹೆಸರು ನಾವು ಕೊಡೋಕ್ಕೆ ಹೋಗೋದಿಲ್ಲ. ವಿಚ್ ಕ್ರಾಫ್ಟ್ ಫಿಲ್ಮ್ಸ್ ಅಂತಂತೀನಿ ಅವನ್ನು. ಈ ಕಾಸರವಳ್ಳಿ, ಊಸರವಳ್ಳಿ ಅಂಥವರೆಲ್ಲ ತೆಗಿತಾರಲ್ಲ, ಆ ಥರದ್ದು ಅದೇನೇ ಆಗಿರ್ತಕ್ಕಂಥದ್ದು. ಘಟಶ್ರಾದ್ದ, ಮತ್ತೊಂದು ಮಗದೊಂದು, ಕುಂಭಶ್ರಾದ್ದ, ಈ ಥರದ್ದೆಲ್ಲ ಬಾಯಿಗೆ ಬಂದಾಗ ಅವರು ತೆಕ್ಕೊಂಡ್ರಲ್ಲ ಅಲ್ಲಿ. ಎಳೀತ ನಿಧಾನಕ್ಕೆ ತೆಗೆಯೋದು, ಆ ಕಾಡು ಮೇಡು ಈ ಥರದ್ದೆಲ್ಲ. ಚೊಂಬು ಇಟ್ಕೊಂಡು ಹೋಗ್ತಾನೆ ಅಂದರೆ 3 ಗಂಟೆ ಹೊತ್ತು ಚೊಂಬು ಎತ್ಕೊಂಡು ಹೋಗ್ತಾನೇ ಇರ್ತಾನೆ. ಈ ರೀತಿಯಾಗಿ ಆ ಥರದ್ದು ಮಾಡುವುದು, ಗಂಭೀರವಾಗಿರುವಂತೆ ಮಾಡ್ತಕ್ಕಂಥದ್ದು. ನನ್ನ ಸ್ನೇಹಿತ ಒಮ್ಮೆ ಹೇಳಿದ್ದ, ಈ ವಂಶವೃಕ್ಷ ಸಿನಿಮಾನೂ ಎಡವಟ್ಟೆ ಆಯಿತು ಹಾಗೆ ನೋಡಿದ್ರೆ. ಅಲ್ಲಿ ಕೂಡ ಅಷ್ಟೇ, ನಾಗಲಕ್ಷ್ಮಿ ಅವಳಿಗೆ ರಾಮನಾಮ ಬರೀಬೇಕು ಅಂತ ಆಗುತ್ತದೆ. ಆ ರಾಮನಾಮ ಬರಿ ಅಂತ ಅನ್ನುವಂಥ ಸಂದರ್ಭ ಬಂದಾಗ ಗೊಳ್ಳಂತ ಸಿನಿಮಾ ಥಿಯೇಟ್ರಲ್ಲಿ ಇದ್ದವರೆಲ್ಲ ನಕ್ಕಿದ್ರು ಅಂತ. ಅದೇನೋ ಆ್ಯಸ್ ದೋ ಜೋಕ್ ಅಂತ, ಅಷ್ಟರ ಮಟ್ಟಿಗೆ ಸೀರಿಯಸ್ ಆಗಿಬಿಟ್ಟಿತ್ತು ಸಿನಿಮಾ ಅಂತ. ಆ ರೀತಿಯಾದದ್ದು ಯಾಕೆ? ಹೀಗೆ ಸುಖ ಅನ್ನೋದು ಒಂದು ಸಂಕಟ ಅನ್ನುವಂತೆ. ಹಾಗಂತ ಸುಖ ಬಿಟ್ಟಿಲ್ಲ, ಅದನ್ನು ನೋಡಿ. ಇದು ಡಬಲ್ ಸ್ಟ್ಯಾಂಡರ್ಡ್ಸ್ ಅಲ್ವಾ, ಅಥವಾ ಸ್ಟ್ಯಾಂಡರ್ಡ್ಸೇ ಇಲ್ಲ ಅಂತ ಅನ್ನಬೇಕಲ್ವಾ ಅಂತ. ನಗಬೇಕಾದಾಗ ನಕ್ಕು, ಅಳಬೇಕಾದಾಗ ಹತ್ತು, ಹೊಡಿಬೇಕಾದಾಗ ಹೊಡೆದು, ಎದ್ದು ಏಳಬೇಕಾಗಿ ಎದ್ದು, ಬೀಳಬೇಕಾದ್ರೆ ಬಿದ್ದು ಇದ್ದರೆ ಮೇಲಲ್ವ. ಇದಕ್ಕೆ ಅತೀತವಾದ ಜ್ಞಾನಿಯ ಸ್ಥಿತಿ ಅಂತಂದರೆ ಅದು ಲೋಕ ಸಂಪರ್ಕಾತೀತವಾದದ್ದು. ವಸ್ತುತಃ ಜ್ಞಾನಿ ಆದವನು ಹೇಗಿರ್ತಾರೆ ಅದನ್ನು ಶ್ರೀಕೃಷ್ಣ ತೋರ್ಪಡಿಸಿದ್ದಾನಪ್ಪ. ಅವನು ಬದುಕಿದೆ ತೋರಿಸಿದ್ದಾನೆ. ಹೀಗಾಗಿ ಮಹಾಭಾರತದ ಪಾತ್ರಗಳಲ್ಲಿ ಎಲ್ಲ ನೋಡಿದ್ರೆ ಕೃಷ್ಣನಲ್ಲಿ ಒಮ್ಮೆಯಾದರೂ ಆ ಒಂದು ಬೋರ್ಡಮ್ ಕಾಣಿಸುತ್ತಾ, ವೆದರ್ ಇಟ್ ಈಸ್ ದಿ ಬೋರ್ಡಮ್ ಆಫ್ ಇಂಟೆಲೆಕ್ಟ್ ಆರ್ ವೆದರ್ ಇಟ್ ಈಸ್ ದಿ ಬೋರ್ಡಮ್ ಆಫ್ ಫಿಲಾಸಫರ್ ಆರ್ ವಾಟ್ಸೋ ಎವರ್ ಹೂಸೋ ಎವರ್, ಒಂದೂ ಕಾಣುವಂಥದ್ದಲ್ಲ. ಕೃಷ್ಣನಿಗಿಂತ ಇಷ್ಟು ಪಟ್ಟು ಕಡಿಮೆ ಇರತಕ್ಕಂಥದ್ದು ಧರ್ಮರಾಜನ ಕ್ಯಾಲಿಬರು. ಆದರೆ ಕನ್ಸಿಸ್ಟೆಂಟಾಗಿ ಅವನ ಆಧಾರ ಶ್ರುತಿಯೇ ಆ ಒಂದು ಸಪ್ಪೆತನ ಉಂಟು, ಅಪಾಲಜೆಟಿಕ್. ಈ ಅಪಾಲಜಿ ಅನ್ನೋದನ್ನು ಮತ್ತೆ ಕೇಳಿಕೊಂಡು ಬರ್ತಾನೆ. ಆ ವ್ಯಾಸರ ಕಲಾ ಸೂಕ್ಷ್ಮತೆ, ಕಲಾ ಕುಶಲತೆ ಮಾತ್ರ ತುಂಬ ವಿಶೇಷವಾದದ್ದು ಅಂತ ಅದಕ್ಕೆ ಅನಿಸುತ್ತದೆ. ಹೀಗೆ ನಾವು ಇದ್ದೀವಿ, ಅದನ್ನು ಅಲ್ಲಿ ತೋರಿಸಿದ್ದಾರೆ. ಧರ್ಮರಾಜನಿಗೆ ಒಂದಿಷ್ಟು ರಾಸಿಕ್ಯ ಬೇಕಾಗಿತ್ತು ನೋಡಿ. ದ್ರೌಪದಿ ತನಗೆ ಬೇಡ ಅಂತ ಹೇಳೋದಿಲ್ಲ, ರಾಜ್ಯಾಭಿಷೇಕ ತನಗೆ ಬೇಡ ಅಂತ ಹೇಳೋದಿಲ್ಲ, ಅದನ್ನೆಲ್ಲ ಅನುಭವಿಸ್ತಾನೆ. ಅನುಭವಿಸುವಾಗ ಒಂದಿಷ್ಟು ಸಂಕಟ ಪಡ್ತಾ ಇರೋ ಥರ ಕಾಣಿಸುತ್ತೆ. ಇದು ಯಾವ ಊರಿನ ಸೀಮೆಯ, ಯಾವ ಸೀಮೆಯ ಸುಖ ಅಂತ ಗೊತ್ತಾಗುತ್ತೆ. ಅವನು ಮುಂದೆ ನಾವು ನೋಡಿದಾಗ ತುಂಬ ಪ್ರಾಮಾಣಿಕವಾಗಿ ದುಃಖ ಪಡ್ತಾನೆ, ಪಶ್ಚಾತ್ತಾಪವನ್ನು ಪಡ್ತಾನೆ, ತನ್ನ ಪಶ್ಚಾತ್ತಾಪ ಭಾವವನ್ನು ಕಮ್ಯುನಿಕೇಟು ಮಾಡ್ತಾನೆ. ಆದರೆ ಅದರಿಂದ ಆಚೆಗೆ ಬರೋಲ್ಲ. ಇದು ಎಷ್ಟೋ ಜನಕ್ಕಿರ್ತಕ್ಕಂಥದ್ದು. ಒಂದರ ನೋವಿನಿಂದ, ಬಾಧೆಯಿಂದ ತತ್ತರಿಸಿದರೆ ಮತ್ತೆ ಅದರಿಂದ ಆಚೆಗೇ ಬರದೆ ಮತ್ತಿಗೂ ಅದಕ್ಕೆ ಹೋಗ್ತಲೇ ಇರತಕ್ಕಂಥದ್ದು. ಮುಗೀತು ಅಂತ ಇಲ್ಲ. ನನ್ನ ಸ್ನೇಹಿತ ಸಂದೀಪ್ ಹೇಳ್ತಾ ಇದ್ದ, ನನಗೆ ಯಾವುದೋ ಒಂದು ಸಂದರ್ಭದಲ್ಲಿ ಈಗ 5 ವರ್ಷಗಳ ಕೆಳಗೆ ತುಂಬ ಬೇಸರವಾಗಿದ್ದಾಗ ಕಂಕಳಿಂದ ಮಗುವನ್ನೇ ಇಳಿಸ್ತಾ ಇಲ್ಲ, ಮತ್ತು ಭಾರ ಹೇಗೆ ಇಳಿಯುತ್ತೆ ಅಂತ. ಚಿಂತೆಯ ಮಗುವನ್ನು ಕಂಕಳಿಂದ ಇಳಿಸಬೇಕು ಅಂತ 1-2-3 ತಿಂಗಳು ತಗೊಂಡು ಇಳಿಸಿದ್ದಾಯಿತು. ಯಾಕೆಂದರೆ ಧರ್ಮರಾಜನ ಈ ಜನ್ಮಕ್ಕಂಟು ಬಂದ ಜಾಡ್ಯದ ತರಹ ಇರುವುದು ಮಾನವ ಸಮುದಾಯದ ಒಂದು ಶಾಪ. ಆದರೆ ಅದೊಂದು ಎಚ್ಚರಿಕೆ ಆಗುತ್ತದೆ. ಈ ಎಲ್ಲ ಅಂಶಗಳು ಧರ್ಮರಾಜಂದು ಯಾವುದಿವೆ ಅದೊಂದು ಎಚ್ಚರಿಕೆಯಾಗಿದೆ. ನಾವು ಹಾಗಿದ್ದರೆ ಧರ್ಮರಾಜನಲ್ಲಿ ಸಮಗ್ರವಾಗಿ ಒಪ್ಪುವಂಥದ್ದು ಯಾವುದು?
ಸಮಗ್ರವಾಗಿ ಒಪ್ಪುವಂಥದ್ದು ಮಹಾಭಾರತದಲ್ಲಿ ಇರುವುದಾದಲ್ಲಿ ಪಾತ್ರಗಳು ಕೆಲವೇ. ಭಗವಾನ್ ಶ್ರೀಕೃಷ್ಣ, ವಿದುರ, ದ್ರೌಪದಿ ಇವರಲ್ಲಿ ಮುಖ್ಯವಾದ ಬೇಸಿಕ್ ಫ್ಲಾಸ್ ಕಾಣುವಂಥದ್ದಲ್ಲ. ಮಿಕ್ಕವರೆಲ್ಲರಲ್ಲಿ ಅಲ್ಲಿ ಇಲ್ಲಿ ಕಾಣಿಸುತ್ತವೆ. ಆದರೆ ಅವರಲ್ಲಿ ಒಪ್ಪಬಲ್ಲಂಥವ್ರು ಯಾರಿದ್ದಾರೆ ಅವರನ್ನು ಧರ್ಮರಾಜನಿಂದ ತಗೊಳ್ತಾ ಇದ್ದೀನಿ. ಮಹಾಭಾರತದ ಪಾತ್ರಗಳ ಪೈಕಿ ಒಪ್ಪಲಾಗದವರು ಯಾರು ಅಂತನ್ನುವಾಗ ದುಷ್ಟ ಚತುಷ್ಟಯ, ಭೀಷ್ಮ, ದ್ರೋಣ ಅವರಲ್ಲಿ ಒಪ್ಪುವಂಥ ಕೆಲವೊಂದು ಅಂಶಗಳು ಉಂಟು. ಕುಂತಿ ಒಪ್ಪುವಂಥದ್ದು ಬೇಕಾದಷ್ಟು ಉಂಟು. ಹೀಗೆಲ್ಲ ಇದೆ. ಆದರೆ ಮುಂದಿನ ತಲೆಮಾರಿನಲ್ಲಿ ನೋಡಿದಾಗ ಧರ್ಮರಾಜನಿಂದ ಎಲ್ಲರೂ ಕಾಣಿಸ್ತಾರೆ ಒಪ್ಪಿಗೆಗೆ ಅರ್ಹರಾದಂಥವರು, ಮತ್ತು ನಾವು ಅವರನ್ನು ಒಂದು ಮಟ್ಟದ ಮಾಡೆಲ್ ಅಂತ ಇಟ್ಕೊಳ್ಬಹುದು. ಆದರೆ ಒಂದು ಮಟ್ಟದ್ದಷ್ಟೇ, ಎಲ್ಲ ಮಟ್ಟದ್ದು ಅಂತ ತೆಗೆದುಕೊಳ್ಳೋದಿದ್ದರೆ ಶ್ರೀಕೃಷ್ಣನೇ ನಮಗೆ ಗತಿ ಅಂತ ಅನಿಸುತ್ತದೆ. ಅವನು ಮೇಧಾವಿ, ವ್ಯಾಸಂಗ ಎಲ್ಲ ಮಾಡಿದ್ದಾನೆ, ಶಾಂತಿಪ್ರಿಯ, ಅದನ್ನೆಲ್ಲ ಹೇಳಿದ್ದೀನಿ. ಎಷ್ಟು ಅವನ ಗಮನ ಉಂಟು ಅಂತಂದರೆ ಅವನ ಕನ್ಸರ್ನ್ ಫಾರ್ ಸೊಸೈಟಿ, ಮಾನವರ ಮೇಲೆ, ಪ್ರಾಣಿಗಳ ಮೇಲೆ, ಎಲ್ಲದರ ಮೇಲೆ ಉಂಟು ಅನ್ನೋದಕ್ಕೆ ಮಹಾಭಾರತದಲ್ಲಿಯೇ ಬರುತ್ತದೆ. ನಾರದರು ಬಂದು ರಾಜನೀತಿಯನ್ನು ಹೇಳ್ತಾರೆ. ಆ ರಾಜನೀತಿಯನ್ನು ಹೇಳುವಂಥ ಪ್ರಸಂಗ ನಾವು ಮಹಾಭಾರತದ ಆದಿಯಲ್ಲಿಯೇ ಕಾಣ್ತೀವಿ. ಅವರು ಸಭಾಪರ್ವದಲ್ಲಿ ಬರುವಂಥದ್ದು. ಮಯಸಭೆ ಆಗಿದೆ. ಆ ಸಂದರ್ಭದಲ್ಲಿ ದೇವಲೋಕದ ಎಲ್ಲ ಸಭೆಗಳನ್ನು, ಇಂದ್ರನ ಸಭೆ, ವರುಣನ ಸಭೆ ಮತ್ತು ಅಗ್ನಿಯ, ಯಮ, ಕುಬೇರಾದಿಗಳ ಸಭೆಗಳನ್ನೆಲ್ಲ ವರ್ಣಿಸಿಕೊಂಡು ಬಂದು ಇವಕ್ಕೆ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲದ್ದು ಮಯಸಭೆ ಅಂತ ಹೇಳ್ತಾ ರಾಜಧರ್ಮದ ನಿರೂಪಣೆಯನ್ನು ನಾರದರು ಮಾಡ್ತಾರೆ. ಮಾಡುವಾಗ ಧರ್ಮರಾಜ ಹೇಳ್ತಾರೆ, ನೀವು ಹೇಳುವುದನ್ನೆಲ್ಲವನ್ನೂ ಬಹುಮಟ್ಟಿಗೆ ನಾನು ಆಚರಣೆ ಮಾಡ್ತಾ ಇದ್ದೀನಿ ಅಂತ. ಅದು ನಿಜವಾದ ಮಾತು. ಅಲ್ಲಿ ಒಂದು ಏನಂದರೆ, ಗೋಶಾಲೆಯಲ್ಲಿ ಮತ್ತು ಅಶ್ವಶಾಲೆ, ಗಜಶಾಲೆ ಇತ್ಯಾದಿಗಳಲ್ಲಿ ಅಶ್ವಶಾಲಾತು ಮಂದುರ, ಗಜಶಾಲಾತು ವಾರಿ ಅಂತೆಲ್ಲ ಅಮರಕೋಶ ಹೇಳ್ತದೆ. ಮಂದುರ ಅಂತಂದರೆ ಅಶ್ವಶಾಲೆ, ವಾರಿ ಅಂದರೆ ಗಜಶಾಲೆ, ಸ್ಟೇಬಲ್, ಹಾರ್ಸ್ ಸ್ಟೇಬಲ್ ಅಂತೆಲ್ಲ ಅಂತೀವಲ್ಲ. ಮತ್ತು ಗೋಷ್ಠ ಅಂತಂದರೆ ಹಸುಗಳ ದೊಡ್ಡಿ. ಇಲ್ಲಿ ಎಲ್ಲ ಆ ಪ್ರಾಣಿಗಳಿಗೆ ಆಹಾರ, ನೀರು ಎಲ್ಲ ಆಗಿದೆ ಅಂತ ಅನ್ನೋದು ಒಂದು ಶಂಖನಾದ ಬಂದ ಮೇಲೆ ತಾನು ಊಟ ಮಾಡ್ತಿದ್ದು ಅಂತ. ಆಪಸ್ತಂಭ ಧರ್ಮಸೂತ್ರದಲ್ಲಿ ಬರುತ್ತದೆ, ಮನೆಯ ಯಜಮಾನ ಮನೆಯ ಸೇವಕರಿಗೆ ಮತ್ತು ಮನೆಯ ಹೆಣ್ಣು ಮಕ್ಕಳಿಗೆಲ್ಲ ಊಟ ಆದಮೇಲೆ ಊಟ ಮಾಡಬೇಕು ಅಂತ. ಇವನು ಇನ್ನೂ ಒಂದು ಹಂತ ಮುಂದೆ ಹೋಗಿ ಅರಮನೆಯಲ್ಲಿರ್ತಕ್ಕಂಥ ಆ ಗಜಾಶ್ವಾದಿ ಶಾಲೆಗಳಲ್ಲಿರುವ ಪ್ರಾಣಿಗಳಿಗೂ ಭೋಜನ ಆದಮೇಲೆ ತಾನು ಊಟ ಮಾಡ್ತಾ ಇದ್ದವನು ಅಂತ. ಈ ಮಟ್ಟದ ಸಂವೇದನಶೀಲನಾದವನು ರಾಜ ಆಗಬೇಕು. ಇದೆಲ್ಲ ತುಂಬ ಶ್ಲಾಘ್ಯವಾದಂಥ ಉದಾರವಾದ ದೃಷ್ಟಿ. ಮತ್ತು ಯಾರಿಗೂ ನ್ಯಾಯ ಸಿಗುವಂತೆ ಇರಬೇಕು, ಅದಕ್ಕಾಗಿ ತಾನು ಸದಾ ಎಲ್ಲರಿಗೂ ಕೂಡ ಎಟುಕುವಂತೆ, ದಕ್ಕುವಂತೆ ಇರಬೇಕು ಅಂತ ಅನ್ನೋದನ್ನು ನೋಡಿದ. ಆಶ್ರಿತ ಪಕ್ಷಪಾತಿ, ವತ್ಸಲ ಅನ್ನುವುದನ್ನು ಕಾಣ್ತೀವಿ. ಅಕ್ಷಯಪಾತ್ರ ಪ್ರಸಂಗವೇ ಪ್ರಕ್ಷೇಪ ಅಂತ ತೀರ್ಮಾನವಾಗಿದೆ. ಆದರೆ ಅಷ್ಟು ಜನ ಬ್ರಾಹ್ಮಣರು, ಋಷಿಗಳು, ಹಿಂಬಾಲಕರು ಎಲ್ಲ ಬಂದರೆ ಕಾಡಿನಲ್ಲಿ ಅವರಿಗೆ ಭೋಜನ ವ್ಯವಸ್ಥೆ ಏನು ಅಂತ ನೋಡೋದಕ್ಕೆ ತಾನು ಸೂರ್ಯನನ್ನು ಪ್ರಾರ್ಥನೆ ಮಾಡಿ ಅಕ್ಷಯಪಾತ್ರೆ ತೆಗೆದುಕೊಂಡು ಬಂದ ಅಂತ. ಇಲ್ಲೆಲ್ಲ ಭೈರಪ್ಪನವರು ಏನು ಹೇಳ್ತಾರೆ ಅಂದರೆ, ಈ ಪವಾಡಗಳೆಲ್ಲವನ್ನು ಪಕ್ಕಕ್ಕೆ ಹಿಡಿಯೋದೆಲ್ಲ ಧರ್ಮರಾಜನಿಗೆ ವೈಟ್ ವಾಶ್ ಮಾಡೋಕ್ಕೆ ಮಾಡಿದ್ದು. ಅದೆಲ್ಲ ಆಮೇಲಿನ ಸೆಕೆಂಡ್, ಥರ್ಡ್ ವರ್ಷನ್ಸಲ್ಲಿ ಬಂದಿರೋದು. ಪ್ರೈಮರಿ ವರ್ಷನ್ಸಲ್ಲಿ ನೋಡಿದ್ರೆ ಜವಾಬ್ದಾರಿ ಇಲ್ಲ. ಅಕ್ಷಯ ಪಾತ್ರೆ ಪ್ರಸಂಗಕ್ಕೂ ಕೂಡ ಬಂದರೆ, ಅಕ್ಷಯ ಪಾತ್ರೆ ಖಾಲಿ ಆದಮೇಲೆ ಅದು ತಿಳ್ಕೊಂಡು ವಿಚಾರಿಸಿ ಹೇಳಬೇಕಲ್ವ. ದ್ರೌಪದಿ ಉಂಡ ಮೇಲೆ ಅಕ್ಷಯ ಪಾತ್ರೆ ಖಾಲಿ. ದುರ್ವಾಸ ಬಂದಾಗ ಆತಿಥ್ಯ ನೀಡಿಬಿಡ್ತಾನಲ್ಲ. ಎಷ್ಟೋ ಜನ ಗಂಡಸರು ಮಾಡ್ತಲೇ ಇರ್ತಾರೆ ಮನೆಯಲ್ಲಿ. ಬಂದ ಅತಿಥಿಗಳನ್ನು ಊಟಕ್ಕೆ ಕೇಳಿ ಎಂದು ಬಿಡ್ತಾರೆ. ಈ ಕಾಲದಲ್ಲಿ ಇಲ್ಲ ಬಿಡಿ, ಯಾಕೆಂದರೆ ಅವರೇ ಅಡುಗೆ ಮಾಡ್ತಾರೆ, ಗೊತ್ತಾಗ್ತಿರುತ್ತೆ. ಹಿಂದೆ ಎಲ್ಲ ಅವರು ಅವರ ಕೊಠಡಿಯಲ್ಲಿಯೋ ಹಜಾರದಲ್ಲಿಯೋ ಕೂತ್ಕೊಂಡು ಇಸ್ಪೇಟೋ, ಸಿಗರೇಟೋ ಇತ್ಯಾದಿ ಪರಿಚಾರಿಕೆಯಲ್ಲಿ ಇದ್ದುಕೊಂಡು ಅದು ಮಾಡು, ಇದು ಮಾಡು, ಅದು ತಾ ಅಂತಂದು ಬಿಟ್ಟರೆ ಅವ್ರು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಬಹಳ ಕಷ್ಟವಾಗ್ತಾ ಇತ್ತು. ಹಿಂದೆಯಿಂದ ಪಕ್ಕದ ಮನೆಗೆ ಹೋಗ್ಬಿಟ್ಟು ಅರ್ಧ ಕಪ್ ಹಾಲು, ಸಕ್ಕರೆಯನ್ನು, ಒಂದು ಲೋಟ ಹಾಲನ್ನು ಎರವಲು ತರುವುದು, ಈ ಥರದ್ದೆಲ್ಲ ಬೇಕಾದಷ್ಟು ಕಷ್ಟಗಳಿರ್ತಾಯಿತ್ತು. ಇದಲ್ವಾ ಅಂತ. ಏನೇ ಇರಲಿ, ಅದರ ಹಿಂದೆ ಇದ್ದ ಕನ್ಸರ್ನ ನಾವು ನೋಡಬಹುದು. ಆಶ್ರಿತರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅನ್ನುವಂಥ ಧರ್ಮರಾಜನ ದೃಷ್ಟಿ ಅಂತ. ಅಷ್ಟನ್ನಂತೂ ಒಪ್ಕೊಳ್ಳೋದಕ್ಕೆ ಯಾವ ಚ್ಯುತಿಯೂ ಇಲ್ಲ ಅಂತ ಅನಿಸುತ್ತದೆ. ಮತ್ತು ವಿಚಕ್ಷಣತೆಯಿಂದ ರಾಜ್ಯವನ್ನು, ಆಯವ್ಯಯಗಳನ್ನು ಎಚ್ಚರದಿಂದ ನೋಡಿಕೊಂಡು ಮಾಡ್ತಾ ಇದ್ದ ಅಂತೆಲ್ಲ ಗೊತ್ತಾಗುತ್ತದೆ. ಇಂಥವನು ಹುಟ್ಟಿನಿಂದ ಸೌಮ್ಯನಾಗಿ ಗುರುಹಿರಿಯರಲ್ಲಿ ವಿನೀತನಾಗಿದ್ದ ಅಂತ ನಮಗೆ ಗೊತ್ತಾಗುತ್ತದೆ. ಹೆಜ್ಜೆ ಹೆಜ್ಜೆಗೂ ದೊಡ್ಡವರಿಗೆ ಕಾಲಿಗೆ ಬೀಳೋದು, ನಮಸ್ಕಾರ ಮಾಡೋದು, ಇದೆಲ್ಲ ಅವನಿಗೆ ಅಂಟಿ ಬಂದಂಥದ್ದು. ಎಲ್ಲಿವರೆಗೆ ಅಂದರೆ ಧೃತರಾಷ್ಟ್ರ ಗಾಂಧಾರಿಯನ್ನು ಒಮ್ಮೆ ಕೂಡ ಅವನು ಬೈದಿಲ್ಲ. ಭೀಮ ಅಂತೂ ಬೈತಾನೇ ಇದ್ದ, ಕುರುಡ ಅಂತಲೇ ಅಂತ ಇದ್ದ, ಬೇರೆ ಏನೂ ಇಲ್ಲ.
ಕುರುಡನ ಮಗ ಅಂತಲೇ ದುರ್ಯೋಧನನ ಬೈಯೋದು ಎಲ್ಲ. ಆದರೆ ಧರ್ಮರಾಜ ಒಮ್ಮೆ ಕೂಡ ಹಾಗೆ ಬೈಯೋದಿಲ್ಲ. ಧೃತರಾಷ್ಟ್ರನ ತುಂಬ ಗೌರವದಿಂದ ಕಾಣ್ತಾನೆ, ಗಾಂಧಾರಿಯನ್ನು ಗೌರವದಿಂದ ಕಾಣ್ತಾನೆ, ಭೀಷ್ಮ ದ್ರೋಣಾದಿಗಳಿಗೆಲ್ಲ ಕಾಲು ಹಿಡಿದು ಮಾಡ್ತಾನೆ. ಇಲ್ಲೆಲ್ಲ ಕಾಣುವುದೇನೆಂದರೆ ಕನ್ವೆನ್ಷನಲ್. ಈ ಕನ್ವೆನ್ಷನಲ್ ಆಗಿರೋರ ಬಗ್ಗೆ ಸಮಾಜಕ್ಕೆ ಎಲ್ಲಿಲ್ಲದ ಪ್ರೀತಿ ಬಂದುಬಿಡುತ್ತೆ. ಸಮಾಜಕ್ಕೆ ಯಾರೂ ಕೂಡ ಪ್ರತಿರೋಧವಾಗಿರುವಂಥವ್ರನ್ನ ಸಹಿಸೋದಕ್ಕಾಗೋಲ್ಲ. ಸಾಧ್ಯವಾದರೆ ಮೊದಲು ಅವ್ರನ್ನ ಮಟ್ಟ ಹಾಕೋಕ್ಕೆ ನೋಡುತ್ತೆ ಸಮಾಜ, ಆಮೇಲೆ ಅವ್ರನ್ನ ಗೇಲಿ ಮಾಡೋಕ್ಕೆ ನೋಡುತ್ತೆ, ಆಮೇಲೆ ಅವ್ರನ್ನ ಕೊಂಡಾಡುತ್ತೆ. ಈ ಮೂರನೇ ಹಂತಕ್ಕೆ ಬರೋದು ತುಂಬ ಕಷ್ಟ ಇದೆ. ರಚನಾತ್ಮಕವಾದ ಪ್ರತಿರೋಧ ಬೇಕು. ಮೊದಲಿಗೆ ಸಾಮಾನ್ಯವಾಗಿ ಯಾರು ಕನ್ಫಾರ್ಮಿಸ್ಟ್ಗಳಾಗಿರ್ತಾರೋ ಅವ್ರ ಬಗ್ಗೆ ಜಗತ್ತಿನಲ್ಲಿ ಒಂದು ಮಟ್ಟದ ಗೌರವ ಬರುತ್ತೆ. ಗೌರವ ಇಲ್ಲದೇ ಇದ್ದರೂ ಆಕ್ಷೇಪ ಇರುವುದಿಲ್ಲ. ಅದರಲ್ಲಿಯೂ ಯಾವ ಮಾಹಿತಿ ಯುಗ ಕಡಿಮೆ ಇತ್ತು, ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಎರಡು. ಒಂದು ಏನೆಂದರೆ ಸುಲಭವಾಗಿ ದೇಹಾದಿಗಳ ರಕ್ಷಣೆ ಆಗುವುದು, ಮತ್ತೊಂದು ಎಲ್ಲಿಯ ಯಾವ ವಿಷಯ ಕೂಡ ಸಿಗತಕ್ಕಂಥದ್ದು. ಅಂದರೆ ಈಸಿ ವೇ ಆಫ್ ಗೆಟಿಂಗ್ ನರಿಶ್ಮೆಂಟ್ ಟು ದಿ ಬಾಡಿ ಆ್ಯಂಡ್ ಪ್ರೊಟೆಕ್ಟಿಂಗ್ ದಿ ಬಾಡಿ ಆ್ಯಂಡ್ ಗೆಟಿಂಗ್ ವೆಲ್ ನರಿಶ್ಡ್ ವಿತ್ ರೆಸ್ಪೆಕ್ಟ್ ಟು ಬ್ರೈನ್. ಆಧುನಿಕ ಜಗತ್ತಿನ ಸೌಲಭ್ಯವೇ ಇದು. ನೋಡಿ, ನಮಗೆ ಯಾವ ಸೀಸನ್ನಲ್ಲೂ ಯಾವ ಹಣ್ಣು ಸಿಗುತ್ತೆ ಅಂತ ಅಮೆರಿಕದಲ್ಲಿದ್ದವರು ಹೇಳ್ತಾರೆ. ಬೆಂಗಳೂರಿನಲ್ಲಂತೂ ಅವರೇಕಾಯಿ ವರ್ಷಕ್ಕೆ ಒಂದು 8 ತಿಂಗಳಂತೂ ಸಿಗುತ್ತೆ. ಮತ್ತು ಮುಂಚೆಯೆಲ್ಲ ಹಸುನೋ ಎಮ್ಮೆನೋ ಕರಿಬೇಕಾದವಳು ಬೆಳಗ್ಗೆ ಸಂಜೆ ಬಂದು ಕೊಟ್ಟು ಹೋಗ್ತಾಯಿದ್ಲು, ಮಧ್ಯೆ ಎಲ್ಲೂ ಇಲ್ಲ. ಈಗ ಹಾಗಲ್ಲ, ಯಾವ ಥರ ಬೇಕಾದ್ರೂ ಸಿಗುತ್ತೆ. ಗುಡ್ ಡೇ, ಬ್ಯಾಡ್ ಡೇ, ಗುಡ್ ನೈಟ್, ಬ್ಯಾಡ್ ನೈಟ್ ಅಂತ ಬೇಕಾದಷ್ಟು ಹಾಲು ಪದ್ಧತಿಯಲ್ಲಿ ಸಿಗುತ್ತೆ. ಯಾವ ರೀತಿಯಲ್ಲೂ ಬೇಕಾದ್ರೂ ಸಿಗುತ್ತದೆ. ಅದನ್ನು ಬಗ್ಸೋಕ್ಕೆ ಹೋದರೆ ಬೀಳೋದೇ ಇಲ್ಲ, ಅಷ್ಟು ಗಟ್ಟಿಯಾಗಿ ಅದು ಹಾಲ ಅಥವಾ ಮೊಸರ ಅನ್ನುವಷ್ಟು ಗಟ್ಟಿಯಾಗಿರುವ ಹಾಲಿಂದ ಮೊದಲುಗೊಂಡು ಯಾವುದು ಬೇಕಾದರೂ ಕೊಲೆಸ್ಟ್ರಾಲ್ ಫ್ರೀ, ಫ್ಯಾಟ್ ಫ್ರೀ ಅಂತೆಲ್ಲ ಹೇಳುವಂಥದ್ದು ಬರುತ್ತೆ. ಹೀಗೆ ಆಧುನಿಕ ತಂತ್ರಜ್ಞಾನದಿಂದ ನಮಗೆ ದೇಹಕ್ಕೆ ರಕ್ಷಣೆ, ಮುಖ್ಯವಾಗಿ ದೇಹಕ್ಕೆ ರಕ್ಷಣೆ ಯಾವುದು? ಒಳಗಡೆ ಆಹಾರಾದಿಗಳ ಪೋಷಣೆಯ ಮೂಲಕ, ಹೊರಗಡೆ ಚಳಿ, ಗಾಳಿ, ಮಳೆ, ಶತ್ರುಗಳು, ಪ್ರಾಣಿಗಳು, ಈ ಥರ ಕ್ರೂರವಾದ ಸಂದರ್ಭಗಳಿಂದ ರಕ್ಷಣೆ ಬೇಕು. ಇದೆರಡೂ ಬಲುಮಟ್ಟಿಗೆ ವಿಜ್ಞಾನದಿಂದ ಆಗಿದೆ. ಹಾಗಲ್ಲವಾದರೆ ಚಳಿಗಾಲದ ತೀವ್ರತೆಯಲ್ಲಿ ಪಾಶ್ಚಾತ್ಯ ದೇಶಗಳು, ಸಮಶೀತೋಷ್ಣ ವಲಯದ ದೇಶಗಳು, ಟೆಂಪರೇಟ್ ಕಂಟ್ರೀಸ್ ಆ್ಯಂಡ್ ಕೋಲ್ಡ್ ಕಂಟ್ರೀಸ್ ಯಾವ ರೀತಿ ಬಾಳುವುದು, ಅದೇ ರೀತಿ ಧಗಧಗಿಸುವ ಬೇಸಿಗೆಯ ಒಂದು ಭೂಮಧ್ಯ ರೇಖೆ ಅಂತೀವಲ್ಲ, ಈಕ್ವಟೋರಿಯಲ್ ಕ್ಲೈಮೇಟ್ನಲ್ಲಿ ಯಾವ ರೀತಿ ಬಾಳುವುದು, ಇಲ್ಲೆಲ್ಲ ನಮಗೆ ಈ ವಿಜ್ಞಾನದಿಂದ ಅನುಕೂಲ ಆಗಿದೆ. ಅದೇ ರೀತಿಯಲ್ಲಿ ದೇಹಕ್ಕೆ ಶ್ರಮ ಇಲ್ಲದೆ ದೂರದ ಪ್ರಯಾಣ ಮಾಡುವುದು, ವಸತಿ ಇತ್ಯಾದಿಗಳು. ಒಟ್ಟಿನಲ್ಲಂತೂ ತಂತ್ರಜ್ಞಾನದಿಂದ ಮುಂದಷ್ಟು ಮಟ್ಟಿಗೆ ದೇಹ ರಕ್ಷಣೆಗೆ ಬೇಕಾಗಿರತಕ್ಕಂಥದ್ದು ಎಲ್ಲವೂ ಆಗಿದೆ. ಉಭಯತ, ಒಳಕ್ಕೆ ಆಹಾರ, ಹೊರಕ್ಕೆ ಈ ರೀತಿಯಾದ ಒಂದು ಅನುಕೂಲತೆ. ಇನ್ನು ದೇಶಕಾಲಗಳನ್ನು ಚಿಕ್ಕದು ಮಾಡುವಂಥದ್ದು ಆಗಿದೆ ಈ ಸ್ಪೀಡ್, ವೇಗ ಬಂದಿರೋದ್ರಿಂದ. ಮತ್ತೊಂದು ಬುದ್ಧಿಗೆ ಬೇಕಾದ ಸಾಮಗ್ರಿ ಕೊಡುವುದು. ಅದಕ್ಕಂತೂ ನಮಗೆ ಅತ್ಯಂತ ದೊಡ್ಡ ನಿದರ್ಶನವೇ ಇದೆ. ಈ ಹೊತ್ತು ಒಂದು ಪಾಮ್ ಟಾಪ್ ಇದ್ದರೆ ಸಾಕು, ಒಂದು ಟ್ಯಾಬ್ಲೆಟ್ ಇದ್ದರೆ ಸಾಕು, ಅವುಗಳೆಲ್ಲ ಇದ್ದರೆ ಜಗತ್ತೇ ಇದ್ದಂತೆ ಆಗುತ್ತದೆ ಅಂತಂದರೆ ನಮಗೆ ಆ ಮಟ್ಟಕ್ಕೆ ಸ್ವಾವಲಂಬನೆ ಬರುತ್ತದೆ, ಧೈರ್ಯ ಬಂದುಬಿಡುತ್ತದೆ. ಹೀಗಾಗಿ ಜಗತ್ತಿನ ಮೇಲೆ ಒಂದು ಸ್ವಲ್ಪ ಜಗತ್ತಿನ ಮೂಲಕವೇ ಸಿಡಿದಾಡಲೂಬಹುದು. ಈ ಇಂಟರ್ನೆಟ್ನ ಒಂದು ಇನ್ಫಾರ್ಮೇಷನ್ ಈರಾದ ಆರಂಭದಲ್ಲಿ ಒಂದು ಚರ್ಚೆ ಬಂದಿತ್ತು, .com ಗೈ ಆ್ಯಂಡ್ .com ಗೈ ಅಂತ. ಒಬ್ಬ ಅಮೆರಿಕದಲ್ಲಿ ನಾನು ಜಗತ್ತನ್ನೇ ನೋಡೋದಿಲ್ಲ, ಸಂಪೂರ್ಣವಾಗಿ ಇಂಟರ್ನೆಟ್ ಮೂಲಕವೇ ವ್ಯವಹಾರ ಮಾಡ್ತೀನಿ ಅಂತ. ಈಗ ಒಂದು 15-20 ವರ್ಷಗಳ ಕೆಳಗೆ ಅವನು ಮಾಡಿದ್ದು. ಆಗ ಅವನ ವಿರುದ್ಧವಾಗಿ ಮತ್ತೊಬ್ಬ ನಾನು ಇಂಟರ್ನೆಟ್ಟೇ ಬಳಸದೆ ನಿಂತ್ಕೋತೀನಿ ಅಂತ .com ಗೈ ಅಂತ ಅವನು ಶುರು ಮಾಡಿದ. ಬಟ್ ನ್ಯಾಚುರಲಿ .com ಗೈ ಗೆದ್ದ, .com ಗೈ ಸೋತ. ಅಂದರೆ ಏನು ಗೊತ್ತಾಗುತ್ತೆ, ನಮಗೆ ಮಾಹಿತಿ ಇತ್ಯಾದಿಗಳು ನಮಗೆ ಬಲವಾಗಿ ಒದಗಿ ಬರ್ತವೆ. ಹೀಗೆ ಬಂದಾಗ ಒಂದು ಮಟ್ಟಕ್ಕೆ ನಾವು ವ್ಯವಸ್ಥೆಯ ವಿರುದ್ಧ ಬಂಡೇಳಬಹುದು. ಯಾಕೆಂದರೆ ಆ ವ್ಯವಸ್ಥೆಯ ಬಲದಿಂದಲೇ ಬಂಡೇಳಬಹುದು. ಹಿಂದೆ ಹಾಗೆ ಸಾಧ್ಯ ಇರಲಿಲ್ಲ. ಒಂದು ಸಾಮಾನ್ಯವಾದ ಮಾಹಿತಿಗೂ ಕೂಡ 10 ಜನರ ಕೈಕಾಲು ಕಟ್ಟಬೇಕಾಗಿತ್ತು. ಈಗ ವ್ಯವಸ್ಥೆ ಅಂತಿರೋದ್ರಿಂದ ವ್ಯವಸ್ಥೆ ಮನುಷ್ಯರನ್ನು ನೋಡೋದಿಲ್ಲ, ದುಡ್ಡನ್ನು ನೋಡುತ್ತೆ. ದುಡ್ಡು ಹೇಗೆ ಸಂಪಾದಿಸಿದ್ರಿ ಅಂತ ದುಡ್ಡು ಯಾರನ್ನೂ ಕೇಳೋಲ್ಲ, ದುಡ್ಡು ಯಾರಿಗೂ ಹೇಳೋಲ್ಲ. ಹೀಗಿದ್ದಾಗ ಧರ್ಮರಾಜನಂಥವರಿಗೆ, ಕನ್ಫಾರ್ಮಿಸ್ಟ್ಗಳಿಗೆ ಆ ಕಾಲದಲ್ಲಿ ತುಂಬ ಬೆಲೆ ಇದ್ದಿದ್ದಕ್ಕೆ ಮುಖ್ಯ ಕಾರಣ ಆ ವ್ಯವಸ್ಥೆಯ ರೀತಿಯೇ. ಹಾಗಾಗಿ ಧರ್ಮರಾಜ ಬಲುಮಟ್ಟಿಗೆ ವ್ಯವಸ್ಥೆಯ ನಿರ್ಮಾಣ, ಆದರೆ ಒಳ್ಳೆಯ ವ್ಯವಸ್ಥೆಯ ನಿರ್ಮಾಣ, ವ್ಯವಸ್ಥೆಯ ಒಂದು ಮಟ್ಟದ ಒಳ್ಳೆಯ ರೀತಿಯ ನಿರ್ಮಾಣ. ಆದರೆ ಅದೇ ವ್ಯವಸ್ಥೆಯ ಅತ್ಯಂತ ನೀಚ ರೀತಿಯ ನಿರ್ಮಾಣ ಅಂತಂದರೆ ನಾವು ನೋಡ್ತಕ್ಕಂಥದ್ದು
ದುರ್ಯೋಧನಾದಿಗಳು. ಧರ್ಮರಾಜ ವ್ಯವಸ್ಥೆಯ ಆ್ಯಾವರೇಜ್ ಆದ ಲಕ್ಷಣದ ಒಂದು ವ್ಯಕ್ತಿಯಾಗಿ ಕಾಣಿಸ್ತಾನೆ. ಹಾಗಾಗಿ ಅವನು ಓದಿಕೊಂಡ, ತಿಳ್ಕೊಂಡ, ಎಲ್ಲ ಮಾಡ್ದ. ಹಾಗಿದ್ದೂ ಕೂಡ ಅವನು ತನ್ನ ಜ್ಞಾನವನ್ನು ಸಂದಿಗ್ಧವಾದ ಸಂದರ್ಭಗಳಲ್ಲಿ ಹೇಗೆ ವಿನಿಯೋಗಿಸಬೇಕು ಅನ್ನುವಲ್ಲಿ ತೊಡಕನ್ನು ತಾಳದ. ಅದಕ್ಕೆ ಮುಂದೆ ನಾವು ದೃಷ್ಟಾಂತಗಳನ್ನು ನೋಡೋಣ. ಎಲ್ಲಿವರೆಗೂ ಅವನ ಜ್ಞಾನಕ್ಕೆ ಸವಾಲು ಬರಲಿಲ್ವೋ ಅಲ್ಲಿವರೆಗೂ ಚೆನ್ನಾಗಿ ನಡೀತಾ ಹೋಯಿತು. ಆಕಸ್ಮಿಕಗಳು ಎದುರಾದ್ರೇ ಸಮಸ್ಯೆ ಬರ್ತಕ್ಕಂಥದ್ದು. ಕೆಲವರಿಗೆ ಮೆಕ್ಯಾನಿಕಲ್ಲಾಗಿ ಮಾಡ್ಕೊಂಡು ಹೋಗ್ತಾರೆ, ಕ್ರಿಯೇಟಿವ್ ಆಗಿ ಮಾಡೋದು ಕಷ್ಟವಾಗುತ್ತದೆ. ಯಾರಾದರೂ ಕೆಲವರು ಹೇಳೋದುಂಟು, ನಮಗೆ ಸ್ವಂತವಾಗಿ ಚಿತ್ರ ಬರೆಯೋಕ್ಕೆ ಬರೋಲ್ಲ, ಯಾವುದಾದ್ರು ಒಂದು ಚಿತ್ರ ಇದ್ದರೆ, ಮಾಡೆಲ್ ಇದ್ದರೆ ನೋಡ್ಕೊಂಡು ಬರೀತೀವಿ ಅಂತ. ಇನ್ನು ಕೆಲವರು ಹೇಳೋದುಂಟು, ನಮಗೆ ಸ್ವತಂತ್ರವಾಗಿ ರಾಗ ಸಂಯೋಜನೆ ಮಾಡೋಕ್ಕೆ ಬರೋಲ್ಲ, ಒಂದನ್ನು ಮಾಡಿದರೆ ಚೆನ್ನಾಗಿ ಹಾಡುವಂಥದ್ದಾಗುತ್ತದೆ ಅಂತ. ತಪ್ಪಲ್ಲ, ಆದರೆ ಅಷ್ಟು ಮಾತ್ರಕ್ಕೆ ಸೀಮಿತವಾದದ್ದು ಅಂತ. ಬಲುಮಟ್ಟಿಗೆ ಧರ್ಮರಾಜನ ವ್ಯಾಸಂಗವೂ ಅದೇ ಆಯಿತು. ಅದೇ ಕೃಷ್ಣನ ವ್ಯಾಸಂಗ ಹಾಗಾದದ್ದಲ್ಲ. ಅವನು ಯಾವ ಸನ್ನಿವೇಶ ಸವಾಲು ಬಂದರೂ ಕೂಡ ಅದನ್ನು ಸ್ವೋಪಜ್ಞತೆಯಿಂದ, ಇದರವರೆಗಿನ ತಿಳುವಳಿಕೆಯಿಂದ, ಸ್ವಂತ ವಿಚಾರ ಶಕ್ತಿಯಿಂದ ದಾಟಿಸ್ತಾ ಇದ್ದ, ಅದ್ಭುತವಾದ ರೀತಿಯಲ್ಲಿ ನಿರ್ವಾಹ ಮಾಡ್ತಾ ಇದ್ದ. ಹೀಗಾಗಿ ಯಾವುದನ್ನು ಪ್ರತಿಭೆ ಅಂತಾರೋ ಅದು ಕೃಷ್ಣನದಾಗಿದೆ. ಧರ್ಮರಾಜಂದು ಬರೀ ಪಾಂಡಿತ್ಯ. ಜಿ ಎಸ್ ಶಿವರುದ್ರಪ್ಪನವರು ಪ್ರತಿಭೆ ಮತ್ತು ಪಾಂಡಿತ್ಯ ಅಂತ ಒಂದು ಒಳ್ಳೆಯ ಕವನ ಬರೆದಿದ್ದಾರೆ. ತುಂಬ ಹಿಂದೆ ಅದು ಸುಧಾ ಪತ್ರಿಕೆಯ ವಿಶೇಷಾಂಕದಲ್ಲಿ ಬಂದಿತ್ತು. ಆಮೇಲೆ ಅವರ ಕವನ ಸಂಕಲನದಲ್ಲಿ, ಸಮಗ್ರ ಕವನ ಸಂಕಲನದಲ್ಲಿ ಸೇರಿದೆ. ಅದರ ತಾತ್ಪರ್ಯವಿಷ್ಟೇ, ಋತುಪರ್ಣ ಮಹಾರಾಜ ಮತ್ತು ನಳ ಇಬ್ಬರು ದಮಯಂತಿಯ ಎರಡನೆಯ ವಿವಾಹ ಸ್ವಯಂವರ ಅಂತ ಬರ್ತಾ ಇದ್ದಾರೆ. ಆ ಸನ್ನಿವೇಶವನ್ನು ಇಟ್ಕೊಂಡು ಅವರು ಹೇಳ್ತಾರೆ, ಋತುಪರ್ಣನ ಉತ್ತರೀಯ ಜಾರುತ್ತದೆ, ಆ ಉತ್ತರೀಯವನ್ನು ಎತ್ಕೊಳ್ಬೇಕು, ನಿಲ್ಲಿಸುವ ರಥ ಅಂತ ಹೇಳ್ತಾನೆ ಋತುಪರ್ಣ. ಆಗ ಇವನು ಹೇಳ್ತಾನೆ, ಇಲ್ಲ, ನಾವು ಯೋಜನ ದೂರ ಬಂದಿದ್ದೀವಿ ಅಂತ ನಳ ಹೇಳ್ತಾನೆ. ಹೌದಾ, ಅದು ಹೇಗೆ ಅಂತ, ಅದು ಅಶ್ವವಿದ್ಯೆಯ ಪ್ರಭಾವ ಅಂತ. ಆಮೇಲೆ ಒಂದು ಮರವನ್ನು ತೋರಿಸಿ, ತಾರೆಯ ಮರ, ಬಿಭೀತಕ ವೃಕ್ಷ ಅಂತ ಕರೀತಾರೆ. ಆ ತಾರೆಯ ಮರವನ್ನು ತೋರಿಸಿ, ಇದರಲ್ಲಿರ್ತಕ್ಕಂಥ ಹಣ್ಣುಗಳೆಷ್ಟು, ಕಾಯಿಗಳೆಷ್ಟು, ಹೂಗಳೆಷ್ಟು ಅಂತ ನನಗೆ ಎಣಿಕೆ ಬೇಗ ಮಾಡಿ ಹೇಳ್ತೀನಿ ಅಂತ ಇವನು ತನ್ನ ಅಕ್ಷವಿದ್ಯೆಯನ್ನು ಹೇಳ್ತಾನೆ. ಹೌದಾ ಅಂತಂತಾನೆ. ಆಮೇಲೆ ಅವನು ಎಣಿಕೆಯನ್ನು ಮಾಡ್ತಾನೆ. ಇಲ್ಲಿ ಶಿವರುದ್ರಪ್ಪನವ್ರು ಏನು ಹೇಳ್ತಾರೆ ಅಂದರೆ, ನಳನದು ಅಶ್ವಹೃದಯವನ್ನು ತಿಳಿದು ಮಾಡಿದ ರಥಚಾಲನೆ ಪ್ರತಿಭೆ, ಅದು ಗಗನಗಾಮಿ. ಇವನದು ಎಣಿಕೆ ಇದೆಯಲ್ಲ, ಅದು ಪಾಂಡಿತ್ಯ ಅಂತ. ಇದು ಆನಂದವರ್ಧನನ ಮಾತಲ್ಲಿ ಹೇಳುವುದಿದ್ದರೆ, ಅವ್ಯುತ್ಪತ್ತಿ ಕೃತೋ ದೋಷಃ ಶಕ್ತಿಯ ಸಂವ್ರಿಯತೆ ಕವೇಹೇ ಕಿಂತು ಅಶಕ್ತಿ ಕೃತೋ ದೋಷಃ ಸಝಟಿತ್ಯವಭಾಸತೆ ಅಂತ. ಪ್ರತಿಭೆಯ ದಾರಿದ್ರ್ಯದಿಂದ ಮಾಡಿದಂಥ ನಿರ್ಮಾಣ ಎಷ್ಟೇ ಪಾಂಡಿತ್ಯಪೂರ್ಣವಾಗಿದ್ದರೂ ಬಟಾ ಬಯಲಾಗುತ್ತೆ. ಆದರೆ ಪಾಂಡಿತ್ಯ ದಾರಿದ್ರ್ಯ ಇದ್ದು ಪ್ರತಿಭೆಯಲ್ಲಿ ಸಮೃದ್ಧಿ ಇದ್ದರೆ ಅದು ದಾಟ್ಕೊಂಡು ಹೋಗುತ್ತೆ, ಏನೂ ತೊಂದರೆ ಇಲ್ಲ ಅಂತ. ನನಗೆ ಮತ್ತೆ ಮತ್ತೆ ನೆನಪಾಗತಕ್ಕಂಥದ್ದು ನಮ್ಮ ಮಂಟ ಪ್ರಭಾಕರ ಉಪಾಧ್ಯಾಯರ ಒಂದು ನರ್ತನ ಕ್ರಮ. ಅವ್ರದ್ದು ಪಾಂಡಿತ್ಯದ ನರ್ತನ ಕ್ರಮ ಅಲ್ಲ, ಅಪ್ಪಟ ಪ್ರತಿಭೆ ಇದು. ಹಾಗಲ್ಲದೆ ಬೇಕಾದಷ್ಟು ಜನ ಈ ಸೋಕಾಲ್ಡ್ ಭರತನಾಟ್ಯದ ಸದಿರ್ನ ಪಂಗಡದಿಂದ ಬಂದವರಿದ್ದಾರೆ. ಶಿಸ್ತಾಗಿ ಎಲ್ಲರೂ ಲೆಕ್ಕಾಚಾರ ಹಾಕ್ಕೊಂಡು ತಾಳಗಳನ್ನು ಭೂದೇವಿ ಸೀಳಿ ರಸಾತಳ, ತಳಾತಳ, ಮಹಿತಳ, ಪಾತಾಳಕ್ಕೆ ಹೋಗ್ಬಿಡಬೇಕು ಅಷ್ಟು ಮಟ್ಟಿಗೆ ಲೆಕ್ಕ ಹಾಕಿ ಮಾಡ್ತಾರೆ. ಅದು ಮನಸ್ಸಿಗೆ ಮುಟ್ಟೋದೇ ಇಲ್ಲ. ಇವರು ತಾಳ ಶಿಥಿಲವೇ ಆಗಿರ್ಬೋದು, ಅದು ಮುಟ್ಟುತ್ತದೆ. ಇದು ಪ್ರತಿಭೆಯ ಫಲ. ಈ ಎರಡೂ ಅದ್ಭುತವಾದ ಪ್ರಮಾಣದಲ್ಲಿರುವುದನ್ನು ನಾವು ಪದ್ಮ ಸುಬ್ರಹ್ಮಣ್ಯಂ ಅವರಲ್ಲಿ ನೋಡ್ತೀವಿ. ಅದು ಸರ್ವೋತ್ಕೃಷ್ಟವಾದ ಜಾತಿ. ಆಮೇಲೆ ಬರ್ತಕ್ಕಂಥದ್ದು ಪ್ರತಿಭಾ ಪಾರಮ್ಯ, ಆಮೇಲೆ ಬರ್ತಕ್ಕಂಥದ್ದು ಪಾಂಡಿತ್ಯೈಕ ವಿಶ್ರಾಂತವಾದದ್ದು. ಆ ರೀತಿಯಾದ ಒಂದು ಕೇವಲ ಪಾಂಡಿತ್ಯ ಮಾತ್ರ ವಿಶ್ರಾಂತವಾದದ್ದನ್ನು ನಿಜವಾದ ಪಾಂಡಿತ್ಯ ಅಂತಲೂ ಹೇಳೋದಿಲ್ಲ. ಇಲ್ಲಿ ಒಂದು ನೆನಪಾಗುತ್ತದೆ, ಫಾರ್ಮಲ್ ಆ್ಯಂಡ್ ಸಬ್ಸ್ಟ್ಯಾನ್ಷಿಯಲ್ ಅಂತ ಎರಡು ಪದಗಳು ಉಂಟು. ಫಾರ್ಮಲ್ ಅನ್ನೋದು ಪಾಂಡಿತ್ಯ ಮಾತ್ರವಾದದ್ದು, ಸಬ್ಸ್ಟ್ಯಾನ್ಷಿಯಲ್ ಅನ್ನತಕ್ಕಂಥದ್ದು ಪ್ರತಿಭಾ ವಿಶ್ರಾಂತವಾದದ್ದು, ಕಂಪ್ಲೀಟ್ ಅಂತಕ್ಕಂಥದ್ದು ಪ್ರತಿಭಾ ಪಾಂಡಿತ್ಯಗಳು ಎರಡರಲ್ಲೂ ಕೂಡ್ತಕ್ಕಂಥದ್ದು. ಡಿ ವಿ ಜಿ ಅವರಿಗೆ ಫಾರ್ಮಲ್ ಎಜುಕೇಷನ್ ಕಡಿಮೆ, ಸಬ್ಸ್ಟ್ಯಾನ್ಷಿಯಲ್ ಎಜುಕೇಷನ್ ತುಂಬ ಜಾಸ್ತಿ ಇತ್ತು ಅಂತ. ಅವರು ಸ್ಕೂಲು ಕಾಲೇಜುಗಳಿಗೆ ಹೋಗಿ ಓದದ್ದು ಕಡಿಮೆ, ಸ್ವಯಂ ವ್ಯಾಸಂಗದಿಂದ ಪಡ್ಕೊಂಡದ್ದು ತುಂಬ ಜಾಸ್ತಿ ಅಂತ. ಧರ್ಮರಾಜನದು ಎಷ್ಟು ಲೆಕ್ಕ ಹಾಕಿದರೂ ಕಟ್ಟ ಕಡೆಗೆ ಬಂದು ನಿಂತುಕೊಳ್ತಕ್ಕಂಥದ್ದು ಫಾರ್ಮಲ್ ಅನ್ನೋದ್ರೊಳಗೆ ರೂಪನಿಷ್ಠ, ಫಾರಮ್ಗೆ ನಿಷ್ಠವಾದದ್ದು ಅಂತ. ಹೀಗಾಗಿ ಧರ್ಮರಾಜ ಅವನು ಸ್ಥೂಲ ವೇದಾಂತಿ, ಸ್ಥೂಲಾದ್ವೈತಿ ಅಂತ ಕರೆಯಬಹುದು. ಜೀವರಾಶಿಯನ್ನು, ಸಮಸ್ತವನ್ನು, ಎಲ್ಲವನ್ನೂ ಪ್ರೀತಿ ವಿಶ್ವಾಸಗಳಿಂದ ಕಾಣಬೇಕು ಇತ್ಯಾದಿಗಳೆಲ್ಲ. ಆದರೆ ಅಲ್ಲಿರ್ತಕ್ಕಂಥ ಆಳದ ವಿವೇಕ ಹೊರಟೋಗ್ಬಿಡ್ತದೆ ಅಂತ.
ಆದರೆ ಕೃಷ್ಣ ಹಾಗಲ್ಲ, ಕಂಪ್ಲೀಟ್ ಅನ್ನುವಂಥ ಜಾತಿಯದ್ದು. ಧರ್ಮರಾಜ ಫಾರ್ಮಲ್ಲಿಂದ ಸಬ್ಸ್ಟ್ಯಾನ್ಷಿಯಲ್ಗೆ ಏರೋ ಪ್ರಯತ್ನ ಮಾಡಲೇ ಇಲ್ಲ. ಪಾಪ ತಪ್ಪಲ್ಲ, ಫಾರ್ಮಲ್ ತಪ್ಪಲ್ಲ, ಆದರೆ ಅದು ಸಬ್ಸ್ಟ್ಯಾನ್ಷಿಯಲ್ಗೂ ಕಂಪ್ಲೀಟ್ಗೂ ತಾನು ನಮ್ರವಾಗಿದ್ದೀನಿ ಅಂತ ಆಗದೇ ಇದ್ದರೆ ತಪ್ಪಾಗುತ್ತದೆ. ಪುಣ್ಯವಶಾತ್ ಧರ್ಮರಾಜ ಹಾಗಾಗಲಿಲ್ಲ. ಎಲ್ಲಿವರೆಗೂ ಅವನು ಕೃಷ್ಣನ ಸಲಹೆಯನ್ನು ಕೇಳ್ತಾ ಇದ್ನೋ ಅಲ್ಲೆಲ್ಲ ಸರಿಯಾಗಿತ್ತು, ಎಲ್ಲಿ ಕೇಳದಿಲ್ವೋ ಅಲ್ಲಿ ತಪ್ಪಾಯಿತು. ಕೇಳದೆ ಮಾಡಿದ್ದು ಅವನು ಒಂದೇ ಕೆಲಸ, ಅದು ಮಾಯಾದುರೋದರ, ಮಾಯಾದ್ಯೂತ. ಅಂದರೆ ನಾವು ಲೋಕದಲ್ಲಿ ಒಳ್ಳೆಯವರು ಅಂತ ಅಂದ್ಕೊಂಡು ಬಿಡ್ತೀವಿ. ಆ ಒಳ್ಳೆಯವರಿಗೆ ವಿವೇಕಿಗಳ ಬೆಂಬಲ ಇಲ್ಲದಿದ್ದರೆ ಅವರೂ ಸತ್ತು ಬೇರೆಯವ್ರನ್ನೂ ಸಾಯ್ಬಡಿತಾರೆ. ಇದನ್ನು ಪಲ್ಲವಿಯಂತೆ ಧರ್ಮರಾಜನಲ್ಲಿ ನಾವು ಕಾಣ್ತಾ ಬರಬಹುದು. ಅವನು ಗುರುಗಳ ಹತ್ರ ವ್ಯಾಸಂಗವನ್ನು ಮಾಡಿದ, ಕೃಪಾಚಾರ್ಯ ಮತ್ತು ದ್ರೋಣಾಚಾರ್ಯ ಎಲ್ಲರೂ. ಭೀಷ್ಮಾದಿಗಳು ಅವನನ್ನು ತುಂಬ ಪ್ರೀತಿಸ್ತಾ ಇದ್ದರು. ಹಾಗಿದ್ದು ಭೀಷ್ಮನಿಗೆ ಅರ್ಜುನನ ಮೇಲೆ ಹೆಚ್ಚಿನ ಪ್ರೀತಿ ಇತ್ತು ಅಂತ ಅನಿಸುತ್ತದೆ. ಅರ್ಜುನನಿಗೂ ಭೀಷ್ಮನ ಮೇಲೆ ಅಪಾರವಾದ ಪ್ರೀತಿ ಇತ್ತು ಅಂತ ಗೊತ್ತಾಗುತ್ತದೆ. ಅದಕ್ಕೆ ಮುಖ್ಯ ಕಾರಣ ಏನಿದ್ದಿರಬಹುದು ಅಂತಂದರೆ, ಅರ್ಜುನ ಕ್ರಿಯಾತ್ಮಕ, ಧನುರ್ವಿದ್ಯಾ ಪಾರೀಣ, ಭೀಷ್ಮರಿಗೆ ವಿಶೇಷವಾಗಿ ಒಲಿದ ವಿದ್ಯೆ ಅದು. ಅದರೊಳಗಿಂದ ಅತಿಶಯತೆಯಿಂದ ಅದೊಂದಷ್ಟು ಸಂತೋಷ ಬಂದಿತ್ತು. ಮಾತ್ರವಲ್ಲ, ಭೀಷ್ಮರಲ್ಲಿ ಕ್ಷಾತ್ರಾಂಶ ಸಾಕಷ್ಟು ವಿಜೃಂಭಿಸಿದೆ. ಬ್ರಾಹ್ಮ ಇದೆ, ಆದರೆ ಅವರು 10 ಯುದ್ಧ ಮಾಡಿದವರು, ಎಲ್ಲಿಯೂ ಸೋಲದೇ ಇದ್ದವರು. ಈ ಕಾರಣದಿಂದ ಅರ್ಜುನನ ಮೇಲೆ ಧರ್ಮರಾಜನಿಗಿಂತ ಒಂದು ಗುಂಜಿ ತೂಕ ಹೆಚ್ಚು, ಪಕ್ಷಪಾತ ಉಂಟು. ಇನ್ನು ವಿದುರನಿಗೆ ಅಂತ ನೋಡಿದ್ರೆ, ವಿದುರನಿಗೆ ಪಾಂಡವರು ಯಾರಲ್ಲಿಯೂ ಪಕ್ಷಪಾತ ಇಲ್ಲ, ಎಲ್ಲರಲ್ಲಿಯೂ ಇರತಕ್ಕಂಥ ಗುಣದ ವಶವನ್ನು ಬಲ್ಲ. ಒಟ್ಟಂದಲ್ಲಿ ಇವರ ಕಡೆ ನ್ಯಾಯ ಇದೆ ಅಂತ ಗೊತ್ತು ವಿದುರನಿಗೆ. ಆದರೆ ಇರಾವತಿ ಕರ್ವಿಯವರು ಒಂದು ಮಾತ್ರ ಎಡವಟ್ಟು ಮಾಡಿದ್ದಾರೆ, ಅದನ್ನು ನನಗೆ ಒಪ್ಪೋಕ್ಕಾಗಿಯೇ ಇಲ್ಲ. ಅದೇನೆಂದರೆ, ವಿದುರನಿಗೂ ಕುಂತಿಗೂ ಪ್ರಾಯಶಃ ಹುಟ್ಟಿರುವ ಮಗ ಇರಬೇಕು ಧರ್ಮರಾಜ ಅಂತ. ತುಂಬ ವಿವೇಕದ್ದು ಅದು. ಇಟ್ ಈಸ್ ಇನ್ಸಲ್ಟಿಂಗ್ ವಿದುರ ಟು ಎ ಗ್ರೇಟ್ ಎಕ್ಸ್ಟೆಂಟ್ ಅಂತ ನನಗನ್ನಿಸುತ್ತದೆ. ಅವರು ಏನು ಮಾಡಿದ್ದಾರೆ, ಈ ಅವತಾರದ ಕಲ್ಪನೆ ಇಟ್ಟುಕೊಂಡು ವಿದುರ ಸಾಕ್ಷಾತ್ ಧರ್ಮದೇವತೆಯ ಅವತಾರ, ಇನ್ನು ಧರ್ಮದೇವತೆಯ ಅಂಶಾವತಾರವಾಗಿ ಇವನು ಹುಟ್ಟಿದ್ದು ನಮ್ಮ ಧರ್ಮರಾಜ. ಹೀಗಾಗಿ ಇಬ್ಬರು ಪಿತಾಪುತ್ರ ಅಂತಲೇ ಒಂದು ಅಧ್ಯಾಯ ಕೂಡ ಇಟ್ಟುಬಿಟ್ಟಿದ್ದಾರೆ. ಆದರೆ ಒಂದನ್ನು ಅವರು ಗಮನಿಸೋದಿಲ್ಲ, ವಿದುರನ ಬುದ್ಧಿ ಸಬ್ಸ್ಟ್ಯಾನ್ಷಿಯಲ್ ಆದದ್ದು. ಅಂದರೆ ಅದಕ್ಕೆ ತುಂಬ ದೊಡ್ಡ ಫಾರ್ಮಿನ ಪರಿಪೂರ್ಣತೆ ಇಲ್ಲದೇ ಇದ್ದರೂ ಕೂಡ ಅದು ಸಮರ್ಥವಾಗಿ ನೆಲೆ ನಿಂತದ್ದು. ಧರ್ಮರಾಜಂದು ಹಾಗಲ್ಲ, ಅದು ಒಂದು ಫಾರ್ಮಲ್ ಆಗಿರ್ತಕ್ಕಂಥದ್ದೇ. ವಿದುರ ಎಂದೂ ಚ್ಯುತನಾಗಲಿಲ್ಲ. ಅದಕ್ಕೆ ಇನ್ನೊಂದು ಆಕ್ಷೇಪವನ್ನು ಒಡ್ಬೋದು. ವಿದುರನಿಗೆ ನೇರವಾಗಿ ಬದುಕಿನಲ್ಲಿ ಪರೀಕ್ಷೆ ಬರದೇ ಇದ್ದಾಗ ಅವನಿಗೊಂದು ಸೇಫರ್ ಝೋನಲ್ಲಿ ಆ್ಯಕ್ಟ್ ಮಾಡುವಂಥ, ಹಿ ಕ್ಯಾನ್ ಮೂವ್ ಇನ್ ಎ ಸೇಫರ್ ಝೋನ್ ಅಂತೀವಲ್ಲ, ಕ್ಷೇಮಾಸ್ಪದವಾದ ವಲಯದಲ್ಲಿ ಓಡಾಡ್ತಾ ಇದ್ದ ಅದಕ್ಕೆ ಅಂತ. ಆದರೆ ನೊಂದುಕೊಳ್ಳೋದಾದರೆ ವಿದುರನಿಗೂ ಬೇಕಾದಷ್ಟು ನೊಂದುಕೊಳ್ಳೋದಿತ್ತು, ಅದನ್ನು ಮೀರಿದ. ಅಷ್ಟು ಮಾತ್ರವಲ್ಲದೆ ಹಾವಿನ ಹೆಡೆ ಕೆಳಗೆ ಬದುಕಿರುವಂತೆ ಅವನು ಸಾಕ್ಷಾತ್ ದುರ್ಯೋಧನ ಧೃತರಾಷ್ಟ್ರಾದಿಗಳ ಅಧೀನದಲ್ಲಿಯೇ ಇದ್ದೂ ಕೂಡ ತನ್ನ ತನವನ್ನು ಉಳಿಸಿಕೊಂಡ, ತನ್ನ ವ್ಯಕ್ತಿತ್ವಕ್ಕೆ ತನ್ನ ಸತ್ಯನಿಷ್ಠೆಗೆ ಒಂದಿಷ್ಟು ಕುಂದು ಬರದೆ ನೋಡಿಕೊಂಡ ಅಂತಂದರೆ ಸೇಫರ್ ಝೋನಲ್ಲಿ ಅವನು ವರ್ತಿಸ್ದ ಅಂತ ಹೇಳ್ತಕ್ಕಂಥದ್ದು ಅನ್ಯಾಯ ಅಂತ ನಮಗೆ ಗೊತ್ತಾಗುತ್ತದೆ. ಹೀಗಾಗಿ ವಿದುರ ಧರ್ಮರಾಜರ ಮನೋಧರ್ಮ ಒಂದೇ ಅಲ್ಲ, ಹೆಚ್ಚಾಗಿ ಭೀಷ್ಮ ಮತ್ತು ಧರ್ಮರಾಜರ ಮನೋಧರ್ಮ ಒಂದೇ ರೀತಿಯಾದದ್ದು ಅಂತ ಅನ್ಬೋದು. ಮತ್ತು ಧರ್ಮರಾಜನದು ಒಂದು ಭ್ರಾಮಕವಾದ ಬಗೆ, ಯುದ್ಧವೇ ಬೇಡ ಶಾಂತಿಯೇ ಇರಲಿ ಅಂತ. ಹೌದು, ಯಾರು ಬೇಡ ಅಂತಾರೆ, ಆದರೆ ಜಗತ್ತಲ್ಲಿ ಧರ್ಮರಾಜರೇ ಇರೋದಿಲ್ವಲ್ಲ. ಹೀಗೆ ಕಂಡಾಗ ನಾನು ಹಿಂದೆ ಭೀಷ್ಮನ ಬಗೆಗೆ ಹೇಳುವಾಗ ಗಾಂಧಿಯ ಸಮೀಕರಣವನ್ನು ಮಾಡಿದ್ದೆ. ಇಲ್ಲಿ ಒಂದು ಸ್ವಲ್ಪ ನೆಹರು ಸಮೀಕರಣ ಮಾಡಬೇಕಾಗುತ್ತೆ ಧರ್ಮರಾಜನಿಗೆ. ನೆಹರುಗೆ ಆ ರೀತಿಯಾದಂಥ ಉಟೋಪಿಯನ್ ಐಡಿಯಾಸ್ ಬಹಳ ಇತ್ತು. ನಮ್ಮ ದೇಶಕ್ಕೆ ಸೈನ್ಯವೇ ಬೇಕಾಗಿಲ್ಲ, ಪೊಲೀಸರು ಸಾಕು. ನೆಹರು ಎಲೆಕ್ಷನ್ ಕ್ಯಾಂಪೇನ್ ಎಲ್ಲ ಮಾಡೋಕ್ಕೆ ಬಂದಾಗ ಆ ಕಡೆ ಈ ಕಡೆ ಲಾಠಿ ಹಿಡ್ಕೊಂಡು ಜನ ನುಗ್ಗು ಬರದೇ ಇರಲಿ ಅನ್ನೋದಕ್ಕಷ್ಟೇ, ಇನ್ನೆಂಥದ್ದು. ಮಾಸ್ತಿಯವರು ನೆಹರೂನ ಅಷ್ಟು ಚೆನ್ನಾಗಿ ಘನವಾದ ಭಾಷೆಯಲ್ಲಿ ಪ್ರಾಮಾಣಿಕವಾಗಿ ಬಯಲು ಮಾಡಿದ್ದಾರೆ ಅಂತಂದರೆ ಆ ತಲೆಮಾರಿನ ನಮ್ಮ ಕನ್ನಡ ಲೇಖಕರಿಗೆ ಎಂಥ ಪ್ರಜ್ಞೆ ಇತ್ತು ಅಂತ ಗೊತ್ತಾಗುತ್ತೆ. ಅವ್ರ ಮನೆಯಿಂದ ಹೆಚ್ಚು ಅಂತಂದರೆ 1 ಕಿಲೋಮೀಟ್ರ್ ದೂರದಲ್ಲಿ ವಿ ಸಿ ಅವರಿದ್ದರು. ಅವರಿಗೆ ನೆಹರು ಅಂತಂದರೆ ವಿ ಸಿ ಅವರಿಗೆ ಪಾಪ ಮೈ ಮೇಲೆ ಪಂಚೆ ನಿಲ್ತಾ ಇರಲಿಲ್ಲ, ಅಷ್ಟು ಅವರಿಗೆ ಶುರುವಾಗ್ಬಿಡ್ತಾ ಇತ್ತು ತಹತಃ. ನೆಹರು ಸಿಗ್ನೇಚರು ಐ ಟ್ರಸ್ಟ್ ಅನ್ನೋ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು, ಆ ಸಿಗ್ನೇಚರ್ ಹಿಂಗೆ ಕಾಣಿಸಿದ್ರೆ ಏನೋ, ನನ್ನ ಸಿಗ್ನೇಚರ್ ಇನ್ಯಾವುದೋ ಥರ ಓಂಕಾರದ ಥರ ಕಾಣಿಸುತ್ತೆ ಅಂದರೆ ನಾನೇನು ಸಾಕ್ಷಾತ್ ಶಂಕರಾಚಾರ್ಯ ಆಗೋಕ್ಕೆ ಸಾಧ್ಯವೇ? ಹೀಗೆ ನಾನ್ ಸೆನ್ಸನ್ನೆಲ್ಲ ಇಟ್ಕೊಂಡು ವಿ ಸಿ ಅವರಂತೂ
ತೀರಾ ಚೀಪಾಗಿ ಹೇಳಬೇಕು ಅಂತಂದರೆ ಈವನ್ ದಿ ವರ್ಸ್ಟ್ ಆಫ್ ದಿ ಬೂಟ್ ಲಿಕ್ಕರ್ಸ್ ಆಫ್ ನೆಹರು ವುಡ್ ನಾಟ್ ಬಿಹೇವ್ ಸೋ ಬ್ಯಾಡ್ಲಿ. ಆ ಮಟ್ಟಕ್ಕೆ ಅವರ ಬರವಣಿಗೆಗಳಲ್ಲಿ ಸನ್ನಿಪಾತ ಕಾಣಿಸುತ್ತೆ. ಮಾಸ್ತಿಯವರ ಸಂಪಾದಕೀಯದಲ್ಲಿ, ಜೀವನದ ಸಂಪಾದಕೀಯಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಹೇಗೆ ಸಿಗಿದು ತೋರಣ ಕಟ್ಟಿದ್ದಾರೆ ಆ ಒಳ್ಳೆಯ ಭಾಷೆಯಲ್ಲಿ ಅಂತ. ನೆಹರೂನ ಆಮೇಲೆ ಕೆಲವರು ಕ್ರಿಟಿಸೈಸ್ ಮಾಡಿದವರು ಇದ್ದಾರೆ, ಆದರೆ ಅವರುಗಳಲ್ಲಿ ಈ ಧೀಮಂತಿಕೆಯಾಗಲಿ ಈ ಒಂದು ಚಿತ್ತಶುದ್ಧಿಯಾಗಲಿ ಕಾಣಿಸೋದಿಲ್ಲ. ಮಾಸ್ತಿಯವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಆಮೇಲೆ ಸೋಷಿಯಲಿಸ್ಟ್ ಲೇಖಕರಲ್ಲಿ ಎಲ್ಲರಿಗೂ ಕೂಡ ನೆಹರು ಮೇಲೆ ಒಂದು ಮೋಜು ಬಂತು. ನಮ್ಮ ಗಿರೀಶ್ ಕಾರ್ನಾಡ್ರಿಗಂತೂ ಅವರು ಯಾವ ಗಾಳಿಗೆ ಅಂದರೆ ಆ ಬೀಸಣಿಗೆ ಹಿಡಿತಾರೆ, ಅದು ಬೇರೆ ಸಂಗತಿ. ಅವರ ತುಘಲಕ್ನಲ್ಲಿ ಅವ್ರು ನೆಹರೂನೇ ಗ್ಲೋರಿಫೈ ಮಾಡೋಕ್ಕೆ ನೋಡಿರೋದು. ತುಘಲಕ್ಕನ್ನು ನೆಹರೂನ ಒಂದೇ ಅಂತ, ಅದು ಒಂದೇ ನಿಜ, ಸಂದೇಹ ಇಲ್ಲ. ಆದರೆ ಇವರು ಚಿತ್ರಿಸಿರೋ ರೀತಿಯಲ್ಲಿ ಒಂದೂ ಅಲ್ಲ, ಬೇರೆ ಒಂದು ರೀತಿಯಲ್ಲಿ. ಆದರೆ ಧರ್ಮರಾಜ ನೆಹರು ಅಷ್ಟು ನೀಚ ಅಲ್ಲ, ಸರ್ವಾತ್ಮನ ಅಲ್ಲ. ಯಾವರ್ಥದಲ್ಲಿ ಹೇಳಿದ್ದು ಅಂದರೆ, ಈ ಶಾಂತಿ ಪಾಲನೆಯ ಭ್ರಮೆ ಇದೆಯಲ್ಲ, ವಿಶ್ವಶಾಂತಿಯ ಹರಿಕಾರ ಆಗ್ತೀನಿ ಅಂತ ಎದೆ ಮೇಲೊಂದು ಗುಲಾಬಿ ಸಿಕ್ಕಿಸ್ಕೊಂಡ್ಬಿಡೋದು, ಹೆಗಲ ಮೇಲೊಂದು ಪಾರಿವಾಳ ಕೂಡಿಸ್ಕೊಂಡ್ಬಿಡೋದು, ಈ ರೀತಿಯಾಗಿ ನೆಹರುದು ಒಂದು ಪೋಸಿಂಗ್ ಇದೆಯಲ್ಲ, ಅದರಿಂದ ವಿಶ್ವಶಾಂತಿ ಆಗಿಬಿಡುತ್ತೆ ಅಂತ. ಅಲ್ಲ, ಆಗುವಂಥದ್ದೇ ಅಲ್ಲ. ಜಗತ್ತಿನಲ್ಲಿ ರಾಗದ್ವೇಷಗಳು ಹೋಗೋದು ಯಾವಾಗ? ಪ್ರಳಯದಲ್ಲಿ. ಹಾಗಾಗಿ ಅಲ್ಲಿವರೆಗೂ ಸಾಧ್ಯವೇ ಇಲ್ಲ ಅನ್ನುವುದು ಕೃಷ್ಣನ ದರ್ಶನ, ವೇದದ ದರ್ಶನ ಈ ರೀತಿಯಾಗಿರ್ತಕ್ಕಂಥದ್ದು. ಅಷ್ಟರ ಮಟ್ಟಿಗೆ ನೆಹರುಗೂ ಧರ್ಮರಾಜನಿಗೂ ಒಂದು ಹೋಲಿಕೆ. ಆದರೆ ಇನ್ನು ಮಿಕ್ಕಿದ ಅಂಶಗಳಲ್ಲಿ, ಅಂದರೆ ನೆಹರುವಿನ ಲಾಂಪಟ್ಯ ಆಗಲಿ, ಮತ್ತು ಸಂತಾನ ಮೋಹ ಆಗಲಿ, ಆಮೇಲೆ ಭೋಗ ಲಾಲಸೆ ಆಗಲಿ, ಇವ್ಯಾವುದೂ ಪಾಪ ಸರ್ವಾತ್ಮನ ಧರ್ಮರಾಜನಿಗೆ ಇಲ್ಲದೇ ಇರತಕ್ಕಂಥದ್ದು. ಹಾಗಾಗಿ ನೆಹರೂನ ಹೋಲಿಸ್ತಕ್ಕಂಥವರು ಮಹಾಭಾರತದಲ್ಲಿ ಸಿಗೋಲ್ಲ ಅಂದರೆ ಮಹಾಭಾರತದ ಎತ್ತರ ಎಷ್ಟು ದೊಡ್ಡದು, ನೆಹರುವಿನ ಕೀಳ್ತನ ಎಷ್ಟು ಅಂತ ಗೊತ್ತಾಗುತ್ತೆ. ಹೀಸ್ ಪರ್ಹ್ಯಾಪ್ಸ್ ಒನ್ ಆಫ್ ದಿ ವರ್ಸ್ಟ್ ಕ್ಯಾರೆಕ್ಟರ್ಸ್ ಇನ್ ಇಂಡಿಯನ್ ಸಿನೇರಿಯೋ ಅಂತ ಹೇಳಬೇಕಾಗುತ್ತದೆ. ಧರ್ಮರಾಜನಿಗೆ ಮಾತ್ರ ಆ ಒಂದು ಬೇರೆಯ ದೋಷಗಳು ಅಂಟುವಂಥದ್ದಲ್ಲ. ಅದು ಬಿಟ್ಟರೆ ಧರ್ಮರಾಜನಲ್ಲಿ ನಾವು ನೋಡುವಂಥದ್ದು ಅಂದರೆ ಈ ಶಾಂತಿ ಭ್ರಮೆ ಒಂದು. ಅದು ಶ್ರೋತ್ರಿಯನಾದ ಬ್ರಾಹ್ಮಣ ಇಟ್ಟುಕೊಂಡ್ರೆ ತಪ್ಪಾಗೋಲ್ಲ. ಯಾಕೆಂದರೆ ಬ್ರಾಹ್ಮಣನಾದವನು ಕುರ್ವನ್ನಪಿ ನವಾ ಕುರ್ವನ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ ಎನ್ನುವುದು ಮನುವಿನ ಮಾತು. ಅವನು ಏನು ಮಾಡಲಿ ಬಿಡಲಿ ಲೋಕಮೈತ್ರಿಯನ್ನು ಇಟ್ಟುಕೊಳ್ಬೇಕು ಅಂತ ಒಂದರ್ಥ. ಅವನು ಏನು ಮಾಡಲಿ ಬಿಡಲಿ ಸೂರ್ಯನಲ್ಲಿ ಸರ್ವಸ್ತವನ್ನು ಕಾಣಬೇಕು. ಸೂರ್ಯ ಆತ್ಮ ಜಗತಸ್ತಸ್ತುತಶ್ಚ ಅಂತನ್ನುವಂಥದ್ದು. ಸೂರ್ಯನಿಗೆ ಮೈತ್ರಿಯನ್ನು ಹೊಂದಿದವನು ಅನ್ನೋದ್ರಿಂದಲೇ ಮಿತ್ರ ಅಂತನ್ನುವ ಹೆಸರು ಕೂಡ ಉಂಟು ಅಂತ. ಹೀಗಾಗಿ ಸೂರ್ಯೋಪಾಸಕ, ಸೂರ್ಯ ಹೇಗೆ ಕೀಳು ಮೇಲು ಅಂತ ಇಲ್ಲದೆ, ಸಿರಿತನ ಬಡತನ ಅಂತ ಇಲ್ಲದೆ, ಮಡಿ ಮೈಲಿಗೆ ಅಂತ ಇಲ್ಲದೆ ಸರ್ವತ್ರ ಸಮದರ್ಶನನಾಗಿ ತನ್ನ ಕಿರಣ ಪ್ರಸಾರ ಮಾಡ್ತಾನೆ, ಆ ರೀತಿ ಇರಬೇಕು ಅಂತ. ಮತ್ತು ಬ್ರಾಹ್ಮಣನಾದವನನ್ನು ಧರ್ಮಶಾಸ್ತ್ರಗಳು ವರ್ಲ್ಡ್ ಸಿಟಿಸನ್ ಅಂತ ಹೇಳ್ತದೆ. ಅವನು ಯಾವೊಂದು ದೇಶಕ್ಕಾಗಲಿ ಯಾವೊಂದು ಪಾಲನೆಗಾಗಲಿ ಅಧೀನನಾಗಿರುವಂಥವನಲ್ಲ. ಸೋಮೋವಾ ಯೇಷ ಬ್ರಾಹ್ಮಣಾನಾಂ ರಾಜ ಅಂತ ಹೀಗೆಲ್ಲ ಉಂಟು. ಆದರೆ ರಾಜಧರ್ಮದಲ್ಲಿ ಅದು ಆಗುವಂಥದ್ದಲ್ಲ. ಹೀಗಾಗಿ ಇವನನ್ನು ಮತ್ತೆ ಮತ್ತೆ ದ್ರೌಪದಿ ಮೊದಲಾದವರು ಅನುವಾಕ ಹತ ಬುದ್ಧಿ ರಾಜಂತವ ಅಂತಂತಾರಲ್ಲ, ಅದು ಕಂಡುಬರುವಂಥದ್ದಾಗಿದೆ. ಅದನ್ನು ಬಿಟ್ಟರೆ ಅವನು ವ್ಯಾಸಂಗ ಚೆನ್ನಾಗಿ ಉಂಟು, ಶಾಸ್ತ್ರಾದಿಗಳನ್ನು ಚೆನ್ನಾಗಿ ವ್ಯಾಸಂಗ ಮಾಡಿದ್ದಾನೆ. ಆದರೆ ಎಗೇನ್ ದಟ್ ಈಸ್ ಫಾರ್ಮಲ್, ನಾಟ್ ಸಬ್ಸ್ಟ್ಯಾನ್ಷಿಯಲ್. ಯಾಕೆಂದರೆ ನಮ್ಮ ಶಾಸ್ತ್ರಗಳ ಸ್ವರೂಪವನ್ನು ನೋಡಿದ್ರೆ ಅವು ಕೃಷ್ಣನ ನೆಲೆಯಲ್ಲಿಯೇ ಬಂದು ನಿಲ್ಲುತ್ತವೆ ಹೊರತು ಧರ್ಮರಾಜನ, ಅರ್ಜುನನ, ಭೀಮನ, ಭೀಷ್ಮನ ಇವರು ಯಾರ ನೆಲೆಯಲ್ಲೂ ನಿಲ್ಲೋಲ್ಲ, ಕೃಷ್ಣನಿಗೆ ಬಂದು ನಿಂತುಕೊಳ್ಳುತ್ತೆ. ಅದು ಗೊತ್ತಾಗಲಿಲ್ಲ ಧರ್ಮರಾಜನಿಗೆ. ಇದು ತುಂಬ ಜನಕ್ಕೆ ಗೊತ್ತಾಗೋಲ್ಲ, ಒಬ್ಬ ಕೃಷ್ಣನಿಗೆ ಮಾತ್ರ ಗೊತ್ತಾಗೋದು. ಮತ್ತು ಕೃಷ್ಣನಂಥವ್ರು ನಮ್ಮ ದೇಶದಲ್ಲಿ ಎಷ್ಟು ಜನ ಆಗ್ಬೋದ್ರು, ಅವರೊಬ್ಬನೇ. ಅವನನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ಆಚರಿಸಿದರೆ ಮಾತ್ರ ಉಂಟು, ಇಲ್ಲದೇ ಇದ್ದರೆ ಇಲ್ಲ ಅಂತ ಗೊತ್ತಾದಾಗ ಬಹುತ್ರ ಲೋಕದಲ್ಲಿ ಕಾಣುವುದು ಈ ಬಗೆಯ ಸ್ಥಿತಿಯೇ. ಇದರ ಬಗ್ಗೆ ನಮಗೆ ಸಹನೆ ಬೇಕು, ಸಮಾಧಾನವೂ ಬೇಕು. ಅದನ್ನು ಬಿಟ್ಟು ಧರ್ಮರಾಜನ ಮೇಲೆ ನಾವು ಹರಿಹಾಯ್ದರೆ ಸಿಗುವುದು ಅಲ್ಪ. ಅದಾದ ಮೇಲೆ ನಾವು ಕಾಣತಕ್ಕಂಥದ್ದು ಅವನಲ್ಲಿ ತಾಯಿಯ ಮೇಲಿನ ಅಪಾರವಾದ ಪ್ರೀತಿ. ತಾಯಿಯ ಮೇಲಿನ ಪ್ರೀತಿ ತಮ್ಮಂದರ ಮೇಲೆ ಕೂಡ ಹರಿದಿದೆ. ಅವನು ಒಂದೇ ವರ್ಷ ದೊಡ್ಡವನಾದರೂ ಮಿಕ್ಕೆಲ್ಲ ತಮ್ಮಂದರನ್ನು ತುಂಬ ಪ್ರೀತಿಯಿಂದ ತಂದೆಯೋ ಎಂಬಂತೆ ಆದರಿಸಿದ. ಹಾಗಿಲ್ಲದೇ ಇದ್ದರೆ ಬರೀ ಜಾಯಿಂಟ್ ಫ್ಯಾಮಿಲಿನಲ್ಲಿ ಈ ಮಟ್ಟದ ಆರ್ದ್ರತೆ ವಾರ್ಮ್ತ್ ಕಾಣುವಂಥದ್ದಲ್ಲ. ನಿಜ, ಭೈರಪ್ಪನವರು ಹೇಳ್ತಾರೆ ಜಾಯಿಂಟ್ ಫ್ಯಾಮಿಲಿನಲ್ಲಿ ಹೀಗೆಲ್ಲ ಆಗುತ್ತದೆ, ಎಲ್ಲ ನಿಜ. ಆದರೆ ಮಹಾಭಾರತದ ವಾಕ್ಯಗಳನ್ನು ನಾವು ಗಮನಿಸಬೇಕಲ್ವ, ನೋಡಿದಾಗ ಪ್ರೀತಿ ಇರುತ್ತದೆ. ನಮಗೆ ಅದು ಒಟ್ಟಿನಲ್ಲಿ ಹುಟ್ಟಿನಿಂದ ಬಂದಾಗ ಕಾಣುತ್ತದೆ.
ಅಷ್ಟಿಷ್ಟು ವ್ಯತ್ಯಾಸಗಳಾದರೂ ಕೂಡ ಒಡಹುಟ್ಟಿನ ಮೇಲೆ ಆಗಲೋ ಈಗಲೋ ಎಲ್ಲವನ್ನು ಪಕ್ಕಕ್ಕಿಟ್ಟು ರಿಸರ್ವೇಷನ್ಸ್ ಇಟ್ಟು ನೋಡ್ತೀವಿ, ಮಾಡ್ತೀವಿ. ಆ ಮಟ್ಟಕ್ಕೆ ಅವನು ತುಂಬ ಕಾರಣನಾಗಿದ್ದಾನೆ. ಮತ್ತು ಮೊದಲೇ ಹೇಳಿದಂತೆ ರಾಜಸೂಯ ಆಗದವರೆಗೆ, ಅಂದರೆ ಪಾಂಡವರಿಗೆ ಸಾಮಾನ್ಯ ಒಂದು 35 ವರ್ಷದವರೆಗೆ ಅವನು ತುಂಬ ಪ್ರೀತಿಯಿಂದ ನಡ್ಕೊಂಡ ಅಂತಂದರೆ ಫಾರ್ಮೇಟಿವ್ ಪೀರಿಯಡ್ ಈಸ್ ಓವರ್ ಅಂತ ಗೊತ್ತಾಗುತ್ತೆ. ದಿ ಫಾರ್ಮೇಟಿವ್ ಪೀರಿಯಡ್ ಆಫ್ 5 ಬ್ರದರ್ಸ್ ಈಸ್ ಓವರ್. ಆಗ ಬಂದದ್ದೇ ಮುಂದೆ ಕೂಡ ಬರ್ತಕ್ಕಂಥದ್ದು. ಹೀಗಾಗಿ ಒಮ್ಮೆ ಅಂಟನ್ನು ಬೆಳೆಸ್ಕೊಂಡ ಮೇಲೆ, ಪ್ರೀತಿಯನ್ನು ಬೆಳೆಸ್ಕೊಂಡ ಮೇಲೆ ಅದನ್ನು ಕತ್ತರಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಅಲ್ಲಿ ಧರ್ಮರಾಜ ಗೆದ್ದ ಅನ್ನುವುದನ್ನು ನಾವು ನೋಡ್ತೀವಿ. ಇನ್ನು ಆರಂಭದಲ್ಲಿಯೇ ನಾನು ಹೇಳಿದಂತೆ ಘಟನೆಗಳಾಗಿ ಕಂಡಾಗ ಅರಗಿನ ಮನೆಯ ಘಟನೆಯಲ್ಲಿ ನಾವು ನೋಡ್ತೀವಿ. ತತ್ಪೂರ್ವದಲ್ಲಿ ವಾರಣಾವಾತದ ಒಂದು ಕಡೆಗೆ ಪಾಂಡವರು ಹೋಗುವ ಮುನ್ನ ಇಡೀ ಜನಸಮುದಾಯ ಧರ್ಮರಾಜ ಯೋಗ್ಯ, ಉತ್ತಮ, ಸಹೃದಯ, ಸಜ್ಜನ, ಪ್ರಜಾವತ್ಸಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅಂದರೆ ಅವನು ಜನಜೀವನದ ಜೊತೆಗೂ ತಕ್ಕ ಮಟ್ಟಿಗೆ ಬೆರೆತಿದ್ದ ಅಂತ ನಮಗೆ ಗೊತ್ತಾಗುತ್ತದೆ. ಮತ್ತದೇ ಹೇಳ್ತಿದ್ದೀನಲ್ಲ, ಲೋಕವನ್ನು ಪ್ರೀತಿಸ್ತಾ ಇದ್ದವನು ಧರ್ಮರಾಜ. ಲೋಕಾನುರೋಧಿಯಾಗಿ ಇನ್ ಟ್ಯೂನ್ ವಿತ್ ದಿ ವರ್ಲ್ಡ್ ಅವನು ಇರ್ತಾ ಇದ್ದ. ಲೋಕದ ಮೌಲ್ಯಗಳು, ಸಾಮಾನ್ಯ ಸ್ಥಾಪಿತ ಮೌಲ್ಯಗಳು ಅಂತ ಏನಂತೀವಿ, ಎಸ್ಟಾಬ್ಲಿಷ್ಡ್ ವ್ಯಾಲ್ಯೂಸ್, ಅದಕ್ಕೆ ತುಂಬ ಚೆನ್ನಾಗಿ ಮನ್ನಣೆ ಕೊಡ್ತಾ ಇದ್ದ. ಉದಾರತೆ ಇತ್ತು. ಅದರಿಂದಾಗಿ ಜನ ಮೆಚ್ಚಿಕೊಂಡಿದ್ರೊಳಗೆ ಆಶ್ಚರ್ಯವೇನೂ ಇಲ್ಲ. ಆಮೇಲೆ ವಾರಣಾವತಕ್ಕೆ ಇವರೆಲ್ಲ ಬಲವಂತವಾಗಿ ತಳ್ಳಲ್ಪಟ್ಟಾಗ ತಮ್ಮಂದ್ರನ್ನು ತಾಯಿಯನ್ನು ಕರ್ಕೊಂಡು ಹೋಗುವಾಗ ವಿದುರ ಅವನಿಗೆ ಗೂಢ ಭಾಷೆಯಲ್ಲಿ ಹೇಳ್ತಾನೆ. ಹಿಂದೆ ವಿದುರನ ಪಾತ್ರವನ್ನು ವರ್ಣಿಸುವಾಗ ಪ್ರಲಾಪಜ್ಞಂ ಅಥಾಬ್ರವೀತ್ ಇತ್ಯಾದಿ ಶ್ಲೋಕಗಳಲ್ಲಿ ನಾನು ಹೇಳಿದ್ದೆ. ಆ ಗೂಢವಾಗಿ ಮ್ಲೇಚ್ಛ ಭಾಷೆಯಲ್ಲಿ ಅಥವಾ ಮ್ಲೇಚ್ಛಿತ ವಿಕಲ್ಪ ಅಂತ 64 ಕಲೆಗಳಲ್ಲಿ ಒಂದು ವಾತ್ಸ್ಯಾಯನ ಮಹರ್ಷಿಯ ಕಾಮಸೂತ್ರಗಳಲ್ಲಿ ಬರ್ತಕ್ಕಂಥದ್ದು. ಅಂದರೆ ಅದು ಒಂದು ರೀತಿ ಒಗಟಿನ ಭಾಷೆಯಲ್ಲಿ ಹೇಳುವುದು. ಈಗ ಭಾಷೆ ಅಂತೆಲ್ಲ ಅಂತೀವಲ್ಲ, ಆ ರೀತಿಯಾಗಿ ಹೇಳಿದ್ದ. ಅದನ್ನು ಅರ್ಥ ಮಾಡಿಕೊಂಡ ಧರ್ಮರಾಜ. ಆ ಮಟ್ಟಕ್ಕೆ ಅವನಿಗೆ ಬುದ್ಧಿಶಕ್ತಿ ಇತ್ತು. ರಾಜನೀತಿಯನ್ನು ಓದಿದ್ದ ಅಲ್ವ, ಅದನ್ನು ತೀರಿ ಚೆನ್ನಾಗಿ ಓದ್ಕೊಂಡಿದ್ದ ಪಾಪ, ಏನು ಮಾಡಬೇಕು ಅಂತ. ಮತ್ತು ವಾರಣಾವತಕ್ಕೆ ಬಂದ ಮೇಲೆ ಕುಂತಿ ಕೇಳ್ತಾಳೆ, ಏನಪ್ಪ ಅದು ಏನು ಹೇಳಿದ್ದು ಅಂತ. ಹಾಗೆ ಹೇಳ್ತಾನೆ, ಈ ಥರ ಸಂದೇಹಗಳನ್ನೆಲ್ಲ ನಮ್ಮಲ್ಲಿರುವುದನ್ನು ಅವನು ಸ್ಪಷ್ಟೀಕರಿಸ್ದ. ದಾಯಾದ ಭಯದಿಂದ ನೀವು ಹೋಗ್ತಾ ಇದ್ದೀರಾ, ಆಯುಧವಲ್ಲದ ಆಯುಧದಿಂದ ಅಪಾಯ ಬರ್ಬೋದು, ಬೆಂಕಿಯಿಂದ ಬರ್ಬೋದು, ಮತ್ತು ನಕ್ಷತ್ರಗಳ ಮೂಲಕವಾಗಿ ದಿಕ್ಕನ್ನು ಕಂಡುಕೊಳ್ಳಬೇಕು, ನದಿಯನ್ನು ದಾಟಬೇಕು, ಬೇಟೆಯನ್ನಾಡಿ ನಾವು ಹಾದಿಗಳನ್ನು ತೀರ್ಮಾನ ಮಾಡಿಕೊಳ್ಳಬೇಕು. ಈ ಥರದ್ದನ್ನೆಲ್ಲ ಸೂಚನೆ ಕೊಟ್ಟ. ಬಿಲವನ್ನು ತೋಡಿಕೊಂಡು ಬದುಕತಕ್ಕಂಥ ಪ್ರಾಣಿಗಳು ಕಾಳ್ಗಿಚ್ಚು ಬಂದರೂ ಬದುಕತ್ವೆ, ಆ ರೀತಿ ನಾವು ಬಿಲವನ್ನು ಇಟ್ಕೊಂಡು ಬದುಕಬೇಕು ಅಂತಿದ್ದೇನೆ. ಎಲ್ಲವನ್ನೂ ಬ್ಲೂ ಪ್ರಿಂಟ್ ಕೊಡ್ತಾನೆ. ಮತ್ತು ಕನಕ ಒಬ್ಬ ಬಂದು ವಿದುರನ ಪರವಾಗಿ ಆ ಅರಗಿನ ಮನೆಯಿಂದ ಹೊರಗೆ ಹೋಗುವ ಒಂದು ಸುರಂಗವನ್ನು ತೋಡ್ತಾನೆ. ಪಾಂಡವರು 1 ವರ್ಷ ಅಲ್ಲಿದ್ದರು ಅಂತ ಬರುತ್ತೆ. ಹೊರಗಡೆಯೆಲ್ಲ ಓಡಾಡಿಕೊಂಡು ಅವರು ಬೇಟೆಯಾಡುವಾಗ ಊರಿನ ಆಚೆಯ ದಾರಿಗಳು, ಕಾಡಿನ ದಾರಿಗಳನ್ನು ಪರಿಚಯ ಮಾಡಿಕೊಂಡ್ರು ಅಂತ. ಅದು ಮತ್ತೆ ಧರ್ಮರಾಜನ ಮಾತಿನಂತೆಯೇ ಅವನು ಬಂದೊಡನೆಯೇ ಆ ಅರಗಿನ ಮನೆಯನ್ನು ಭೀಮನಿಗೆ ತೋರಿಸಿ, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ರಾಳ, ಅಂಟು, ಮರ, ಬಿದಿರು, ತಡಿಕೆಗಳು, ಆಮೇಲೆ ಅರಗು, ತುಪ್ಪ ಇತ್ಯಾದಿ ಬೇಕಾದಷ್ಟು ಎಲ್ಲವನ್ನೂ ಕೂಡ ಸೇರಿಸಿ ಮಾಡಿರುವುದು ಅಂತ. ಮುಟ್ಟಿ ನೋಡಿದ್ರೆ, ಮೂಸಿ ನೋಡಿದ್ರೆ ಗೊತ್ತಾಗ್ತಾ ಇದೆ, ಇದು ನಿಜವಾಗಿಯೂ ನಮ್ಮನ್ನು ಕೊಲ್ಲುವ ಸಂಚು ಅಂತ. ಇದನ್ನೆಲ್ಲ ಪರಿಶೀಲನೆಯಿಂದ ಹೇಳ್ತಾನೆ. ಒಳ್ಳೆ ಶರ್ಲಾಕ್ ಹೋಮ್ಸ್ ಥರ ಹೇಳ್ತಾನೆ ಅಂತ. ಇವೆಲ್ಲ ಕೂಡ ಧರ್ಮರಾಜನ ಪಾಸಿಟಿವ್ ಪಾಯಿಂಟ್ಸ್ ಆಗಿ ಚೆನ್ನಾಗಿ ಕಾಣಿಸುತ್ತವೆ. ಇಲ್ಲೆಲ್ಲ ಅವನ ವಿವೇಕ ಯಾವುದಿದೆ, ಅವನ ಜಾಣ್ಮೆ, ಅದು ಕೆಲಸಕ್ಕೆ ಬಂದಿದೆ. ಈ ಮಟ್ಟದ ಒಂದು ಬುದ್ಧಿಯ ಕೆಲಸವನ್ನು ಮಿಕ್ಕ ಪಾಂಡವರು 4ರಲ್ಲಿ ನಾವು ನೋಡೋದಿಲ್ಲ. ಕಥೆಗಳಲ್ಲಿ ಸಹದೇವನಿಗಿತ್ತು ಅಂತೆಲ್ಲ ಹೇಳ್ತಾರೆ, ಮಹಾಭಾರತದಲ್ಲಿ ಅದೇನು ಕಾಣಿಸೋಲ್ಲ. ಧರ್ಮರಾಜನಿಗೆ ಅದಿತ್ತು. ಅದಾದ ಮೇಲೆ ಅರಗಿನ ಮನೆಯಿಂದ ಆಚೆಗೆ ಬಂದ ಮೇಲೆ ಭೀಮನದೇ ಕೈ ಮೇಲಾಗುತ್ತದೆ, ಕರೆದುಕೊಂಡು ಬರ್ತಾನೆ. ಅಲ್ಲಿ ಮತ್ತೆ ಹಿಡಂಬೆಯನ್ನು ಮದುವೆ ಆಗುವಲ್ಲಿ ಭೀಮನಿಗೆ ಕುಂತಿ ಸಲಹೆ ಕೊಡ್ತಾಳೆ. ಧರ್ಮರಾಜ ಯಾವುದೂ ವಿರೋಧ ಮಾಡೋದಿಲ್ಲ, ಹೊಂದಿಕೊಳ್ಳುವಂತೆ ಮಾಡ್ತಾನೆ. ಅದಾದ ಮೇಲೆ ಏಕಚಕ್ರಕ್ಕೆ ಬಂದಾಗಲೂ ಅಷ್ಟೇ ಎಚ್ಚರದಿಂದಲೇ ಎಲ್ಲ ನಡೆಯುತ್ತದೆ. ಯಾವ ಮಟ್ಟಕ್ಕೆ ಅವನಿಗೆ ಎಚ್ಚರಿಕ ವ್ಯವಹಾರ ಪ್ರಜ್ಞೆ ಇದೆ ಅಂದರೆ, ಭೀಮನನ್ನು ಬಕಾಸುರನಿಗಾಗಿ ಬಲಿಗೊಟ್ಟರೆ ನಮ್ಮ ಗತಿ ಏನು ಅಂತ ಹೇಳುವ ಮಟ್ಟಕ್ಕೆ ಬುದ್ಧಿವಂತ ಆಗಿದ್ದಾನೆ. ಇಟ್ಸ್ ವೆರಿ ಅನ್ಲೈಕ್ಲಿ ಆಫ್ ಧರ್ಮರಾಜ ಅಂತ ನಾನು ಹೇಳಿದ್ದೀನಿ. ಅದಾದ ಮೇಲೆ ಕಾಂಪಿಲ್ಯ ನಗರದ ಕಡೆಯಿಂದ ಬ್ರಾಹ್ಮಣರು ಬಂದು ದ್ರೌಪದಿ ಸ್ವಯಂವರದ ವೃತ್ತಾಂತ ಹೇಳಿದಾಗ ತಾವು ಕ್ಷತ್ರಿಯರೇ ಅಲ್ಲವೇನೋ ಎಂಬಂತೆ, ಆ ವಿಷಯ ನಮಗೆ ಆಸಕ್ತಿಯೋ ಇಲ್ಲವೇನೋ ಎಂಬಂತೆ ನಟಿಸ್ತಲೇ ಮಾಹಿತಿಯನ್ನೆಲ್ಲ ಧರ್ಮರಾಜ ಎಲಿಸಿಟ್ ಮಾಡ್ತಾನೆ. ಅದು ಬಹಳ ವಿಶೇಷವಾದದ್ದು. ಎಗೇನ್ ಅನ್ಲೈಕ್ಲಿ ಆಫ್ ದ ಯೂಶುವಲ್ ಧರ್ಮರಾಜ ಅಂತ ನಾವು ಹೇಳ್ಬೋದು. ಇಷ್ಟು ಮಟ್ಟಿಗೆ ನಾವು ನೋಡ್ತಾ ಬರ್ತೀವಿ. ಆಮೇಲೆ ಕಾಂಪಿಲ್ಯ ನಗರಕ್ಕೆ ಬಂದು ಅರ್ಜುನ ಗೆಲ್ತಾನೆ. ಅದಾದ ಮೇಲೆ ಧರ್ಮರಾಜ ಏನು ಪಾರ್ಟಿಸಿಪೇಟೇ ಮಾಡೋದಿಲ್ಲ, ಪಾಪ ಅವನಿಗೇನೂ ಇಲ್ಲ ಆ ವಿಷಯದಲ್ಲಿ. ಆದರೆ ಮದುವೆಗೆ ಮಾತ್ರ ತಾನು ನಿಂತು ಬಿಡ್ತಾನೆ. ಅಲ್ಲಿ ನೋಡಿ
ಧರ್ಮರಾಜನಲ್ಲಿ ರೊಮ್ಯಾಂಟಿಕ್ ಎಲಿಮೆಂಟು ಅಲ್ಲಿ ಒಂದು ಕಡೆ ಕಾಣಿಸುತ್ತೆ, ಹಿಂಗೆ ಬಂದು ಹೋಗುತ್ತೆ. ಪಾಂಡವರ ಐವರಿಗೂ ದ್ರೌಪದಿಯ ಮೇಲೆ ಸಮಾನವಾಗಿ ಮನಸ್ಸಾಯಿತು ಅಂತ. ದ್ರೌಪದಿಯ ಸಂದರ್ಭದಲ್ಲಿ ಅದನ್ನು ವಿಸ್ತರಿಸಿ ಹೇಳ್ತೀನಿ. ಧರ್ಮರಾಜನಂಥವನಿಗೆ ಸ್ತ್ರೀ ಬಗೆಯ ಚಿತ್ತಚಾಂಚಲ್ಯ ಬಂದದ್ದು ಆಗಲೇ, ಮತ್ತೆಂದೂ ಬಂದಂತೆ ಕಾಣುವುದಿಲ್ಲ. ದ್ರೌಪದಿಯ ಸೌಂದರ್ಯ ಅಂತನಬೇಕೇ, ಧರ್ಮರಾಜನ ವಯಸ್ಸು ಅಂತನಬೇಕೇ, ಏನೂ ಗೊತ್ತಾಗೋಲ್ಲ. ಮೊನ್ನೆ ಭೀಮ ಹಿಡಂಬಿಯ ಕೈ ಹಿಡಿದಾಗ ಸೀನಿಯಾರಿಟಿ ಬಗ್ಗೆ ಬರದೇ ಇದ್ದ ಸಮಸ್ಯೆ ಈಗ ಬಂದುಬಿಡ್ತು ಅಂತಂದರೆ ಅದೇನು? ಒಟ್ಟಲ್ಲಂತೂ ಅದು ದ್ರೌಪದಿಯ ಸೌಂದರ್ಯಕ್ಕೆ ಸರ್ಟಿಫಿಕೇಟ್ ಅಂತನಬೇಕು, ಅವಳು ಮತ್ತೆ ಸಂಕಷ್ಟಗಳಿಗೆ ಸರ್ಟಿಫಿಕೇಟ್ ಆಯಿತು ಅಂತನಬೇಕು, ಗೊತ್ತಾಗೋಲ್ಲ. ಅದಾದ ಮೇಲೆ ದೃಪದನಿಗೆ ಇವನೇ ನೇರವಾಗಿ ನಮ್ಮ ತಾಯಿಯ ಅಪೇಕ್ಷೆ ಇರೋದರಿಂದ ಐವರೂ ಮದುವೆ ಆಗ್ತಾ ಇದ್ದೀವಿ ಅಂತ ಧರ್ಮರಾಜನೇ ಹೇಳ್ತಾನೆ. ಅಂದರೆ ಬಹಳ ಈಸಿಯಾಗಿ ಹಾರ್ಡ್ ಫ್ಯಾಕ್ಟ್ಸನ್ನು ಅಥವಾ ಹಾರ್ಡ್ ಡಿಸಿಷನ್ಸನ್ನು ಇನ್ನೊಬ್ಬರು ಕನ್ವೆ ಮಾಡಿಬಿಡಬಲ್ಲ. ಕೆಲವರು ನೋಡೋಕ್ಕೆ ಮೆತ್ತಗಿರ್ತಾರೆ, ಆದರೆ ತುಂಬ ವಾಸ್ತವವಾಗಿ ನಡ್ಕೊಂಡು ಬಿಡ್ತಾರೆ ಅಪರೂಪಕ್ಕೆ. ಇವನು ಹಾಗೆ ಮಾಡ್ತಾನೆ. ಆಮೇಲೆ ಕಂಗಾಲಾದ ದೃಪದನಿಗೆ ವ್ಯಾಸಾದಿಗಳು ಬಂದು ಸಮಾಧಾನ ಹೇಳುವುದು ಅವೆಲ್ಲ ಉಂಟು. ದ್ರೌಪದಿಯ ಸಂದರ್ಭದಲ್ಲಿ ಅವುಗಳ ವಿಸ್ತರಣವಾಗುತ್ತದೆ. ಧರ್ಮರಾಜಾದಿಗಳು ದ್ರೌಪದಿಯ ಮದುವೆ ಆಗಿ ಮತ್ತು ಕೃಷ್ಣನ ನೇತೃತ್ವದಲ್ಲಿ ಹಸ್ತಿನಾವತಿಗೆ ಹೋಗಿ ಅಲ್ಲಿಂದ ಹೇಗೋ ತಮಗೆ ಬಂದ ಖಾಂಡವ ಪ್ರಸ್ಥವನ್ನು ಭಾಗ ಮಾಡಿಕೊಂಡು ಬಂದು ಅಲ್ಲಿ ಆಳುವುದಕ್ಕೆ ಆರಂಭ ಮಾಡುವುದು ಒಂದು ಮಜಲಾಗುತ್ತದೆ. ಅಲ್ಲಿಯಾದರೂ ಮಯಸಭೆ ಆದದ್ದು ಕೃಷ್ಣಾರ್ಜುನರ ಪ್ರಭಾವದಿಂದ, ಇಂದ್ರಪ್ರಸ್ಥವಾದದ್ದು ಕೃಷ್ಣ ಯಾದವರ ಸಂಪನ್ಮೂಲಗಳಿಂದ, ಒಂದಿಷ್ಟು ದೃಪದ ಕೂಡ ಸಹಾಯ ಮಾಡಿರ್ತಾನೆ. ಆದರೆ ಒಳ್ಳೆಯ ರಾಜ್ಯಭಾರವನ್ನು ಅವನು ಮಾಡ್ದ. ಅದನ್ನು ನಾರದರ ಬಾಯಿಂದಲೇ ನಾವು ತಿಳ್ಕೊಳ್ತೀವಿ. ಅದಾದ ಮೇಲೆ ನಾರದರಿಂದಲೇ ಮಹತ್ವಾಕಾಂಕ್ಷೆಯ ರಾಜಸೂಯಾಗದ ಬೀಜಾವಾಪ. ಆಗ 4 ದಿಕ್ಕಿಗೂ 4 ಜನ ತಮ್ಮಂದರು ಹೋಗಿ ಕಪ್ಪ ಕಾಣಿಕೆಗಳನ್ನು ತರ್ತಾರೆ. ಧರ್ಮರಾಜ ಎಲ್ಲಿಗೂ ಹೋಗೋಲ್ಲ. ಇದನ್ನೆಲ್ಲ ಭೈರಪ್ಪನವರು ಅದೇ ಅಷ್ಟು ಜನ ದುಡಿದು ಅಣ್ಣ ತಂದು ಅಣ್ಣನ ಹೆಸರಿನಲ್ಲಿ ಯಜ್ಞ ಮಾಡಿದ್ದು ಅಂತ. ಆದರೆ ಇಲ್ಲಿ ನಾವು ಒಂದು ಗಮನಿಸಬೇಕು, ಒಮ್ಮೆ ಕೂಡ ಅದು ತಾನು ಹೇರಿದ್ದು ಅಂತ ಆಗಿರೋಲ್ಲ. ಅದನ್ನು ಗಮನಿಸಬೇಕು. ಮೂಲದಲ್ಲಿ ಕೃಷ್ಣನನ್ನು ಕರೆಸಿಕೊಂಡು ಕೇಳ್ತಾನೆ, ನನಗೆ ರಾಜಸೂಯಾಗ ಮಾಡೋದಕ್ಕೆ ಸಾಮರ್ಥ್ಯ ಇದೆ ಅಂತ ನಾರದರು ಹೇಳ್ತಾರೆ, ಮಿಕ್ಕ ಎಲ್ಲರೂ ಹೇಳ್ತಾರೆ, ತಮ್ಮಂದರು ಎಲ್ಲ ಹೇಳ್ತಾರೆ. ಆದರೆ ಇವರೆಲ್ಲರೂ ಪ್ರೀತಿಯಿಂದಲೋ ಅಭಿಮಾನದಿಂದಲೋ ಲಾಭದಿಂದಲೋ ಯಾವ್ಯಾವುದೋ ಲೋಭದಿಂದ ನನ್ನಲ್ಲಿ ಇಲ್ಲದ ಗುಣಗಳನ್ನು ಇದೆ ಅಂತ ಹೇಳ್ತಾರೆ. ನೀನು ಮಾತ್ರ ಆ ಥರ ಯಾವುದೂ ಮಾಡೋಲ್ಲ, ವಾಸ್ತವವನ್ನು ಹೇಳ್ತೀಯ. ಅದಕ್ಕಾಗಿ ನೀ ಹೇಳು, ನನಗೆ ರಾಜಸೂಯ ಮಾಡುವ ಅರ್ಹತೆ ಇದೆಯೋ ಇಲ್ಲವೋ ಅಂತ ಧರ್ಮರಾಜ ಕೃಷ್ಣನನ್ನು ಕೇಳ್ತಾನೆ. ಈ ಮಟ್ಟಕ್ಕೆ ಸ್ವಸ್ಥಾನ ಪ್ರಜ್ಞಾನ, ಆತ್ಮವಿಮರ್ಶನ ವಿವೇಕ ಇದೆಯಲ್ಲ, ಅದೊಂದು ಶ್ಲಾಘ್ಯವಾದದ್ದು. ನೋಡಿ, ದುರ್ಯೋಧನ ಎಂದಾದರೂ ತನಗಿದಕ್ಕೆ ಯೋಗ್ಯತೆ ಇದೆಯಾ ಅಂತ ಯೋಚನೆ ಮಾಡಿದ್ದಾನೆ. ನೆಹರು ಎಂದಾದರೂ ಯೋಚನೆ ಮಾಡಿದ್ನ, ತಾನು ಎಂದಾದರೂ ಈ ಥರ ಇದಕ್ಕೆ ಅರ್ಹನ ಅಲ್ವಾ ಅಂತನ್ನುವಂಥದ್ದು. ಯಾರೋ ಕರೆದ್ರು ಅಂತಲೇ ಎತ್ಕೊಂಡು ಬಿಡೋದೇನ? ನಮಗುಂಟಾ ಇಲ್ವಾ ಈ ಬಗ್ಗೆ ಗೌರವಕ್ಕೆ ಅರ್ಹತೆ ಉಂಟಾ? ಇದನ್ನು ಯೋಚನೆ ಮಾಡಬೇಕು. ಹೀಗೆ ಧರ್ಮರಾಜನಿಗೆ ಆ ಒಂದು ಸ್ವಸ್ಥಾನ ಪರಿಜ್ಞಾನ ಉಂಟು ಅಂತ ಗೊತ್ತಾಗುತ್ತದೆ. ಇಲ್ಲಿ ಎಲ್ಲಿಯೂ ಕೂಡ ಅವನಲ್ಲಿ ಮಿತಿಗಳು ಇವೆ, ಹಿ ಹ್ಯಾಸ್ ಲಿಮಿಟೇಷನ್ಸ್, ಆದರೆ ದೋಷಗಳಿಲ್ಲ ಅನ್ನುವುದನ್ನು ನಾವು ನೋಡ್ತೀವಿ. ಆಗ ಧರ್ಮರಾಜನ ಬಗ್ಗೆ ಕೃಷ್ಣ ಹೇಳ್ತಾನೆ, ಅದು ಉಪಚಾರದ ಮಾತಲ್ಲ ಅನಿಸುತ್ತೆ. ಯಾಕೆಂದರೆ ಕೃಷ್ಣ ಅಷ್ಟು ಧರ್ಮರಾಜ ಒಂದು ಪ್ರಿಯಾಂಬಲ್ ಹೇಳಿದ್ದಾನೆ, ಪೀಠಿಕೆಯನ್ನು ಹೇಳಿದ್ದಾನೆ ಅಂದರೆ ಅವನಿಗೆ ವಾಸ್ತವವನ್ನು ಹೇಳೋಕ್ಕೇನು ಮುಜುಗರ ಆಗಬಾರ್ದು. ಹೇಳ್ತಾನೆ, ನೀನು ಧರ್ಮಾತ್ಮ, ಸಜ್ಜನ, ನಿನಗೆ ನಿಜವಾಗಿಯೂ ಎಲ್ಲ ಯಜ್ಞಗಳು ಮಾಡುವ ಅರ್ಹತೆ ಇದೆ. ಆದರೆ ದುಷ್ಟನಾದ ಕ್ಷತ್ರಿಯಾಧಮ ಜರಾಸಂಧ ಚಕ್ರವರ್ತಿಯಾಗಿ ಅನೇಕ ಜನ ರಾಜರನ್ನು ಸೆರೆ ಹಿಡಿದಿರುವಾಗ ನೀನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಅವನನ್ನು ಗೆದ್ದೊರತು ಆಗೋಲ್ಲ ಅಂತಂತಾನೆ. ಆಗ ನೋಡಿ ಧರ್ಮರಾಜನ ಸ್ವಭಾವ ಎಂಥದ್ದು ಅಂದರೆ, ಹಾಗಿದ್ರೆ ಮಾಡೋದೇ ಬೇಡ, ಬಿಟ್ಬಿಡೋಣ. ಇಲ್ಲಿ ಧರ್ಮರಾಜನ ಮಿತಿ ಗೊತ್ತಾಗುತ್ತದೆ. ನಿನ್ನ ಕೈಲಿ ಆಗೋಲ್ಲಪ್ಪ, ಯು ಹ್ಯಾವ್ ಟು ಗ್ರ್ಯಾಜುಯೇಟ್ ಅಂದಾಗ ಬಂದುಬಿಡುತ್ತೆ ಕಷ್ಟ. ಅದು ಯಾಕೆ? ಯುದ್ಧ ಯಾಕೆ? ಆ ಸಂಕಟ ಯಾಕೆ? ಸೈನಿಕರು ಯಾಕೆ? ಕ್ಷೋಭೆ ಯಾಕೆ? ಜನಹಿಂಸೆ ಯಾಕೆ? ಈ ರೀತಿಯಾದದ್ದು ಅವನ ಪ್ರಶ್ನೆಗಳು. ಆಗ ಕೃಷ್ಣ ಹೇಳ್ತಾನೆ, ಇಲ್ಲ ಇಲ್ಲ, ಅದೆಲ್ಲ ನಡೆಯಲೇಬೇಕು ಅಂತ. ಇವನಿಗೊಂದು ರೀತಿ ಅಕ್ಕಿ ಮೇಲೆ ಆಸೆ, ನಂಟರ ಮೇಲೆ ಪ್ರೀತಿ, ಯಜ್ಞ ಮಾಡಬೇಕು ಅಂತ ಆಸೆ. ಇಲ್ಲದೇ ನಾರದರಿಗೆ, ಇಲ್ಲ ಸ್ವಾಮಿ ನನ್ನ ಕೈಲಿ ಆಗುವಂಥದ್ದೆಲ್ಲ, ತೆಪ್ಪಗೆ ನೀವು ಹೋಗಿ ವೀಣೆ ಮೀಟ್ಕೊಂಡು ಅಂತ ಹೇಳ್ಬೋದಾಗಿತ್ತಲ್ಲ, ಮಧ್ಯಮಾವತಿ ರಾಗ ಹಾಡ್ಕೊಂಡು ಹೋಗಿ ಡಿಸ್ಕಷನ್ಸ್ ಆ್ಯಂಡ್ ಡಿಬೇಟ್ಸ್ ಆರ್ ಓವರ್ ಅಂತ. ಇಲ್ಲ, ಇಲ್ಲಿ ಲೋಕಸಾಮಾನ್ಯದ ಸ್ವಭಾವವೇ ಕಾಣಿಸುತ್ತೆ. ನಮಗೆಷ್ಟೋ ಬಾರಿ ಹೊಟ್ಟೆಯಲ್ಲಿರೋ ಬಲ ರಟ್ಟೆಯಲ್ಲಿರೋಲ್ಲ. ಆಸೆ ಬೇಕಾದಷ್ಟಿರುತ್ತೆ, ಈಡೇರಿಸ್ಕೊಳ್ಳೋಕ್ಕಾಗೋಲ್ಲ ಅಂತ ತೆಪ್ಪಗೆ ಹಿಂದೆ ಸರಿತೀವಿ. ಆದರೆ ಅದು ಎಲ್ಲಿಯೋ ಶಲ್ಯವಾಗಿ ಕುಕ್ಕಿ ತಿಂದೀತು. ಧರ್ಮರಾಜ ಹಾಗೆ
ಆಸೆಗಳು ಕುಕ್ಕಿ ತಿಂದಂಥ ಸಂದರ್ಭ ಕಾಣಿಸೋಲ್ಲ, ವ್ಯಾಸರು ಚಿತ್ರಿಸೋಲ್ಲ. ವ್ಯಾಸರಿಗೇನೂ ಮಡಿವಂತಿಕೆ ಇಲ್ಲ, ಎಲ್ಲರದನ್ನು ಬಟಾ ಬಯಲಾಗಿ ಬರೆದಿದ್ದಾರೆ. ತಮ್ಮ ಜನ್ಮದ ಬಗ್ಗೆನೇ ಬರ್ಕೊಂಡವರಿಗೆ ಅವುಗಳ ಬಗ್ಗೆ ಮರೆ ಮಾಡಬೇಕು, ಮುಚ್ಚು ಮಾಡಬೇಕು ಅನ್ನುವಂಥದ್ದು ಏನು ಇಲ್ಲ ಅನ್ನೋದು ನಿಶ್ಚಯ. ಆಮೇಲೆ ಕೃಷ್ಣ ಭೀಮಾರ್ಜುನರು ತನ್ನ ಜೊತೆಗಿದ್ದರೆ ಸಾಕು ಅಂತ ಕರ್ಕೊಂಡು ಹೋಗ್ತಾರೆ. ಅಂದರೆ ಇಲ್ಲಿ ಧರ್ಮರಾಜ ಕೃಷ್ಣನ ತೀರ್ಮಾನವನ್ನು ಒಪ್ಪುತ್ತಾನೆ ಅನ್ನೋದು ದೊಡ್ಡದು. ನಮಗೆಲ್ಲಿ ಆಗೋಲ್ಲ ಅನಿಸುತ್ತೋ ಅಲ್ಲಿ ಸಮರ್ಥರಿಗೆ ನೀವು ನಡೀರಿ ಸ್ವಾಮಿ, ನಾವಂತೂ ನೀವು ಮಾಡಿದ್ದನ್ನು ಒಪ್ಕೊಳ್ತೀವಿ ಅಂತಂತೀವಲ್ಲ, ಆ ಮಟ್ಟಕ್ಕೂ ಸರಿಯಾಗಿರತಕ್ಕಂಥದ್ದು. ಇಲ್ಲೆಲ್ಲ ನಾವು ನಮ್ಮ ಲೋಕ ಸಾಮಾನ್ಯವಾದ ಲೋಕದೃಷ್ಟಿಯಿಂದ ಶ್ಲಾಘ್ಯವಾಗುವ ವರ್ತನೆಯನ್ನೇ ಕಾಣ್ತಾ ಬರ್ತೀವಿ. ಆಮೇಲೆ ರಾಜಸೂಯ ಯಾಗ ಆಗುತ್ತದೆ. ತುಂಬ ಚೆನ್ನಾಗಿ ರಾಜಸೂಯ ನಡೆಯುತ್ತದೆ. ಆ ರಾಜಸೂಯ ಲೋಕಕ್ಕೆ ಪಾವನಕಾರಿಯಾದರೂ ಕೂಡ ದಾಯಾದಿಗಳಿಗೆ ಆಗ್ರಹವನ್ನು ತರುವಂಥದ್ದು ನಾವೆಲ್ಲ ಗಮನಿಸಿದ್ದೀವಿ. ಅಲ್ಲಂತೂ 10,000 100,000 ಜನ ಊಟ ಮಾಡೋದು ಅಂದರೆ ಶಂಖಧ್ವನಿ ಆಗ್ತಾ ಇರ್ತದೆ. ಮಹಾಶಂಖಧ್ವನಿಗಳು ಅನೇಕ ಕೇಳ್ತಾ ಇರ್ತವೆ. ಅನ್ನ ವಿತರಣೆ ಈ ಥರದ್ದಾಯಿತು. ಎಲ್ಲ ದಿಕ್ಕುಗಳಿಂದಲೂ ರಾಜರುಗಳು ಬಂದರು, ಕಪ್ಪ ಕಾಣಿಕೆಗಳು ಕೊಟ್ಟರು, ವಿದ್ವಾಂಸರು ಬಂದರು, ಬ್ರಹ್ಮೋದ್ಯಾದಿಗಳು ಆದವು, ಅವರಿಗೆ ದಾನ ದಕ್ಷಿಣೆಗಳೆಲ್ಲ ಆಯಿತು ಅನ್ನುವುದೆಲ್ಲ ದುರ್ಯೋಧನನ ಬಾಯಿಂದಲೇ ಬರುತ್ತದೆ. ವೈರಿಯ ಬಾಯಿಂದಲೇ ಬಂತು ಅಂತಂದರೆ ಅದಿನ್ನೂ ಚೆನ್ನಾಗಾಗಿರಬೇಕು ಅಂತಲೇ ಅರ್ಥ. ಹೀಗಾಗಿ ನಮ್ಮ ಕ್ವಾಲಿಫಿಕೇಷನ್ಸು ನಮ್ಮ ವೈರಿಗಳಿಗೆ ನಮಗಿಂತ ಚೆನ್ನಾಗಿ ಗೊತ್ತಿರುತ್ತದೆ. ಆದರೆ ಧರ್ಮರಾಜ ಅಲ್ಲಿಂದ ಆರಂಭವಾಗುತ್ತದೆ. ಪ್ರಾಯಶಃ ಭೈರಪ್ಪನವರ ಸೂಕ್ಷ್ಮವಾದ ಚಿಂತನ ಸರಣಿ ಇಲ್ಲಿ ಉಲ್ಲೇಖನೀಯ. ರಾಜಸೂಯ ಮಾಡಿದ ಮೇಲೆ ಪಾಂಡವರಿಗೆ ಜಂಬ ಬಂದುಬಿಡ್ತು ಅಂತ ಅವರು ಬರೀತಾರೆ. ಅದು ಧರ್ಮರಾಜ ಒಬ್ಬನಿಗೆ ಅಲ್ಲ, ಅರ್ಜುನಾದಿಗಳಿಗೂ ಭೀಮಾದಿಗಳಿಗೂ ಬಂತು ಅಂತ ಆಗುತ್ತದೆ. ನಮಗೆ ಎಲ್ಲವೂ ಸರಿಯಾಗಿ ನಡೆದಾಗ ನಮ್ಮ ಸಮಾನ ಯಾರು ಅಂತ ಬಂದರೆ ಅದು ಅಸಹಜವೇನೂ ಅಲ್ಲ. ತಪ್ಪು ಸರಿ ಅನ್ನೋದು ಬೇರೆ, ಲೋಕದಲ್ಲಿ ಸಾಮಾನ್ಯ ಹೀಗೆ ಆಗತಕ್ಕಂಥದ್ದು. ಅದು ಬಂತು. ಹಾಗಾಗಿ ಮಾಯಾದ್ಯೂತಕ್ಕೆ ಕರೆ ಬಂದಾಗ ಪೂರ್ವಾಪರವಿಲ್ಲದೆ ಹೊರಟರು ಅಂತ. ಅದಕ್ಕೂ ಮುನ್ನವೇ ವ್ಯಾಸರು ಬಂದು ಅದು ಯಾಕೆ ಅವರು ಈ ಮಾತಾಡ್ತಾರೋ ಗೊತ್ತಿಲ್ಲ, ನಿನ್ನ ಕಾರಣದಿಂದ 13 ವರ್ಷ ಆದಮೇಲೆ ದೊಡ್ಡ ರಕ್ತಪಾತ ಆಗುತ್ತದೆ ಅಂತ ಧರ್ಮರಾಜನಿಗೆ ಹೇಳಿಬಿಡ್ತಾರೆ. ಶುರುವಾಗುತ್ತದೆ ಧರ್ಮರಾಜನಿಗೆ ಅಂತರ್ಮಥನ. ಅದೇ ಹೇಳಿದನಲ್ಲ, ತುಂಬ ಅಪಾಲಜೆಟಿಕ್ ಆಗಿಬಿಡ್ತಾನೆ, ನನ್ನಿಂದ ಆಗುತ್ತದೆಯಾ ಅಂತ. ಇದು ನನಗೂ ಸೇರಿದಂತೆ ಎಷ್ಟೋ ಜನಕ್ಕೆ ಬರುತ್ತದೆ. ನಾನು ಕೆಲವು ಬಾರಿ ಆ ಒಂದು ವಸ್ತು ಎಷ್ಟು ಪ್ರತಿಕ್ರಿಯೆಯನ್ನು ಬೇಡುತ್ತೋ ಅದನ್ನು ವೈಲೆಂಟಾಗಿ ಮತ್ತು ಶೋಚನೀಯವಾದ ರೀತಿಯಲ್ಲಿ ಎರಡೂ ಬಗೆಯಲ್ಲೂ ನಾನು ಮಾಡ್ತಾ ಇರ್ತೀನಿ. ಅದು ಹಾವನ್ನು ಹೊಡೆಯೋದಕ್ಕೆ ಎಷ್ಟು ಉದ್ದದ ದೊಣ್ಣೆ ಬೇಕೋ ಅದಕ್ಕಿಂತ ಜಾಸ್ತಿ ಅನ್ನುವಂತೆಯೇ ಇನ್ನೊಂದು ರೀತಿಯಾಗಿ ಕರಗೋದು, ಸಂಕಟ ಪಡೋದು ಆಗ್ತಾ ಇರುತ್ತೆ. ಅವ್ರಿಗೆ ಹೀಗೆ ಹೇಳಿಬಿಟ್ಟೆ, ನಾನು ತಪ್ಪು ಮಾಡಿದೆ, ಆ ರೀತಿಯಾದಂಥ ಒಂದು ಆತ್ಮಗ್ಲಾನಿ. ಇದು ಮನುಷ್ಯ ಸಾಮಾನ್ಯರಿಗೆಲ್ಲ ಬಂದು ಅಂಟಿದ ಶಾಪವೋ ಏನೋ ಅಂತ ಅನಿಸುತ್ತದೆ. ಅದು ಯಾವಾಗ ಆಗುತ್ತದೆ? ಇದೆಲ್ಲ ಕಟ್ಟಕಡೆಯಲ್ಲಿ ಬಂದು ಮುಟ್ಟುವುದು ಅಹಂಕಾರಕ್ಕೆ. ವಿ ಲವ್ ಟೂ ಮಚ್ ಆಫ್ ಅವರ್ಸೆಲ್ಸ್. ನಾನಾಗಲಿ ಇನ್ಯಾವುದಾಗಲಿ, ಧರ್ಮರಾಜ ಆಗಲಿ ಅಲ್ಲಿಗೆ ಬರ್ತಕ್ಕಂಥದ್ದು. ಎಷ್ಟೆಷ್ಟರ ಮಟ್ಟಿಗೆ ನಮ್ಮನ್ನು ನಾವು ಈ ನಾಮರೂಪಾತ್ಮಕವಾದ ನಮ್ಮನ್ನು ನಾವು ಆತ್ಮಸ್ವರೂಪದಿಂದ ಅಲ್ಲ ಜೀವಸ್ವರೂಪದಿಂದ ಪ್ರೀತಿಸ್ತಾ ಇರ್ತೀವೋ ಅಷ್ಟೆಷ್ಟರ ಮಟ್ಟಿಗೆ ನಮಗೆ ಸತ್ಯ ಸಾಕ್ಷಾತ್ಕಾರ ದೂರ ಆಗ್ತಾ ಇರುತ್ತೆ, ಮಂಕು ಬರ್ತಾ ಇರುತ್ತೆ ಬುದ್ಧಿ. ಅವನು ಅದ್ಯ ಪ್ರಭೃತಿ ಭದ್ರಂಬ ಪ್ರತಿಜ್ಞಾಮೇ ನಿಬೋಧತ ತ್ರಯೋದಶ ಸಮಾಸ್ತಾತ ಕೋಮಮಾರ್ಥೇಸ್ತಿ ಜೀವತಃ ನ ಪ್ರವಕ್ಷ್ಯಾಮಿ ಪುರುಷಂ ಭ್ರಾತೃನ್ ಅನ್ಯಾಂಶ್ಚ ಪಾರ್ಥಿವಾನ್ ಸ್ಥಿತೋ ನಿದೇಶೇ ಜ್ಞಾತೀನಾಂ ಯೋಕ್ಷೇ ತತ್ ಸಮುದಾಹರನ್ ಭೇದೋ ನ ಭವಿತಾ ಲೋಕೆ ಭೇದಮೂಲೋ ಹಿ ವಿಗ್ರಹ. ಇನ್ನು ಮೇಲೆ ನಾನು ಸೋದರರಿಗಾಗಲಿ ಬೇರೆ ರಾಜರುಗಳಿಗಾಗಲಿ ಯಾರಿಗೂ ಕೂಡ ಒರಟು ಮಾತನ್ನು ಆಡುವುದಿಲ್ಲ. ಪುರುಷಂ ನ ಪ್ರವಕ್ಷ್ಯಾಮಿ, ಐ ವಿಲ್ ನಾಟ್ ಬಿ ರೂಡ್. ಈ ಥರ ತೀರ್ಮಾನಗಳು ಯೂನಿಲ್ಯಾಟ್ರಲಾಗಿ ತೊಗೊಂಡ್ಬಿಟ್ರೆ ಗತಿ ಏನು ಅಂತ. ಇದು ಬಹಳ ಅಪಾಯಕಾರಿ. ಪೋಟ ಬೇಡ ಅಂತಂದಂಗೆ, ಟಾಡ ಬೇಡ ಅಂತಂದಂಗೆ ಆ ಥರ ಆಗಿಬಿಡುತ್ತೆ. ಹಾಗಾಗುವಂಥದ್ದಲ್ಲ. ಸಿಮೀನ ಮೊದಲಾದವನ್ನ ನಿಷೇಧ ಮಾಡಬೇಕಾಗಿದ್ದನ್ನು ಇಲ್ಲ ನಿಷೇಧ ಮಾಡೋದಿಲ್ಲ ಅಂತ ಅನ್ನೋದು. ಈಗ ನೋಡಿ, ಕರ್ನಾಟಕವೇ ಭಯೋತ್ಪಾದಕರ ತವರೂರಾಗಿ ಕೂತಿದೆ. ಹೀಗೆ ಈ ಥರ ಧರ್ಮರಾಜ ಅಂದುಬಿಡ್ತಾನೆ, ಹೊರಟಿನ ಮಾತನ್ನೇ ಆಡೋದಿಲ್ಲ ನಾನು ಅಂತ. ಮತ್ತು ಜ್ಞಾತೀನಾಂ ನಿದೇಶೇ ಸ್ಥಿತಃ ಯೋಕ್ಷೇ ತತ್ ಸಮುದಾಹರನ್. ನನ್ನ ಜ್ಞಾತಿಗಳು ಅಂದರೆ ದಾಯಾದರು ಏನು ಹೇಳಿದ್ರೆ ಅದನ್ನು ಮಾಡ್ತೀನಿ. ಲೋಕೆ ಭೇದ ನ ಭವಿತ. ಲೋಕದಲ್ಲಿ ಯಾವುದೂ ಡಿವಿಷನ್ ಬೇಡ. ಯಾರು ಬಯಸ್ತಾರೆ ಆದರೆ ಆಗುತ್ತಲ್ಲ, ಏನು ಮಾಡೋದು? ಭೇದ ಮೂಲೋಹಿ ವಿಗ್ರಹ. ಡಿಫರೆನ್ಸ್ ಆಫ್ ಒಪಿನಿಯನ್ ಬಂದರೆ ತಾನೇ ಯುದ್ಧ ಆಗೋದು. ಅಭಿಪ್ರಾಯ ಭೇದ ಬಂದರೆ ತಾನೇ ತಗಾದೆ. ಅಭಿಪ್ರಾಯ ಭೇದವೇ ಬರದಂತೆ ನೋಡ್ಕೋತೀನಿ ಅಂತ ಅರಾಮಿತ್ರ ಅವ್ರು ಹೇಳ್ತಾರಲ್ಲ, ನಮ್ಮಲ್ಲಿ ಕೊನೆ ಮಾತು ನಂದೆ ಆಗಲಿ ಅಂತ ಹೇಳೋದು ಅಂತ. ಈ ರೀತಿಯಲ್ಲಿ ಧರ್ಮರಾಜ ಮಾಡಿಕೊಂಡ್ಬಿಟ್ಟ. ಎಸ್ ಪ್ರೈಮ್ ಮಿನಿಸ್ಟರ್, ಎಸ್ ಬಾಸ್ ಅಂತ.
ಇದು ತುಂಬ ದೊಡ್ಡ ಅಪಾಯವಾಯಿತು. ಹೀಗಾಗಿ ದಾಯಾದಿಗಳು ಹೇಳಿದಂತೆ ಕೇಳ್ತಕ್ಕಂಥದ್ದು ಅಂತ ಮಾಡಿಕೊಂಡೊಡನೆಯೇ ಅವನು ನಿಶ್ಚಯವಾಗಿಯೂ ನಾಶಕ್ಕೇ ಹರಿಕಾರನ ಆಗಿಬಿಟ್ಟ. ಇನ್ನೊಂದನ್ನು ಹೇಳ್ತಾರೆ ವಿಮರ್ಶಕರು, ಮಹಾಭಾರತ ಮೀಮಾಂಸಕರು. ಅದು ಏನೆಂದರೆ, ರಾಜಸೂಯಾಗದಲ್ಲಿ ಅಕ್ಷಕ್ರೀಡೆ ಅಂತನ್ನೋದು ಒಂದು ಉಂಟು. ಅದನ್ನು ರಾಜಸೂಯಾಗದ ಒಂದು ಅಂಗವಾಗಿ ಆಡ್ತಾರೆ. ಅದು 2 ಇನ್ನಿಂಗ್ಸ್ನಲ್ಲಿ 2 ಪಂದ್ಯಗಳಾಗಿ ಆಡಬೇಕು. ಒಂದೊಂದು ಪಂದ್ಯದಲ್ಲಿಯೂ ಕೂಡ 10 ಬಾರಿ ಎಸೆತ, ಥ್ರೋ ಅಂತೀವಲ್ಲ, ದಾಳಗಳ ಕ್ಷೇಪ 10 ಬಾರಿ ಆಗಬೇಕು ಅಂತ. ಅದೊಂದು ಆಗಿರಲಿಲ್ಲ. ವಸ್ತುತಃ ರಾಜಸೂಯಾಗ ಮತ್ತು ವಾಜಪೇಯ, ಸೌತ್ರಾಮಣಿ, ಅಶ್ವಮೇಧ ಈ 4 ಕ್ಷತ್ರಿಯಾಗಗಳಲ್ಲಿ ಬೇರೆ ಬೇರೆ ಈ ಥರದ ಆ್ಯಕ್ಟಿವಿಟೀಸ್ ಉಂಟು. ರಥಗಳ ಪಂದ್ಯ ಆಗಬೇಕಾದದ್ದೊಂದು, ಮದ್ಯಪಾನ ಅಂತೊಂದು, ಯಥೇಷ್ಟ ಮಾಂಸಭಕ್ಷಣ ಅಂತೂ, ಇದೆಲ್ಲ ಉಂಟು ಅಂತ. ಇಲ್ಲಿ ಅದು ರಾಜಸೂಯದ ಅಂಗವಾಗಿ ಅಲ್ಲಿ ಆಯಿತು ದುರ್ಯೋಧನನ ಅರಮನೆಯಲ್ಲಿ. ಕರೆಕ್ಟಾಗಿ ಎಣಿಕೆ ಹಾಕಿದಂತೆ 2 ಇನ್ನಿಂಗ್ಸಲ್ಲಾದದ್ದು 10 ಬಾರಿ ಆದದ್ದು ಅಂತ ಗೊತ್ತಾಗುತ್ತದೆ ಮಹಾಭಾರತದ ಗೋರಖ್ಪುರ ಎಡಿಷನ್ ಪ್ರಕಾರ ನೋಡಿದ್ರೆ. ಇವನು ಧರ್ಮರಾಜ ಎಷ್ಟೇ ಆಗಲಿ ವ್ಯವಸ್ಥೆ ಕನ್ಫಾರ್ಮಿಸ್ಟ್ ಅಲ್ವಾ, ಸಾಂಗೋಪಾಂಗವಾಗಿ ಯಜ್ಞ ಆಗಬೇಕು ಅಂತ ಈ ಥರ ಮಾಡಿದ್ನಾ ಅಂತಲೂ ಹೇಳ್ತಾರೆ. ಅದು ಹಾಗೆ ಅಂತ ಅನಿಸೋಲ್ಲ. ಯಾಕೆಂದರೆ ಎಲ್ಲಿಯೂ ಸೂಚ್ಯವಾಗಿಯೂ ವಾಚ್ಯವಾಗಿಯೂ ಕೂಡ ಈ ಅಂಶ ಬರೋಲ್ಲ. ಆದರೆ ಒಂದಂತೂ ನಿಜ, ಅದು ರಾಜಸೂಯ ಅಂಗ ಅನ್ನೋದು ಮೀಮಾಂಸಾಶಾಸ್ತ್ರದಲ್ಲಿ ಮತ್ತು ಯಜ್ಞತಂತ್ರ ವಿಸ್ತಾರದಲ್ಲೆಲ್ಲ ಉಂಟು. ಅವನಿಗೆ ಆಹ್ವಾನವನ್ನು ವಿದುರನೇ ಕೊಡ್ತಾನೆ, ಬಲವಂತವಾಗಿ ದುರ್ಯೋಧನ ಕಡೆಯಿಂದ ಪ್ರೇರಿತನಾಗಿ ಬರಲೇಬೇಕು, ಎಚ್ಚರಿಕೆಯನ್ನು ಕೊಡ್ತಾನೆ. ಆದರೆ ಅಣ್ಣ ತಮ್ಮಂದರು ಯಾರೂ ಅಭಿಪ್ರಾಯ ಭೇದ ವ್ಯಕ್ತಪಡಿಸೋಲ್ಲ. ಇದೊಂದು ಆಶ್ಚರ್ಯದಾಯಕ. ಆಮೇಲೆ ಭೀಮ, ದ್ರೌಪದಿ, ಅರ್ಜುನ ಎಲ್ಲ ಬೇಕಾದಷ್ಟು ತಗಾದೆ ಮಾಡ್ತಾರೆ. ಆದರೆ ಹೋಗುವ ನಿರ್ಣಯ ತಗೊಳ್ಳುವಾಗ ಮಾತ್ರ ಯಾರೂ ಏನೂ ಆಕ್ಷೇಪ ಮಾಡೋಲ್ಲ. ಅಂದರೆ ಗೋಯಿಂಗ್ ಟು ಡೈಸ್ ಪ್ಲೇ ವಾಸ್ ಯುನಾನಿಮಸ್ ಅಂತ ಗೊತ್ತಾಗುತ್ತದೆ. ಎಲ್ಲಿಯೂ ಅವ್ರದ್ದು ಅಪಸ್ವರ ಬರೋಲ್ಲ. ಆ ಮಟ್ಟಕ್ಕೆ ಧರ್ಮರಾಜ ಹೇಳಿದ್ದೆಲ್ಲ ಮಾರ್ಷಲ್ಲ ಅಂತೇನೂ ಇರಲಿಲ್ಲ. ಒಟ್ಟಿನಲ್ಲಿ ತಾತ್ಪರ್ಯವಿಷ್ಟು, ಧರ್ಮರಾಜ ಇದನ್ನು ಮೋಸ ಅಂತ ಭಾವಿಸಿರಲಿಲ್ಲ, ಪಾಂಡವರು ಮೋಸ ಅಂತ ಭಾವಿಸಿರಲಿಲ್ಲ. ಅವರು ಅಲ್ಲಿ ಮೋಸಕ್ಕೆ ತುತ್ತಾದರು. ಮೋಸಕ್ಕೆ ತುತ್ತಾದದ್ದಕ್ಕೆ ನಾವು ಅವ್ರನ್ನ ಹಳಿಬೇಕಾಗಿಲ್ಲ, ಎಚ್ಚರಿಕೆ ಇರಬೇಕು ಅಂತ ಹೇಳೋಣ. ಆದರೆ ಕೃಷ್ಣ ಅದನ್ನೂ ಕಟುವಾಗಿ ಹೇಳ್ತಾನೆ. ಯಾಕೆಂದರೆ ನನ್ನ ತಲೆ ಗಟ್ಟಿ ಇದೆ ಅಂತ ಬಂಡೆಗೆ, ಬೆಟ್ಟಕ್ಕೆ ಡಿಕ್ಕಿ ಹೊಡೆಯುವಂಥದ್ದಲ್ಲ. ದ್ಯೂತವೇ ಸಪ್ತ ವ್ಯಸನಗಳಲ್ಲಿ ಒಂದಾಗಿ ಸರ್ವಥಾ ಪರಿವರ್ಜನೀಯ. ಅದನ್ನು ನೀನು ಯಾತಕ್ಕೆ ತಿಳ್ಕೊಳ್ಳದೆ ಹಿಂಗೆ ಮಾಡದೆ ಅಂತ ಧರ್ಮರಾಜನ ಬೈತಾನೆ. ಅವನು ಹೋದ, ಜೂಜನ್ನು ಆಡ್ದ. ಆ ಜೂಜನ ವಿವರಗಳು ನಮಗೆ ಬೇಕಾಗಿಲ್ಲ. ಯಾಕೆಂದರೆ ಅವನು ಸರ್ವಸ್ವವನ್ನು ಕಳ್ಕೊಂಡ ಅನ್ನೋದು ಸಾಕು. ಆ ಅಮಲು ಏರ್ತಾ ಇತ್ತು. ನಾನು ಅದನ್ನು ಧೃತರಾಷ್ಟ್ರನ ಸಂದರ್ಭದಲ್ಲಿ ವಿಸ್ತರಿಸಿ ಹೇಳಿದ್ದೀನಿ. ಜಿತಮ್ ಜಿತಮ್ ಅಂತೆಲ್ಲ ಹೊಡ್ತಾ ಇದ್ದ. ಕಿಂ ಜಿತಮ್ ಅಂತ ಇವನು ಕೇಳದ ಅಂತೆಲ್ಲ ಹೇಳಿ ಅಷ್ಟುವಾಗಿ ಹೆಂಡತಿ ತಮ್ಮಂದರು ಎಲ್ಲರೂ ಕೂಡ ಹೋದರು. ಆಗ ಅವನಿಗೆ ನೋಡಿ ದ್ರೌಪದಿಯ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೆ ಆಗಲಿಲ್ಲ. ಧರ್ಮಜಿತಳ ಅಧರ್ಮಜಿತಳ ಅಂತನ್ನೋದನ್ನು ಅವನು ಹೇಳೋಕ್ಕೂ ಆಗಲಿಲ್ಲ. ಇದು ತುಂಬ ಕಷ್ಟ. ಹೋಗಲಿ, ಅದನ್ನು ಹೇಳೋಕ್ಕಾಗದೆ ಅವನು ತಲೆ ತಗ್ಗಿಸಿ ಕೂತಾಗ, ಅವಳನ್ನು ಅಷ್ಟು ಅನ್ಯಾಯಕ್ಕೆ ಒಳಪಡಿಸಿದಾಗ ಎಂಥ ಒಂದು ಪ್ರತಿಭಟನೆ ಬರಬೇಕಾಗಿತ್ತು. ಅದೇನನ್ನೂ ಮಾಡಲಿಲ್ಲ. ಅವನಷ್ಟೇ ಯೋಚನೆ ಮಾಡ್ದ. ಗಂಡನ ಸೊತ್ತು ಹೆಂಡತಿನ ಪಣ ಇಡಬಹುದು. ಮತ್ತು ಅವಳಿಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಗೆ ಕೊಡೋದು? ಗಂಡ ಸೋತಾಗಲೇ ಹೆಂಡತಿ ಸೋತಿದ್ದಾಳೆ ಅಂತ ಆದಾಗ ಸೋತವಳನ್ನೇ ಮತ್ತೆ ಇಟ್ಟಂತೆ ಆಯಿತು ಅಂತ ಅನ್ಬೋದೇ ಹೊರತು ಇನ್ಯಾವುದೂ ಇಲ್ಲ. ಇನ್ನು ನಾನು ಏನು ಉತ್ತರ ಕೊಡೋಕ್ಕಾಗೋಲ್ಲ. ದ್ರೌಪದಿ ಭಾವನಾತ್ಮಕವಾಗಿ ಕೇಳ್ತಾ ಇದ್ದಾಳೆ, ಶಾಸ್ತ್ರೀಯವಾಗಿ ಕೇಳ್ತಾ ಇಲ್ಲ. ಅದಕ್ಕೆ ತಾನೇನು ಉತ್ತರ ಕೊಡಬೇಕಾಗಿಲ್ಲ. ಇಷ್ಟೇ ಅವನ ತಲೆಯಲ್ಲಿ ಇದ್ದಿರಬೇಕು. ಅವನ ತಲೆಯಲ್ಲಿ ಏನು ನಡೆಯಿತು ಅಂತ ವ್ಯಾಸರು ಹೇಳಿಲ್ಲ. ತಲೆ ತಗ್ಗಿಸಿ ಕೂತ, ಕಿರೀಟವನ್ನು ಕೆಳಗಿಟ್ಟ ಕೂತ, ಬಟ್ಟೆನೂ ಬಿಚ್ಚಿಟ್ರು ಪಾಂಡವರು ಅಂತ ಬರ್ತದೆ. ಇನ್ನೇನು ಎದ್ದು ನಿಲ್ಲೋಕ್ಕಾಗುತ್ತೆ? ತೆಪ್ಪಕ್ಕೆ ಕೂತಿದ್ರು. ಭೀಮನಿಗಂತೂ ಭಯಂಕರವಾದ ಕೋಪ ಬರ್ತದೆ. ಅವನು ಹೇಳ್ತಾನೆ, ಜೂಜಿನಲ್ಲಿ ಎಂಥ ದ್ಯೂತಕರರು ಕಿತವರು ಕೂಡ ತಮ್ಮ ಸೂಳೆಯರನ್ನೂ ಇಡೋದಿಲ್ಲ, ಅಡವಾಗಿ ಪಣವಾಗಿಡೋದಿಲ್ಲ. ಇಂಥ ಧರ್ಮಪತ್ನಿಯನ್ನು ಇಟ್ಬಿಟ್ನಲ್ಲ, ಇಂಥ ಪಾಪಿ ಅಂತಂತಾನೆ. ನೋಡಿ, ಧರ್ಮರಾಜನ ಈ ಒಂದು ವರ್ತನೆಯನ್ನು ಕಂಡರೆ ಹಿಂದೆ, ಅಂದರೆ ಒಂದು ಯುಗಕ್ಕೂ ಮುನ್ನ, ರಾಮನಿಗೂ 14 ತಲೆಮಾರಿನ ಮುನ್ನ ಋತುಪರ್ಣನ ಕಾಲದಲ್ಲಿ ನಳ ಸುಮಾರು 6 ತಿಂಗಳ ಕಾಲ ತನ್ನ ದಾಯಾದ ಪುಷ್ಕರನ ಜೊತೆಗೆ ದ್ಯೂತ ಕ್ರೀಡೆಗೆ ತೊಡಗಿದಾಗ, ಸಮಸ್ತವನ್ನು ಕಳ್ಕೊಂಡಾಗ
ನೀನು ದಮಯಂತಿನ ಪಣ ಇಡ್ಬೋದಲ್ಲ ಅಂದರೆ ತಕ್ಷಣವೇ ಕೋಪ ಬಂದು ಬಟ್ಟೆಯನ್ನು ಹರಕೊಂಡು ಅವನ ಜೊತೆ ತಗಾದೆ ಮಾಡಿಕೊಂಡು ಧಿಕ್ಕರಿಸಿ ಈಚೆಗೆ ಬಂದು ತನ್ನನ್ನೇ ತಾನು ಹಳೆದುಕೊಂಡು ತಲೆ ಕೂದಲು ಕಿತ್ತುಕೊಂಡು ಮಣ್ಣು ತಲೆಗೆ ಹಾಕ್ಕೊಂಡು ನಳ ಮಹಾಕೋಲಾಹಲ ಮಾಡ್ತಾನೆ ಅಂತ ಇದೇ ಮಹಾಭಾರತದಲ್ಲಿ ಮುಂದೆ ಬೃಹದಶ್ವ ಇದೇ ಧರ್ಮರಾಜನಿಗೆ ಹೇಳ್ತಾನೆ. ಅಂದರೆ ಹೆಂಡತಿಯನ್ನು ಅಡ ಇಡ್ತೀಯ ಅಂತ ಕೇಳಿದ ತಕ್ಷಣ ಅವನಿಗೆ ತಲೆಗೇರಿದ ದ್ಯೂತದ ಅಮಲಷ್ಟು ಇಳಿದು ಬಿಡುತ್ತೆ. 6 ತಿಂಗಳಿಗೂ ಹೆಚ್ಚು ಕಾಲ ಅವನು ಜೂಜಾಡಿದ್ದು ಅಂತ. ಆದರೆ ಧರ್ಮರಾಜನಿಗೆ ಒಂದು ಹೊತ್ತಿನ ಜೂಜಿಗೆ ಹೆಂಡತಿನ ಪಣ ಇಡ್ತೀಯ, ನಿಮ್ಮೆಲ್ಲರನ್ನೂ ಅವಳು ದಾಟಿಸ್ತಕ್ಕಂಥವಳು, ಅವಳಿಂದ ತಾನೇ ನೀವೆಷ್ಟು ವಿಪತ್ ಸಮುದ್ರಕ್ಕೆ ಹೊಕ್ಕವರು, ರಾಜ್ಯಭ್ರಷ್ಟರಾಗಿದ್ದವರು, ವ್ಯಕ್ತಿತ್ವವೇ ನಿಮಗಿರಲಿಲ್ವಲ್ಲ, ಅರಗಿನ ಮನೆಯಲ್ಲಿ ಸುಟ್ಟು ಬೂದಿಯಾಗಿದ್ದಾರೆ ಅಂತಿದ್ದಿದ್ದು. ಅವ್ರಿಗೇನು ಆಧಾರ್ ಕಾರ್ಡ್ ಇತ್ತಾ, ನೀಲೇಕಣಿ ಇದ್ರಾ, ಯಾರೂ ಇರಲಿಲ್ಲ, ಗಾನ್ ಕೇಸು. ಆಗ ದೇವರ್ ರೈಸ್ ಫ್ರಮ್ ಗ್ರೇವ್. ಆ ಥರ ಆದಾಗ ದ್ರೌಪದಿಯ ಕೈ ಹಿಡಿದಿದ್ದರಿಂದ ಖಾಂಡವ ವನ ಎಲ್ಲ ನಿಮಗೆ ಇಂದ್ರಪ್ರಸ್ಥವಾಗಿ ಬಂತು ಅಂತಂತಾನೆ. ಕರ್ಣ ಹೇಳ್ತಾನೆ, ಶಕುನಿ ಇವರುಗಳೆಲ್ಲ ಹೇಳ್ತಾರೆ. ಇದು ಕುಹಕ. ಆದರೆ ಧರ್ಮರಾಜನಂತವನು ಮುಳುಗೋನಿಗೆ ಹುಲ್ಲುಕಡ್ಡಿ ಆಧಾರ ಅಂತ ಅದನ್ನೇ ಹಿಡಿದು ಬಿಡ್ತಾನೆ. ಹಿಡಿದವನು ದ್ರೌಪದಿಗೆ ಅನ್ಯಾಯ ಮಾಡಿದ. ಇದು ಭೀಮನಿಗೆ ಆದಂಥ ಸಂಕಟ. ವೇಶ್ಯರನ್ನು ಕೂಡ ಜೂಜಿಗೆ ಇಡೋಲ್ಲ ಪಣವಾಗಿ. ಪ್ರೊಫೆಷನಲ್ ಪ್ಲೇಯರ್ಸ್, ಗ್ಯಾಮ್ಲರ್ಸ್ ಅಂತ ಯಾರಂತಾರೆ, ಅವರು ಕಿತವರು, ಧೂರ್ತರು, ಅಕ್ಷದೇವನರು, ಅವರನ್ನೂ ನೀನು ಮೀರಿಸಿದೆಯಲ್ಲ ಅಂತಂತಾನೆ. ಮತ್ತು ಸಹದೇವ ಬೆಂಕಿಯನ್ನು ತಾರೋ, ಈ ಜೂಜುಗಾರನ ಕೈಯಿಂದ ಸುಟ್ಟು ಬಿಡೋಣ ಅಂತಾನೆ. ಆಗ ಅರ್ಜುನ ಕೋಲಾಹಲ ಮಾಡ್ತಾನೆ, ತಪ್ಪು ಅಂತಾನೆ, ಅಣ್ಣನ ಬೈಬಾರ್ದು ಅಂತಾನೆ. ಆ ಫ್ಯಾಮಿಲಿ ಫೈಟ್ಸ್ ಆವಾಗ ನಮಗೆ ಗೊತ್ತಾಗುತ್ತದೆ. ನಾನು ನಾಳೆ ನಾಡದ್ದು ಭೀಮಾರ್ಜುನರನ್ನು ಕುರಿತು ಮಾತಾಡುವಾಗ ಆ ಕುಟುಂಬದ ಕಲಹದ ಆಯಾಮಗಳನ್ನು ಹೇಳ್ತೀನಿ. ಧರ್ಮರಾಜ ಯಾವುದಕ್ಕೂ ತೆಪ್ಪಗೆ ಕೂತಿರ್ತಾನೆ ಪಾಪ, ಏನೂ ಹೇಳೋಕ್ಕಾಗೋಲ್ಲ. ಈ ತುಂಬಿದ ಸಭೆಯಲ್ಲಿ ಈ ಮಟ್ಟದ ತೀವ್ರತೆಯಲ್ಲಿ ಇಷ್ಟು ಭಯಾನಕವಾಗಿ ಅವನ ತೀರ್ಮಾನವೆಲ್ಲ ತಲೆಕೆಳಗಾಗಿ ನುಚ್ಚುನೂರಾಗಿ ತನಗೇನೋ ಇದೆ ಅಂತ ಭ್ರಮಿಸಿಕೊಂಡಿದ್ದ ಅಕ್ಷಕೌಶಲ ಅಷ್ಟು ನಿಷ್ಪ್ರಯೋಜಕವಾಗಿ, ಪತ್ನಿ ಕೂಡ ಆ ರೀತಿಯಾಗಿ ಕೇಶಾಂಬರಾಪಕೃಷ್ಟಳಾಗಿ ಬರುವಂಥದ್ದು, ತಮ್ಮಂದರು ಹಾಗೆ ಉರಿದು ಬಿದ್ದು ಅದುವರೆಗೂ 1-2 ಮಾತು ಆಡದೇ ಇದ್ದವರು ಹೀಗೆ ಕೆರಳಿದ್ದು ಎಲ್ಲ ಏಕಕಾಲದಲ್ಲಿ 1-2 ಗಂಟೆಗಳ ಅವಧಿಯಲ್ಲಿ ನಡೆದಾಗ ಅವನಿಗೆಂಥ ಮೆಂಟಲ್ ಶಾಕ್ ಆಗಿರಬಹುದು. ಅಲ್ಲಿಂದ ಅವನು ಮತ್ತೆ ತಲೆ ಎತ್ತಲೇ ಇಲ್ಲ. ನನಗನ್ಸುತ್ತೆ ಧರ್ಮರಾಜನಿಗೆ ಅದೊಂದು ದೊಡ್ಡ ಮೆಂಟಲ್ ಸೆಟ್ ಬ್ಯಾಕ್ ಆಯಿತು, ಮತ್ತೆಂದೂ ಅವನು ಚೇತರಿಸ್ಕೊಳ್ಳೇ ಇಲ್ಲ ಅಂತ. ಕೆಲವರಿಗೆ ಪ್ಯಾರಲಿಟಿಕ್ ಸ್ಟ್ರೋಕ್ ಆಗುತ್ತೆ, ಏನೇನು ತೈಲಗಳನ್ನು ಎಂತೆಂಥದ್ದು ಹಚ್ಚಿದ್ರು, ಯಾವ್ಯಾವ ರೀತಿಯಾದ ಕೆಲವರೆಲ್ಲನೂ ಈ ಪಾರಿವಾಳದ ರಕ್ತವನ್ನು ಕೂಡ ಹಚ್ಚುವಂಥದ್ದು ಹಿಂಗೆ ಮಾಡ್ತಾರೆ. ಆಲೋಪತಿ, ಆಯುರ್ವೇದ, ಕಿತಾಪತಿ, ಹೋಮಿಯೋಪತಿ ಅಂತ ಏನು ಮಾಡಿದ್ರೂ ಕಡೆಗಾಗದೆ ಪಾಪ ಅವ್ರ ಮಾತನ್ನು ಸರಿಯಾಗಿ ಆಡೋಕ್ಕಾಗಲ್ಲ, ನಡಿಗೆ ಬರೋಲ್ಲ, ಒಂದು ಮಟ್ಟಕ್ಕೆ ನಿಂತು ಬಿಡುತ್ತಲ್ಲ. ಆ ರೀತಿಯಾದದ್ದಾಯಿತು ಅನಿಸುತ್ತೆ. ಎಷ್ಟಾದರೂ ಕಟ್ಟಿಸಿದ ಹಲ್ಲೇನೆ, ಇಟ್ಟುಕೊಂಡವಳ ತರಹ ಅದು ಕಟ್ಟಿಕೊಂಡವಳ ತರಹ ಅಲ್ಲ. ಸಹಜವಾಗಿ ದೈವಾಯತ್ತವಾಗಿ ಬಂದ ಹಲ್ಲುಗಳ ಹಾಗೆ ಅಲ್ಲ. ಆ ರೀತಿಯಾಗಿ ಧರ್ಮರಾಜನ ವ್ಯಕ್ತಿತ್ವವೇ ಒಂದು ಛಾಯಾ ಮಾತ್ರವಾಗಿಬಿಡುತ್ತಾ ಅಂತ ಅನಿಸುತ್ತದೆ. ಅದಕ್ಕೆ ಮುನ್ನ ಒಮ್ಮೆ ಕೂಡ ಅಗ್ರಜಾನುಜರಲ್ಲಿ ಸಂಘರ್ಷವಿಲ್ಲ, ಕೌಟುಂಬಿಕ ಕಲಹವೇ ಇಲ್ಲ ಅನ್ನೋದು ಆಮೇಲಿಂದ ಇಲ್ಲದ ದಿನವೇ ಇಲ್ಲ ಅಂತಾಯಿತು ಅಂತಂದರೆ ಅದೊಂದು ನಿರ್ಣಾಯಕವಾದ ಬದಲಾವಣೆ. ಇದು ಧರ್ಮರಾಜನ ದ್ಯೂತ ವ್ಯಸನ ಅಂತಲೇ ಗೊತ್ತಾಗುತ್ತದೆ. ಅದಕ್ಕೆ ಶಕುನಿ ಇತ್ಯಾದಿಗಳಲ್ಲಿ ಹೇಳಿದ್ದು ಆ ವ್ಯಸನಕ್ಕೆ ಒಂದು ಅವಕಾಶ ಬಂದಿರಲಿಲ್ಲ. ಮತ್ತು ಧರ್ಮರಾಜ ಶಾಸ್ತ್ರ ಅಂತ ಇವನ್ನೆಲ್ಲ ಒಪ್ಕೊಂಡು ಬಿಟ್ಟಿದ್ದ. ಕ್ಷತ್ರಿಯನಾದವನಿಗೆ ಯುದ್ಧಕ್ಕೆ ಕರೆದ್ರೆ, ಜೂಜಿಗೆ ಕರೆದ್ರೆ ಇಲ್ಲ ಅಂತ ಅನ್ನಬಾರ್ದು ಅಂತ. ನಮ್ಮಲ್ಲಿ ನೋಡಿ ತುಂಬ ಒಳ್ಳೆಯವರು ಕೂಡ ಈ ಶಕುನಗಳನ್ನು, ಶಾಸ್ತ್ರಗಳನ್ನು ಎಲ್ಲ ನಂಬಿಕೊಂಡು ಬಿಡ್ತಾರೆ ಅನ್ನೋದಕ್ಕೆ ಮೊನ್ನೆ ನನ್ನ ತುಂಬ ಆತ್ಮೀಯರಾದ ಸ್ನೇಹಿತರು ಹೇಳಿದ್ರು. ನನಗೆ ಸ್ವಲ್ಪ ಆಶ್ಚರ್ಯವೂ ಆಯಿತು. ಅವರ ತಂದೆಗೆ ಈ ಬುಡುಬುಡಿಕೆಯವರು ಶಕುನ ನಡೆದುಬಿಟ್ರೆ ಬಹಳ ಭಯವಂತೆ. ಅಲ್ಲ, ಈ ಕಾಲದಲ್ಲಿ ಕೂಡ ಬುಡುಬುಡಿಕೆಯವರ ಶಕುನದಿಂದ ಏನಾಗುತ್ತದೆ ಅಂದರೆ ಇರುತ್ತದೆ. ಕಾಮನ್ ಮ್ಯಾನ್ಸ್ ಮೈಂಡ್ ಈಸ್ ಆಲ್ವೇಸ್ ಪ್ರೋನ್ ಫಾರ್ ಸಚ್ ಬಿಲೀವ್ಸ್. ಅವುಗಳೆಲ್ಲ ಎಲ್ಲಿಲ್ಲದೆ ತಲೆ ತಂದುಬಿಡುತ್ತೆ. ನೋಡಿ, ಎಷ್ಟೆಷ್ಟು ಮೇಧಾವಿಗಳಾಗಿ ಎಲ್ಲೆಲ್ಲ ಮಲ್ಟಿನ್ಯಾಷನಲ್ ಕಂಪ್ನಿಗಳಲ್ಲಿದ್ದು ಜಗತ್ತನ್ನೇ ಮುಳುಗಿಸುವಷ್ಟು ತಂತ್ರ ಮಾಡ್ತಾ ಇರ್ತಾರೆ. ನಮ್ಮ ಅಯ್ಯರ್ ಚಾರ್ಟರ್ಡ್ ಅಕೌಂಟೆಂಟ್ಗಳ ಮುಂದೆ ಯಾರೂ ಇಲ್ಲ. ಅವನು ಕುಮಾರವ್ಯಾಸ ಹೇಳ್ತಾನಲ್ಲ, ಒಳಲಂಚದಲ್ಲಿ ಛಿದ್ರಿಸುವರು ಅಂತೆಲ್ಲ ಹೇಳಿಬಿಟ್ಟಿದನುವೆ. ಆ ಶ್ರೀಕರಣದವರು ಇದ್ದರು ಅಂತೆಲ್ಲ ಹೇಳ್ತಾನೆ. ಈ ಕರ್ಣಿಕರು ಯಾವ ಥರ ಇದ್ದರು ದುರ್ಯೋಧನ ಆಸ್ಥಾನದಲ್ಲಿ ಅಂತಂದರೆ, ಬರೆದದ್ದು ಶಿಲಾಲಿಪಿಯನ್ನು ಜಲಲಿಪಿ ಮಾಡ್ತಾರೆ, ಜಲಲಿಪಿಯನ್ನು ಶಿಲಾಲಿಪಿಯಾಗಿ ಮಾಡ್ತಾರೆ, ಕಾಳಿನ ಬೋಳಿ ಮಾಡ್ತಾರೆ, ಬೋಳಿನ ಕಾಳಿ ಮಾಡ್ತಾರೆ, ಒದ್ದೆ ಬಟ್ಟೆಯಲ್ಲಿ ಕೂದಲೆಳೆಯಲ್ಲಿ ಕುತ್ತಿಗೆ ಕುಯ್ದು ಬಿಡ್ತಾರೆ ಅಂತ. ಆ ಥರದ ಪಾಲ್ಗಾಟಯ್ಯರುಗಳು ಕ್ರೂಕ್ಸ್ ಅನ್ನೋ ಮಟ್ಟಕ್ಕೆ ಇರ್ತಾರೆ. ಚಾರ್ಟರ್ಡ್ ಅಕೌಂಟೆಂಟ್ಗಳು ಪರಮನಿಷ್ಣಾತರಾಗಿರ್ತಾರೆ. ಅಷ್ಟು ಜನ ಕಡೆಗೆ ಯಾವುದೋ ಸ್ವಾಮೀಜಿ ಪಾದ ಪೂಜೆಗೆ ಎಲ್ಲ ಕೊಟ್ಬಿಡ್ತಾರೆ. ಯಾವುದೋ ಒಂದು ಭಯ ಏನೋ ಆಗಿಬಿಡುತ್ತೆ.
ನಾನು ಹೇಳಿ ಕೇಳಿ ಅಯ್ಯರ್ ಕಮ್ಯುನಿಟಿ ಅನ್ನುತ್ತಾನೆ. ನಮ್ಮ ಜನಾಂಗದ ಗುಟ್ಟುಗಳು, ದೋಷಗಳು, ಲೋಪಗಳು, ದೌರ್ಬಲ್ಯಗಳು ಗೊತ್ತು. ಅದನ್ನು ಸಾಕ್ಷಾತ್ತಾಗಿ ಕಂಡು ಹೇಳ್ತಾ ಇದ್ದೀನಿ. ಅಷ್ಟು ಬುದ್ಧಿವಂತರಾಗಿರುವವರು ಯಾವುದೋ ಒಂದು ಮಂತ್ರಿಸಿದ ನಿಂಬೆಹಣ್ಣಿಗೆ ತಮ್ಮೆಲ್ಲ ಬುದ್ಧಿವಂತಿಕೆಯನ್ನು ಒತ್ತೆ ಇಟ್ಟುಬಿಡ್ತಾರೆ, ದಿವಾಳಿ ಆಗಿಬಿಡ್ತಾರೆ. ಧರ್ಮರಾಜನಿಗೆ ಆ ಕನ್ಫಾರ್ಮಿಸಮ್ ಈ ಥರದ ಕೆಲಸ ಮಾಡಿತ್ತು ಅಂತ ಅನಿಸುತ್ತದೆ. ಏನೀಗ ಜೂಜು ಕರೆದ್ರೆ ಬರೋಲ್ಲ ಅಂತಂದರೆ ಏನು? ಈ ಥರದ್ದು ಬರೋದಿಲ್ಲ. ಒಂದೂ ಶ್ರದ್ಧಾ ಜಾಡ್ಯವೋ, ಇನ್ನೊಂದು ಅಹಂಕಾರ ಆತ್ಮವಿಶ್ವಾಸದ ಅತಿರೇಕವೋ, ಒಟ್ಟಿನಲ್ಲಿ ತಾತ್ಪರ್ಯವಿಷ್ಟು. ಒಟ್ಟಿಗೆ ಇದು ವ್ಯಕ್ತಿತ್ವದ ಗಟ್ಟಿ ಮೌಲ್ಯವಲ್ಲದ ಕಾರಣ ಮತ್ತು ತಲೆ ಎತ್ತಕ್ಕೆ ಆಗಲಿಲ್ಲ, ಅವನು ಚೇತರಿಸ್ಕೊಳ್ಳೇ ಇಲ್ಲ. ನೋಡಿ, ಈ ರೀತಿಯಾದದ್ದು ನಾವು ಕಾಣುವುದು ತನ್ನ ಒಂದು ವ್ಯಕ್ತಿತ್ವದಿಂದ ಆಚೆಗೆ ಬರಲಾಗದೆ ಒದ್ದಾಡಿದ್ದನ್ನು ನಾವು ನೋಡೋದು ದುರ್ಯೋಧನನಲ್ಲಿ. ಎಷ್ಟೆಷ್ಟು ಅವನು ವ್ಯಕ್ತಿತ್ವದಿಂದ ಆಚೆಗೆ ಬರೋಕ್ಕೆ ಆಗೋದಿಲ್ಲ, ಹಾಗೆ ಕುಸ್ತು ಬಿಡ್ತಾನೆ, ಮತ್ತೆ ಪಾತಾಳಕ್ಕೆ ಹೋಗ್ತಾ ಇದ್ದು ಬಿಡ್ತಾನೆ. ಇನ್ನೊಂದು ಕಡೆ ಧರ್ಮರಾಜ ಕೂಡ ಕಾಣಿಸ್ತಾನೆ. ದುರ್ಯೋಧನದಾದರೆ ಪರಮ ನೀಚವಾದದ್ದು ಇವನದು ಈ ಮಟ್ಟಕ್ಕೆ. ಆದರೆ ತೊಂದರೆಯಂತೂ ತಪ್ಪಲಿಲ್ಲ, ಮಹಾಯುದ್ಧವಂತೂ ಆಯಿತು. ಇವನು ಮಾಡಿಕೊಂಡ ಶಪಥದಿಂದ ಯುದ್ಧ ಆಗೋದು ತಪ್ಪಲೇ ಇಲ್ಲ. ನಾವು ನಮ್ಮನ್ನು ಜಗತ್ತಿನ ಎಲ್ಲ ಒಳಿತು ಕೆಡಕುಗಳಿಗೂ ಸಾಧಕ ಬಾಧಕಗಳಿಗೂ ಬಾಧ್ಯರು ಅಂತ ಭಾವಿಸಿಕೊಂಡಾಗ ಹೀಗಾಗುತ್ತೆ. ಥಿಂಕಿಂಗ್ ಟೂ ಮಚ್ ಆಫ್ ಅವರ್ ಸೆಲ್ಸ್. ನನಗೆ ಎಷ್ಟೋ ಬಾರಿ ಅನಿಸಿದೆ, ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಯು ಭಾರತದ ರಾಷ್ಟ್ರಪತಿಯಂತೆಯೋ ಅಥವಾ ಪ್ರಧಾನಮಂತ್ರಿಯಂತೆಯೋ ಯೋಚನೆ ಮಾಡ್ತಾನೆ ಅಂತ. ಅವ್ರ ಮನೆ ಮಟ್ಟಿಗೆ ಅವ್ರು ಯೋಚನೆ ಮಾಡಿದ್ರೆ ಎಷ್ಟೋ ಉದ್ಧಾರವಾಗಿಬಿಡ್ತಾ ಇದ್ರು ಅಂತ. ಅಂದರೆ ಜಗತ್ತಿನ ಒಳಿತು ಕೆಡಕುಗಳಿಗೆಲ್ಲ ತಾನೇ ಪರಮಾಚಾರ್ಯ ಅನ್ನುವಂತೆ ಯೋಚನೆ ಮಾಡ್ತಾನೆ. ಎಲ್ಲರ ಶುದ್ಧೀಕರಣಕ್ಕೂ ತಾನು ಹೊರಟಿದ್ದೀನಿ ಅಂತ ಹೇಳಿಬಿಟ್ಟು. ಇದು ಒಂಥರ ಮೆಗಲೋಮ್ಯಾನಿಯಾಕ್ ತರಹ. ರಾಜನಾದವನಿಗೆ ಇರಬೇಕು ನಿಜ, ಆದರೆ ಈ ಮಟ್ಟಕ್ಕಿದ್ದರೆ ಏನು, ಕ್ಷತ್ರಿಯನಾದವನಿಗೆ ರಕ್ತಪಾತವೇ ಅನಿವಾರ್ಯವಲ್ವ ಅಂತಂದುಕೊಂಡ್ರೆ ಆಯಿತು. ಅಥವಾ ನಾನೇನು ನಿಮಿತ್ತ ಮಾತ್ರ ಅಂತಂದುಕೊಂಡ್ರೂ ಆಗ್ತಾಯಿತ್ತು. ಕರ್ತೃತ್ವ ಭೋಕ್ತೃತ್ವಗಳ ಮಮಕಾರವನ್ನು ಈ ಮಟ್ಟಕ್ಕೆ ತಾಳಿದ್ರಿಂದ ಬಂತು ಸಂಶಯ, ಈ ಸಂದೇಹದಿಂದ ಅವನು ಮಾಡಿಕೊಂಡಂಥ ಸಂದಿಗ್ಧತೆಯಿಂದ ಬಂದದ್ದು ದುರ್ನಿವಾರ್ಯವಾದ ಆ ದುಃಖ ಅಂತ ನಮಗೆ ಗೊತ್ತಾಗುತ್ತದೆ. ಅದಾದ ಮೇಲೆ ನಾವು ಕಾಣುವಂಥ ಧರ್ಮರಾಜನ ಕಾಡಿನಲ್ಲಂತೂ ಪ್ರತಿದಿನವೂ ದ್ರೌಪದಿ ಭೀಮ ಅವನನ್ನು ಅಷ್ಟಮಿಲಿ ಹಿಡಿದು ಪಂಚಮಿಲಿ ಹಾಕ್ತಾಯಿದ್ರು, ನಿರಂತರವಾಗಿ ಬೈತಾಯಿದ್ರು, ಅಷ್ಟಷ್ಟು ನಿಂದಿಸ್ತಾ ಇದ್ದರು. ಯಾವ ಮಟ್ಟಕ್ಕೆ ನಿಂದನೆ ಅಂತಂದರೆ ಅವ್ರು ಹೇಳ್ತಾರೆ, ಅನುವಾಕಹತ ಬುದ್ಧಿ, ನಿನ್ನ ಬುದ್ಧಿ ಅನ್ನೋದು ಸಂಪೂರ್ಣವಾಗಿ ವೇದಗಳ ಭ್ರಮೆಯಲ್ಲಿ ಕೂತಿದೆ. ಶಾಸ್ತ್ರತತ್ವ ಅಂತನ್ನೋದನ್ನು ಶ್ರೋತ್ರಿಯಸ್ಯೇವ ತೇ ರಾಜನ್ ಮಂದಕಸ್ಯಾವಿಪಶ್ಚಿತಃ ಅನುವಾಕಹತ ಬುದ್ಧಿ ನೈಷಾ ತತ್ವಾರ್ಥದರ್ಶಿನಿ ಗೃಣೀ ಬ್ರಾಹ್ಮಣ ರೂಪೋಸಿ ಕ್ಷತ್ರೇ ಕ್ಷತ್ರೇಭ್ಯಜ್ಯ ಯಥಾ. ನೀನು ಗೃಣಿ ಕಾರುಣ್ಯಶೀಲನಾದ ಬ್ರಾಹ್ಮಣನಂತೆ ಆಗಿದ್ದೀಯಾ. ಕಥಂ ಕ್ಷತ್ರೇ, ಹೇಗೆ ನೀನು ಕ್ಷತ್ರದಲ್ಲಿ ಅವಿಭಾಜ್ಯವಾಗಿ ಇದ್ದೀಯಾ, ಕ್ಷಾತ್ರ ಪೌರುಷ ನಿನಗಿಲ್ಲ, ಬ್ರಾಹ್ಮಣನಂತೆ ನೀನು ಈ ಪಲಾಯನವಾದದ ಮಾತುಗಳನ್ನು ಆಡ್ತಾ ಇದೆಯಾ, ಇದು ತುಂಬ ತುಂಬ ಅವಿವೇಕವಾದದ್ದು ಅಂತ ಹೇಳ್ತಾನೆ. ಭೀಮ ಅಂತೂ ಹೇಳ್ತಾನೆ, ಇದು ದ್ರೌಪದಿಯ ಮಾತು ಮೊದಲು ನಾನು ಹೇಳಿದ್ದು, ಕರ್ಶನಾರ್ಥೋ ಹಿಯೋ ಧರ್ಮೋ ಮಿತ್ರಾಣಾಂ ಆತ್ಮನಸ್ಥತ ವ್ಯಸನಂ ನಾಮ ತದ್ರಾಜನ್ ನ ಧರ್ಮ ಸ ಕುಧರ್ಮ ತತ್. ಯಾವ ಧರ್ಮ ಬಂಧು ಮಿತ್ರ ಕಳತ್ರ ಸ್ನೇಹಿತಾದಿಗಳಿಗೆ ಎಲ್ಲರಿಗೂ ಕೂಡ ಸಂಕಟವನ್ನು ತಂದು ಕೊಡುತ್ತೆಯೋ ಅದು ಧರ್ಮವೇ ಅಲ್ಲ. ಈ ಥರದ ಧರ್ಮವನ್ನು ನಾವು ಒಪ್ಕೊಳ್ಬಾರ್ದು, ಅದರಿಂದ ಅದನ್ನು ಬಿಡು ಅಂತಂತಾನೆ. ಆದರೆ ಇವನು ಕೇಳುವುದೇ ಇಲ್ಲ. ದ್ರೌಪದಿ ಹೇಳ್ತಾಳೆ, ನನ್ನ ತಂದೆಯ ತೊಡೆಯ ಮೇಲೆ ನಾನು ಕೂತು ರಾಜನೀತಿಯನ್ನೆಲ್ಲ ಓದಿದ್ದೆ, ಆಗ ನನಗೆ ಗೊತ್ತಾಯಿತು ಅಂತ. ನಾನು ದ್ರೌಪದಿಯ ಪ್ರಸಂಗದಲ್ಲಿ ಅದನ್ನು ವಿಸ್ತರಿಸಿ ಹೇಳ್ತೀನಿ. ಭೀಮನು ಬೇಕಾದಷ್ಟು ಹೇಳ್ತಾನೆ, ಇದನ್ನು 13 ತಿಂಗಳನ್ನು 13 ವರ್ಷ ಅಂತ ಅಂದುಕೊಂಡು ಬಿಡೋಣ, ವಾಪಸ್ ಹೋಗೋಣ ಅಂತ. ಆಗ ಧರ್ಮರಾಜ ಒಪ್ಪೋಲ್ಲ. ಏನು ಹೇಳ್ತಾನೆ ಅಂದರೆ, ಧರ್ಮವನ್ನು ನಾವು ಕರೆಯುವ ಹಸು ಅಂತ ಅಂದ್ಕೋಬಾರ್ದು, ಗೊಡ್ಡಾದಾಗ ಬಿಡ್ತೀನಿ, ಹಾಲು ಕರೆದಾಗ ಇಟ್ಕೊಳ್ತೀನಿ ಅಂತ ಅದನ್ನು ಒಳಿತು ಕೆಡಕುಗಳನ್ನು ಮೀರಿದ ದೃಷ್ಟಿಯಿಂದ ನೋಡಬೇಕು. ತುಂಬ ಒಳ್ಳೆಯದಾದದ್ದು ಇದು, ಬಹಳ ಒಳ್ಳೆಯ ದೃಷ್ಟಿ. ಆದರೆ ಆ ಧರ್ಮ ಅನ್ನೋದನ್ನು ಅವನು ಪೂರ್ಣ ಪ್ರಮಾಣದ ವಿವೇಕದಿಂದ ನೋಡ್ತಾ ಇಲ್ಲ, ಗತಾನುಗತಿಕವಾದ ಶ್ರದ್ಧಾಜಾಡ್ಯವನ್ನು ಧರ್ಮ ಅಂತ ಭಾವಿಸಿದ್ದಾನೆ. ಎಷ್ಟೋ ಬಾರಿ ಲೋಕದ ಅಂಗೀಕೃತವಾದದ್ರೊಳಗೆ ಎಸ್ಟ್ಯಾಬ್ಲಿಷ್ಡ್ ಅಂತ ನಾವೇನಂತೀವಿ, ಅದರೊಳಗೆ ಬಹುಕಾಲದ ಬಹುಜನರ ಒಂದು ಲೋಕ ಪ್ರತಿಷ್ಠೆಯಿಂದ ಕಾಲ ಪ್ರತಿಷ್ಠೆಯಿಂದ ಒಂದು ಪೂಜ್ಯತ್ವ, ಒಂದು ಸತ್ವ ಬಂದಿರುತ್ತೆ. ಅದನ್ನು ನಾವು ನಿರಾಕರಿಸೋಲ್ಲ. ಆದರೆ ಅದಕ್ಕೂ ಮೀರಿದ ಕೆಲವೊಂದು ಅಂಶಗಳಿರುತ್ತವೆ. ಹಾಗಲ್ಲವಾದರೆ ವಿಜ್ಞಾನಾದಿಗಳ ಒಂದು ಬೆಳವಣಿಗೆ ಆಗುತ್ತಲೇ ಇರಲಿಲ್ಲ. ಆ ದೃಷ್ಟಿಯಿಂದ ಧರ್ಮರಾಜ ಧರ್ಮದ ಸ್ಥಿತಿಯನ್ನು ಬಲ್ಲನೆ ಹೊರತು ಗತಿಯನ್ನು ಬಲ್ಲವನಲ್ಲ. ಒಂದು ವಸ್ತು ಚಲನಶೀಲವಾಗಿದ್ದಾಗ ಅದರ ಸ್ವರೂಪವನ್ನು ನಿರ್ಧಾರ ಮಾಡೋದು ತುಂಬ ಕಷ್ಟ. ನಿಂತಿದ್ದಾಗ ನಾವು ಹೇಳ್ತೀವಿ, ವೇಗವಾಗಿ ಹೋಗ್ತಾ ಇದ್ದಾಗ ಅದರ ಆಕಾರ ಸ್ಪಷ್ಟವಾಗೋಲ್ಲ.
ವೇಗವಾಗಿ ಹೋಗ್ತಿದ್ದರೆ ನಾವು ಒಂದು ಸ್ವಲ್ಪ ವೇಗದಲ್ಲಿ ಹೋದರೆ ರಿಲೇಟಿವ್ ವೆಲಾಸಿಟಿಯಿಂದಾಗಿ ಕಡಿಮೆ ಆಗ್ತಾ ಬರುತ್ತದೆ ಅದರ ವೇಗ. ಆಗ ನಾವು ಅದರ ಸ್ವರೂಪವನ್ನು ಕಾಣಲಾದೀತು. ಅದು ಕೃಷ್ಣನಂಥವರಿಗೆ ಸಾಧ್ಯ, ಧರ್ಮರಾಜನಿಗೆ ಅಲ್ಲ. ಅವನು ಮತ್ತೆ ಮತ್ತೆ ಹೇಳ್ತಾನೆ, ಇಲ್ಲ ನಾವು ಹೋಗಬಾರ್ದು ಮಾಡಬಾರ್ದು ಅಂತೆಲ್ಲ. ಒಂದರ್ಥದಲ್ಲಿ ನಿಜ, ಬಲವನ್ನು ಹೆಚ್ಚು ಮಾಡಿಕೊಳ್ಬೇಕು. ಧರ್ಮರಾಜನಿಗೆ ಪಾಪ ಆ ಬಗ್ಗೆ ಜ್ಞಾನವಿಲ್ಲ. ವ್ಯಾಸರು ಬಂದು ಮಾರ್ಗದರ್ಶನ ಮಾಡ್ತಾರೆ. ಹಾಗಾಗಿ ವ್ಯಾಸರ ಮಾರ್ಗದರ್ಶನದ ಪ್ರಕಾರವಾಗಿ ನಡೆಯುತ್ತದೆ. ಅರ್ಜುನ ಇಂದ್ರಕೀಲ ಪರ್ವತಕ್ಕೆ ಹೋಗೋದು, ಪಾಶುಪತವನ್ನು ತರೋದು, ಇದೆಲ್ಲ ನಮಗೆ ಗೊತ್ತಿರುವಂಥ ಕಥೆಯೇ. ಆಮೇಲೆ ನಾವು ಕಾಣುವಂಥದ್ದು ಘೋಷಯಾತ್ರಾ ಪ್ರಕರಣ. ಘೋಷಯಾತ್ರಾ ಪ್ರಕರಣದಲ್ಲಿ ತುಂಬ ಅವಿವೇಕ ಮಾಡಿಕೊಡ್ತಾನೆ ಧರ್ಮರಾಜ. ಇಂದ್ರನ ಕಡೆಗೆ ಹೋಗಿ ಅವನು ದಂಡಿತನಾಗಿ ಬರುವ ಅವಕಾಶವನ್ನು ತಪ್ಪಿಸಿಬಿಡ್ತಾನೆ. ತಮ್ಮಂದ್ರನ್ನ ಹೋಗಲೇಬೇಕು ಅಂತ ಹಠ ಮಾಡಿ ನಿರ್ಬಂಧಿಸಿ ಕಳಿಸ್ಕೊಡ್ತಾನೆ. ಇಲ್ಲೆಲ್ಲ ನೋಡಿದಾಗ ಗಾಂಧಿ ನೆಹರುಗಳ ಕಂಬೈಂಡ್ ಅವಿವೇಕ ಕಾಣಿಸುತ್ತದೆ ಧರ್ಮರಾಜನಲ್ಲಿ ನೋಡಿ. ಯಾಕೆಂದರೆ ಆಗ ಅವಕಾಶ ಬಂದಿತ್ತು ಅವನು ಮಟ್ಟ ಹಾಕುವಂಥದ್ದು. ನೆಹರು ಚೀನಾಗೆ ವಿಶ್ವಸಂಸ್ಥೆಯಲ್ಲಿ ಗೌರವನೀಯವಾದ ಸ್ಥಾನ ದೊರಕಿಸಿಕೊಡಬೇಕು ಅಂತ ಟೂತ್ ಆ್ಯಂಡ್ ನೈಲ್ ಫೈಟ್ ಮಾಡಿದ್ದಾಯಿತು. ಕಟ್ಟ ಕಡೆಗೆ ಚೀನಾನೇ ನೆಹರುಗೆ ಬತ್ತಿ ಇಟ್ಟಿದ್ದು. ಆ ಬತ್ತಿ ಇಡುವಿಕೆಯಿಂದ ನೆಹರು ಚೇತರಿಸ್ಕೊಳ್ಳೇ ಇಲ್ಲ. ಈ ಧರ್ಮರಾಜ ಮತ್ತೆ ಚೇತರಿಸ್ಕೊಳ್ಳಿಲ್ವಲ್ಲ ಮಾಯಾದ್ಯೂತದ ಕಾರಣದಿಂದ ಆ ರೀತಿಯಾಗಿ ಆಗ್ಬಿಡ್ತು. ಮತ್ತೆ ಸತ್ತೇ ಹೋಗ್ಬಿಟ್ರು ನೆಹರು ಅದಾದ ಮೇಲೆ. ಆ ರೀತಿಯಲ್ಲಿ ಮಾಡಿದ್ದು. ಮತ್ತು ಗಾಂಧಿ ಶತ್ರುಗಳಿಗೆ ಒತ್ತಾಸೆಯಾಗಿ ನಡ್ಕೊಳ್ಳುವಂಥ ರೀತಿ. ಆ ಒಂದು ಗಂಧರ್ವರ ಆಗ್ರಹಕ್ಕೆ ತುತ್ತಾದ ದುರ್ಯೋಧನನ್ನು ಸಾಯೋದಕ್ಕೆ ಬಿಡದೆ ಅವನನ್ನು ಕಾಪಾಡಿಕೊಂಡು ಬಂದದ್ರಿಂದ ಎಷ್ಟು ದೊಡ್ಡ ಯುದ್ಧವಾಯಿತು, ಎಷ್ಟೆಲ್ಲ ತೊಂದರೆಗಳಾಯಿತು, ಇದೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ಹಾಗೆಯೇ ನಾವು ಇನ್ನೊಂದನ್ನು ಕಾಣತಕ್ಕಂಥದ್ದು ಆ ಜಯದ್ರಥ ದ್ರೌಪದಿಯನ್ನು ಅಪಹರಣ ಮಾಡಿಕೊಂಡು ಹೋದಾಗಲೂ. ತಂಗಿ ವಿಧವೆ ಆಗಿಬಿಡ್ತಾಳೆ, ಒಳ್ಳೆಯ ಉದ್ದೇಶವೇ ಸರಿ. ತಂಗಿಯ ವೈಧವ್ಯನೋ ಮುಂದೆ ನಡೀತಕ್ಕಂಥ ಮಹಾಯುದ್ಧದ ಸೈನಿಕರೆಲ್ಲರ ಹೆಂಡತಿಯರ ವೈಧವ್ಯವೋ ಯಾರಿಗೂ ಈ ಪಿಕ್ಚರ್ ಇರೋಲ್ಲ ಅಂತಲೂ ನಾವು ಪ್ರತಿವಾದ ಮಾಡಬಹುದು. ನಾವಿವತ್ತು ಮಹಾಭಾರತವನ್ನು ಆದ್ಯಂತ ಓದಿದ್ದೀವಿ, ಅವ್ರು ಹೀಗಿರಬೇಕು ಹಾಗಿರಬೇಕು ಅಂತ ತೀರ್ಮಾನ ಕೊಡಬಹುದು, ಆ ಸಂದರ್ಭಕ್ಕೆ ಹೇಗೆ ಅಂತ. ಆದರೂ ಜಯದ್ರಥನಂಥ ಪಾಪಿಗೆ ಏನಾದರೂ ಒಂದು ಕೈಕಾಲಾದರೂ ಕತ್ತರಿಸಬೇಕಾಗಿತ್ತಲ್ಲ, ಯುದ್ಧ ಮಾಡೋಕ್ಕಾಗದಂತೆ. ಅವನು ಮತ್ತೆ ಶಿವನನ್ನು ತಪಸ್ಸು ಮಾಡಿದ, ತನ್ನ ಮೂಲಕವಾಗಿ ಒಂದು ದಿನ ಅರ್ಜುನೇತರವಾದ ಪಾಂಡವರನ್ನು ಗೆಲ್ಲುವಂಥ ಶಕ್ತಿಯನ್ನು ಪಡ್ಕೊಂಡ ಅಂತ ಕಥೆ ಬರುತ್ತದೆ. ರಿಯಲಿಸ್ಟಿಕ್ಕಾಗಿ ನೋಡಿದ್ರೆ ಅವನೊಂದು ಪಡೆ ಸೇನೆಯನ್ನು ಮಾಡಿದ, ಪಾಂಡವರ ವಿರುದ್ಧವಾಗಿ ಒಂದಷ್ಟು ಯುದ್ಧ ಮಾಡಿ ಅಭಿಮನ್ಯುವನ್ನು ತಡೆಯೋದಕ್ಕೆ ಕಾರಣನಾದ, ಅಭಿಮನ್ಯುವನ್ನು ರಕ್ಷಣೆ ಮಾಡೋದಕ್ಕೆ ಪಾಂಡವರು ಹೋಗೋದಕ್ಕೆ ತಡೆಯೋದಕ್ಕೆ ಕಾರಣರಾದ ಅಂತ ಬೇಕಾದ್ರೂ ಹೇಳ್ಬೋದು. ಅದು ಏನೇ ಇರಲಿ, ಒಟ್ಟಿನಲ್ಲಿ ಅವನು ಮಾಡಿದ್ದು ತುಂಬ ಅವಿವೇಕ. ಇದು ಗಾಂಧಿ ಪಾಕಿಸ್ತಾನಕ್ಕಾಗಿ 50 ಚಿಲ್ಲರೆ ಕೋಟಿ ಹಣವನ್ನು ಕೊಡಲೇಬೇಕು ಭಾರತ ವಿಭಜನೆ ಆದಾಗ ಅಂತ ಮಾಡಿದ್ರಲ್ಲ, ಅದರಿಂದ ಆದದ್ದೇನು? ಮತ್ತೊಡನೆಯೇ ಪಾಕಿಸ್ತಾನ ಯುದ್ಧಕ್ಕೆ ಬಂದದ್ದು. ಗಾಂಧೀಜಿ ಜಗತ್ತಿಗೆಲ್ಲ ಶಾಂತಿ ಶಾಂತಿ ಅಂತ ಹೇಳ್ತಾ ಇದ್ದರು. ಪಾಕಿಸ್ತಾನಕ್ಕೆ ಹೋಗಿ ಶಾಂತಿ ಅಂತ ಹೇಳಿದರೆ ಗೋಡ್ಸೆ ಕೆಲಸವನ್ನು ಯಾರೋ ಒಬ್ಬ ಖಾನ್ ಮಾಡಿಬಿಡ್ತಾ ಇದ್ದ, ಪೀಡೆ ಬಿಡುಗಡೆ ಆಗ್ತಿತ್ತು. ಅಂದರೆ ಅವರು ಮತ್ತೆ ಹಿಂದೂಗಳಿಗೆ ನೀವು ತಲೆ ತೆಗಿಸಿರಿ ಅಂತ ಹೇಳ್ತಕ್ಕಂಥದ್ದು. ಧರ್ಮರಾಜ ಮತ್ತೆ ತಮ್ಮಂದರಿಗೆ ನೀವು ಸಮಾಧಾನ ಮಾಡಿಕೊಳ್ಳಿ ಅಂತ ಹೇಳಿದಂಥದ್ದು. ಮಾಡೋರಿದ್ದರೆ ನೋಡ್ನನ್ಸಿರಿ ಎನ್ನುವ ಗಾದೆ ಇದೆಯಲ್ಲ, ಇದು ಮತ್ತೆ ಕಾಣಿಸುತ್ತದೆ. ಹೀಗಾಗಿ ಒಳ್ಳೆಯವರು ಸ್ವಜನ ವಿರೋಧಿಗಳಾಗಿಬಿಟ್ರೆ ಉಗಳಲಾಗದ ನುಂಗಲಾಗದ ಸಂಕಟ ಬಂದುಬಿಡುತ್ತೆ. ಕೆಟ್ಟವರು ಸ್ವಜನ ವಿರೋಧಿಗಳಾಗಿದ್ದರೆ ತಕ್ಷಣವೇ ಅವ್ರನ್ನ ಕೊಂದು ಹಾಕ್ಬಿಟ್ಟು ಎತ್ತಾಕ್ಬಿಟ್ಟು ನಾವೇ ದೂರ ಬರಬಹುದು. ಡಾಗ್ ಇನ್ ದಿ ಮೇಂಜರ್ ಬಹಳ ಕಷ್ಟವಾಗುತ್ತದೆ, ತುಂಬ ತೊಡಕಾಗ್ಬಿಡ್ತದೆ. ಮತ್ತು ಇಂಥ ಒಳ್ಳೆಯವರಿಗೆ ನೀತಿಶಾಸ್ತ್ರ ಧರ್ಮಶಾಸ್ತ್ರವೆಲ್ಲ ಅನುಕೂಲವಾಗಿ ಬಂದುಬಿಡುತ್ತೆ. ಹಾಗಾಗಿ ಅವರನ್ನು ಲಾಜಿಕಲ್ಲಾಗಿ ಫೇಸ್ ಮಾಡೋಕ್ಕಾಗೋಲ್ಲ. ರಿಯಾಲಿಟಿ ಈಸ್ ಡಿಫ್ರೆಂಟ್ ಆ್ಯಂಡ್ ಲಾಜಿಕ್ ಈಸ್ ಡಿಫ್ರೆಂಟ್ ಅಂತದೆ. ರಿಯಾಲಿಟಿ ಅಂದರೆ ಪರಮಾನುಭವ, ಅನುಭವಾವಸಾನತ್ವಾತ್ ಭೂತವಸ್ತು ವಿಷಯತ್ವಾತ್ ಅಂತ ಶಂಕರರು ಹೇಳದಂತೆ ಅಲ್ಲಿಗೆ ಬಂದು ನಿಲ್ಲುತ್ತದೆ. ಹೀಗಾಗಿ ಅವ್ರ ಜೊತೆ ವಾದ ಸಾಧ್ಯ ಇಲ್ಲ. ಮತ್ತೆ ಶುರು ಮಾಡ್ಕೊಂಡು ಬಿಡ್ತಾರೆ, ನೀವು ತಾತ್ವಿಕವಾಗಿ ನಮ್ಮನ್ನು ವಿರೋಧ ಮಾಡ್ತಾ ಇಲ್ಲ, ಬಲಪ್ರಯೋಗ ಮಾಡ್ತಾ ಇದ್ದೀರೋ ಅಂತ ಹೇಳಿಬಿಟ್ಟು. ನಮಗೂ ಮೌಲ್ಯ ಪ್ರಜ್ಞೆ ಕೆರಳಿಬಿಟ್ರೆ ನಮ್ಮೊಳಗೇ ಯದ್ವಾ ತದ್ವಾ ಅಪರಾಧ ಪ್ರಜ್ಞೆ ಜಾಗೃತವಾಗಿಬಿಡುತ್ತೆ. ಆಗ ಏನು ಮಾಡೋದು? ಅಂಥವ್ರನ್ನ ಇಟ್ಕೊಂಡು ಸಾಯಬೇಕು. ಇದೇ ಆಗ್ತಾ ಇರ್ತಕ್ಕಂಥದ್ದು. 67 ವರ್ಷದಿಂದ ನಮ್ಮ ದೇಶ ಇದನ್ನೇ ಒದ್ದಾಡಿಕೊಂಡು ಬಂದದ್ದು. ಇನ್ನು 17ನೇ ತಾರೀಕು ಮೇಲಾದರೂ ಸರಿಯಾದೀತು ಅಂತ ಅನಿಸುತ್ತೆ. ಯಾಕೆಂದರೆ ಧರ್ಮರಾಜನ ಈ ಪ್ರಜ್ಞೆ ಅಲ್ಲ, ಸನ್ನಿಪಾತ ಅಂತ ಅನಿಸುತ್ತದೆ ನನಗೆ. ಅದು ತುಂಬ ಭಯಂಕರವಾಯಿತು. ನೋಡಿ, ಧರ್ಮರಾಜ ತನ್ನ ಶಾಂತಿಯ ಮೂಲಕವಾಗಿ ಜಗತ್ತನ್ನೆಲ್ಲ ಆದರ್ಶಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಅಂದುಕೋತಾನೆ. ಆದರೆ ಅಲ್ಲ, ನೆಹರು
ಟಿಬೆಟನ್ನು ಚೈನಾಗೆ ಒಪ್ಪಿಸಿದ್ದು ಮಾಡಿದ್ದು ಆತನ ಸಜ್ಜನಿಕೆಯ ಲಕ್ಷಣ. ನಮ್ಮಲ್ಲಿ ಟಿಬೆಟ್ನ ವಲಸಿಗಾರರನ್ನು ತುಂಬಿಸಿಕೊಂಡಿದ್ದು, ಅವರ ಪುಂಡುಪೋಖರಿತನ ನಡೀತಾ ಇರತಕ್ಕಂಥದ್ದು, ಈ ಥರದ್ದು ಬೇಕಾದಷ್ಟು ಬರ್ತದೆ. ಗಾಂಧಿ ವಿಶ್ವಕ್ಕೆ ಒಂದು ಶಾಂತಿಯ ಮಾರ್ಗವನ್ನು ತೋರಿಸಿಕೊಟ್ರು ಅಂತ ಎಲ್ಲರೂ ಹೇಳ್ತಾರೆ. ಎಲ್ಲಿ ತೋರಿಸಿಕೊಟ್ಟಿದ್ದು? ಗಾಂಧಿ ಇಲ್ಲದ ಜಾಗದಲ್ಲೂ ಬ್ರಿಟಿಷರು ಆ ದೇಶಗಳಿಗೆ ಸ್ವಾತಂತ್ರ್ಯ ಕೊಟ್ಟರು. ಬರ್ಮಾಗೆ ಕೊಡಲಿಲ್ವೇ? ಶ್ರೀಲಂಕಾ ಕೊಡಲಿಲ್ವೇ? ಬೇಕಾದಷ್ಟು ಕಡೆ ಕೊಡಲಿಲ್ವೇ? ಶಾಂತಿ ಇಲ್ಲದೆಯೇ, ಗಾಂಧಿ ಇಲ್ಲದೆಯೇ ಅಲ್ಲೆಲ್ಲ ಕೊಟ್ಟಿದ್ದಾಯಿತು. ಇನ್ನು ಗಾಂಧಿ ಶಾಂತಿಯ ಮೂಲಕವಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು ಅನ್ನೋದೇನೇ ಒಂದು ಮಿತ್, ಒಂದು ಮಿಸ್ನೋಮರ್. ಯುದ್ಧ ಅಂತಲ್ಲದೆ ಇರು ಲಾಠಿ ಏಟಿಂದಾಗಿ ಜನ ಸತ್ತರೆ ಅದು ಸಾವಲ್ವಾ? ಕಮ್ಯುನಲ್ ಕ್ಲಾಶಸ್ಸಿಂದ, ಖಿಲಾಫತ್ತಿಂದ ಸತ್ತರೆ, ತಿಪ್ಪೇರ ಹವೇಲಿ ಇತ್ಯಾದಿ ಜಾಗಗಳಲ್ಲಿ ಸತ್ತರೆ, ಪಶ್ಚಿಮ ಪೂರ್ವ ಪಂಜಾಬ್ಗಳಲ್ಲಿ ಸತ್ತರೆ ಅದು ಹಿಂಸೆ ಅಲ್ವಾ? ಹೀಗಾಗಿ ನಾವು ಅಹಿಂಸೆಯಿಂದ ಸ್ವಾತಂತ್ರ್ಯ ಪಡೆದ್ವಿ ಅನ್ನೋ ಒಂದು ದೊಡ್ಡ ಸುಳ್ಳನ್ನು ಮರೆತರೆ ಮೇಲು. ಇದು ಒಂದು. ಆಮೇಲೆ ಹಿಟ್ಲರ್ನ ಹತ್ತಿರ ಯಾವ ಶಾಂತಿಯನ್ನು, ಯಾವ ಸೌಮ್ಯವನ್ನು, ಯಾವ ಸಂಧಾನವನ್ನು ಮಾಡೋದಕ್ಕೆ ಸಾಧ್ಯ ಇತ್ತು? ಏನೂ ಆಗುವಂಥದ್ದಲ್ಲ. ಕ್ರಿಸ್ತ ಹೇಳಿದ ಶಾಂತಿಯನ್ನು ಯಾವ ಕ್ರಿಶ್ಚಿಯನ್ ಮತದ ಅನುಯಾಯಿಯು ರಾಜನಾಗಿದ್ದಾಗ ಅನುಸರಿಸಲಿಲ್ಲ ಅನ್ನೋದು ನಮಗೆ ಗೊತ್ತಿದೆ. ಬುದ್ಧ ಹೇಳಿದ ಶಾಂತಿಯ ಮಾರ್ಗವನ್ನು ಇಡೀ ಭಾರತವನ್ನು, ಚಕ್ರವರ್ತಿ ಕ್ಷೇತ್ರವನ್ನು ಗೆದ್ದ ಮೇಲೆ ಅಶೋಕ ಹೇಳ್ದ. ಅವನ ಮಕ್ಕಳು ಮೊಮ್ಮಕ್ಕಳು ಅದನ್ನು ಅನುಸರಿಸಲಿಲ್ಲ ಅನ್ನೋದು ನಮಗೆ ಗೊತ್ತಿದೆ. ಹೀಗಿದ್ದಾಗ ಎಲ್ಲಿ ಕಾಣಿಸ್ತಕ್ಕಂಥದ್ದು? ಆಡ್ ಮ್ಯಾನ್ ಔಟ್ ಅಂತ ಅಶೋಕ ಮಾಡ್ದ ಅಂತಂದರೆ ಅದು ಒಂದು ವಾರ್ನಿಂಗ್ ಆಗಿ ನಿಲ್ಲುವಂಥದ್ದೇ ಹೊರತು ಮತ್ತಿನ್ಯಾವುದೂ ಅಲ್ಲ. ಆಡಳಿತ ಪೂರ್ತಿ ದುರ್ಬಲವಾದದ್ದನ್ನೆಲ್ಲ ಹಿಂದೆ ನಾವು ಹೇಳಿದ್ದೀವಿ. ಗಾಂಧೀಜಿಯವರ ಅವಿವೇಕ ಯಾವ ಥರದ್ದು ಅಂದರೆ, ಹಿಟ್ಲರ್ನ ವಿರುದ್ಧವಾಗಿ ಯಹೂದಿಗಳು ಉಪವಾಸ ಮಾಡಬೇಕಾಗಿತ್ತು ಅಂತ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಗಂಧರ್ವಸ್ಥದ ಅನುಷ್ಠಿತಂ, ನಾನು ಹೋಲೋಕಾಸ್ಟ್ ಮಾಡೋಣ ಅಂತಂದರೆ ಅವರೇ ಉಪವಾಸ ಮಾಡಿ ಸತ್ತರೆ ಇನ್ನೂ ಒಳ್ಳೆಯದು ಅಂತ ಅಂದ್ಕೋತಾ ಇದ್ದ ಅಷ್ಟೇ. ಹಿಟ್ಲರ್ ಏನು ಬ್ರಿಟಿಷರ ಥರ ಇದ್ನ ಗಾಂಧಿ ಎದುರಾಗಿ? ಅಲ್ಲ. ಗಾಂಧೀಜಿ ಬ್ರಿಟಿಷರಿದ್ದರಿಂದ ಈ ಉಪವಾಸನಾದ್ರು ಮಾಡೋಕ್ಕಾಯಿತು. ಸ್ವಜನರ ಮೇಲೆ, ಸುಭಾಷ್ ಚಂದ್ರ ಬೋಸ್ ಮೇಲೆ ಮಾತ್ರ ತೋರಿಸೋದಕ್ಕೆ ಸಾಧ್ಯವಾಯಿತು ಅಂತ ಅನ್ನೋದು ಗೊತ್ತಾಗುತ್ತದೆ. ನಿಜ, ಅವನು ಯುದ್ಧದ ವಿರುದ್ಧವಾಗಿ ಬೇಕಾದಷ್ಟು ಅಂಶಗಳನ್ನು ಹೇಳ್ತಾನೆ. ಅವೆಲ್ಲವೂ ಪರಮಸತ್ಯ, ಅದರೊಳಗೆ ಯಾವ ಸಂದೇಹವೂ ಇಲ್ಲ. ಆದರೆ ಅವು ನಡೆಯುತ್ತವಾ ಅಂತ ಈಗ ಒಂದು ದೊಡ್ಡ ಪ್ರಶ್ನೆ. ಮೌಲ್ಯಗಳಿಗೂ ವಾಸ್ತವಗಳಿಗೂ ವ್ಯತ್ಯಾಸ ಉಂಟಾ ಅಂತ. ಆಗ ನಾವು ಹೇಳಬೇಕಾದದ್ದು ಇಷ್ಟೇ: ಮನುಷ್ಯರಲ್ಲಿ ಎಷ್ಟೆಷ್ಟು ಮೌಲ್ಯ ಪ್ರಜ್ಞೆ ಹೆಚ್ಚೆಚ್ಚಾಗ್ತಾ ಬರ್ತಿದೆಯೋ ಅಷ್ಟೆಷ್ಟು ಮಟ್ಟಿಗೆ ಅವರು ಸಂವೇದನಶೀಲರಾಗ್ತಾ ಬರ್ತಾರೆ. ಆದರೆ ಇದನ್ನು ಒಂದನ್ನು ಮರೆಯುವಂತಿಲ್ಲ, ಮೌಲ್ಯಗಳಲ್ಲಿ ಒಂದು ನಿಶ್ರೇಣಿ ಇದೆ ಅಂತ. ಶಂಕರರಂಥ ಪರಮಾದ್ವೈತವಾದಿಗಳು ಕೂಡ ಅವರು ಅಧಿಕಾರಿ ಭೇದವನ್ನು ಹೇಳ್ತಾರೆ. ಮೌಲ್ಯದಲ್ಲಿ ಒಂದು ನಿಶ್ರೇಣಿ ಇದೆ ಅಂತಂದರೆ ನಮಗೆ ಗೊತ್ತಾಗುತ್ತದೆ. ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದು ನಿಶ್ರೇಣಿ ಇದೆ, ವಿಚಾರ ವ್ಯವಸ್ಥೆಯಲ್ಲಿ ಒಂದು ನಿಶ್ರೇಣಿ, ಅಂದರೆ ಒಂದು ತರತಮ ವ್ಯವಸ್ಥೆ ಉಂಟು ಅಂತ. ಹಾಗೆ ನೋಡಿದಾಗ ಈ ಒಂದು ಅತ್ಯಂತ ನಿವೃತ್ತಿ ಧರ್ಮದ ಸತ್ಯ, ಶಾಂತಿ, ಅಹಿಂಸೆ ಇತ್ಯಾದಿಗಳು ಕೆಲವರಿಗೆ ಮಾತ್ರ ಆಗುತ್ತದೆ, ಎಲ್ಲರಿಗೆ ಅಲ್ಲ. ಜೈನರಂಥ ಅವರು ಪರಮ ಕಠೋರವಾದ ವ್ರತಗಳನ್ನು ಮಾಡುವವರು ಸನ್ಯಾಸಿಗಳಿಗೆ, ಅಂದರೆ ಮುನಿಗಳಿಗೆ, ಶ್ರಾವಕರಿಗೆ ಬೇರೆ ಬೇರೆಯಾದದ್ದು ಅಂತ ಮಾಡಿದ್ದಾರೆ. ಯಾರು ಮುನಿಗಳೋ ಅವರಿಗೆ ಮಹಾವ್ರತಗಳು ಅಂತ, ಯಾರು ಗೃಹಸ್ಥರೋ ಅವರಿಗೆ ಅಣುವ್ರತಗಳು ಅಂತ ಮಾಡಿದ್ದಾರೆ. ಬುದ್ಧನಂಥ ಬುದ್ಧ ಕೂಡ ಯಾವುದೆಲ್ಲ ಶಾಂತಿಯನ್ನು ಹೇಳಿದರೂ ಲಿಚ್ಛವಿಗಳಿಗೆ ಮಾಡಿದ ಉಪದೇಶ ಏನು ಅಂತ ನೋಡಿದ್ರೆ ಗೊತ್ತಾಗುತ್ತದೆ. ಸಂಸ್ಥಾಗಾರದಲ್ಲಿ ಯುದ್ಧ ಭೇರಿಯನ್ನು ಮಾಡ್ತಾ ಇದ್ದಂತೆಯೇ ಎಲ್ಲ ಗಣಸನ್ನಿಪಾತ ಆಗಬೇಕಾಗುತ್ತೆ. ಯಾವ ಕೆಲಸ ಇದ್ದರೆ ಆ ಕೆಲಸ ಬಿಟ್ಟು ಆಯುಧಗಳನ್ನು ಹಿಡ್ಕೊಂಡು ಬರಬೇಕಾಗುತ್ತೆ ಅಂತ ಬುದ್ಧ ಹೇಳಿದ. ಇಲ್ಲಿವರೆಗೂ ನಿಮಗೆ ಆ ಒಂದು ವಿವೇಕ ಇರುತ್ತೋ ಅಲ್ಲಿವರೆಗೂ ನಿಮ್ಮ ಸ್ವಾತಂತ್ರ್ಯ ನಿಮಗಿರುತ್ತೆ ಅಂತಂದ. ಸೀತಾರಾಮ ಗೋಯಲ್ ಅವರು ಈ ಬುದ್ಧನ ಉಪದೇಶವನ್ನು ಹಿಡ್ಕೊಂಡು ಸಪ್ತಶೀಲ ಅಂತ ಒಂದು ಅದ್ಭುತ ಐತಿಹಾಸಿಕ ಕಾದಂಬರಿಯನ್ನು ಕೂಡ ಬರೆದಿದ್ದಾರೆ. ಮತ್ತು ಬುದ್ಧನೋ, ಕ್ರಿಸ್ತನೋ, ಮಹಾವೀರನೋ ಮತ್ತೊಬ್ಬರೋ ಹೇಳಿದ್ದು ಸುಳ್ಳಾಗಬಾರ್ದು ಅಂತ ಏನಾದರೂ ನಿಯಮ ಇದೆಯೇ ಅಂತ ಐನ್ಸ್ಟೀನ್ ಹೇಳಿದ್ದೇನೆ ಹೈಸನ್ಬರ್ಗ್ ಸುಳ್ಳು ಮಾಡ್ದ ಅಂತ, ನ್ಯೂಟನ್ ಹೇಳಿದ್ದೇನೆ ಐನ್ಸ್ಟೀನ್ ಸುಳ್ಳು ಮಾಡ್ದ ಅಂತಂದ ಮೇಲೆ ಇದು ಆಗುವಂಥದ್ದೇನೆ. ಒಂದು ಕಡೆಗೆ ವಿಚಾರವಾದ ಅನ್ನೋದು, ಯಾರನ್ನೂ ನಚ್ಚಬೇಡ, ಎಲ್ಲ ಮತವನ್ನು ಮೀರು ಅಂತ, ಮತ್ತು ಬುದ್ಧನ ದಾರಿಯಲ್ಲಿ ನಡಿ, ಮತ್ತೊಬ್ಬನ ದಾರಿಯಲ್ಲಿ ನಡಿ, ಇನ್ನೊಬ್ಬನ ದಾರಿಯಲ್ಲಿ ಬೀಳು ಅಂತಂದರೆ ಏನಾದರೂ ಅರ್ಥ ಇದೆಯೇ? ಒಂದು ಕಡೆಗೆ ನಿರಂಕುಶರಾಗಿ ಆತ್ಮಶ್ರೀಗಾಗಿ ಅಂತ ಉದ್ಘೋಷ ಮಾಡಿದ ಮೇಲೆ ಅದು ಯಾರಿಗೂ ಅದೇ ತಾನೆ. ಈ ವಿವೇಕ ಅನ್ನೋದು ಇಲ್ಲದೇ ಇದ್ದಾಗ ಬಹಳ ಬಹಳ ಅಪಾಯವಾಗುತ್ತದೆ. ಕೃಷ್ಣನ ದಾರಿ ಆ ಥರದ್ದಲ್ಲ, ಧರ್ಮರಾಜನಿಗಿಂತ ಪೂರ್ಣವಾಗಿ ಭಿನ್ನವಾದಂಥ ದಾರಿ ಅಂತ ಗೊತ್ತಾಗುತ್ತದೆ. ದುರ್ಬಲನ ಕ್ಷಮೆಗೆ ಯಾವ ಬೆಲೆಯೂ ಇಲ್ಲ ಅನ್ನೋದನ್ನು ಮತ್ತೆ ಮತ್ತೆ ತಿಳ್ಕೊಂಡಿದ್ದಾನೆ ಶ್ರೀಕೃಷ್ಣ. ಅದನ್ನು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಧರ್ಮರಾಜ ಈ ಶಾಂತಿ ಪಾಠಗಳನ್ನು ಹಿಡ್ಕೊಂಡು 13 ವರ್ಷ ವನವಾಸ ಬಿಟ್ಟು ಅಜ್ಞಾತವಾಸದಲ್ಲಿ ಅಷ್ಟು ಸಂಘರ್ಷ ಆಗಲಿಲ್ಲ. ಯಾಕೆಂದರೆ ಅಣ್ಣ ತಮ್ಮರು ಒಟ್ಟಿಗೆ ಸೇರುವ ಸಂದರ್ಭವೇ ಕಡಿಮೆ ಇತ್ತು.
ಆದರೆ ಮಿಕ್ಕ 12 ವರ್ಷವೂ ಚೆನ್ನಾಗಿ ಬಯಸ್ಕೊಳ್ತಾ ಇದ್ದ ಪಾಪ. ಇನ್ನೇನು ಮಾಡೋದಕ್ಕೂ ಆಗೋಲ್ಲ. ಆದರೆ ಒಂದಂತೂ ನಮಗೆ ಗೊತ್ತಾಗುತ್ತದೆ, ಅಲ್ಲಿಯೂ ಅವನ ವಾತ್ಸಲ್ಯ ತುಂಬ ದೊಡ್ಡದಾಗಿತ್ತು. ಅವನ ಕನ್ಸರ್ನ್ಸ್ ವರ್ ರಿಯಲಿ ಗುಡ್ ಅಂತ ಗೊತ್ತಾಗುತ್ತದೆ. ಮತ್ತು ಅಜ್ಞಾತವಾಸದಲ್ಲಿ ಶಕ್ತಿ ಮೀರಿ ಆ ಅಜ್ಞಾತವಾಸದ ರಹಸ್ಯವನ್ನು ಕಾಪಾಡಿಕೊಳ್ಳೋಕ್ಕೆ ಪ್ರಯತ್ನಪಟ್ಟ. ಆದರೆ ಅಲ್ಲಿಯೂ ಕೂಡ ಹೆಂಡತಿಗೆ ಕನಿಕರ ತೋರಿಸಿದಂಥ ಒಂದು ಇಕ್ಕಟ್ಟಿಗೆ ಬಂದ. ಕೀಚಕನ ದಸೆಯಿಂದ ತುಂಬ ತೊಂದರೆಗೆ ತುತ್ತಾದಾಗ ತುಂಬಿದ ಸಭೆಯಲ್ಲೇ ಬೆನ್ನಿಗೆ ಪೃಷ್ಠಕ್ಕೆ ಒದೆಯಲ್ಪಟ್ಟು ಮೂಗು ಬಾಯಲ್ಲಿ ರಕ್ತ ಸುರಿಸಿಕೊಂಡು ವಿರಾಟನ ಮುಂದೆ ಸೆರಗಜಾರಿ ಬಿದ್ದಾಗ ಪಾಪ ದ್ರೌಪದಿ ಅವನು ನೀನೆಲ್ಲೆಲ್ಲ ಮಾಡಬೇಡ ತಗಾದಿಯನ್ನು ಹೋಗು ಅಂತಃಪುರಕ್ಕೆ ಅಂತ ಅಂದುಬಿಡ್ತಾನೆ. ಇದು ಎಷ್ಟು ಕಷ್ಟ. ನಿಜ, ಧರ್ಮರಾಜ ವಾಸ್ ಇನ್ ಎ ಡೆಲಿಕೇಟ್ ಪೊಸಿಷನ್, ಅವನೇ ತಂದುಕೊಂಡಿದ್ದಲ್ವ ಅಂತ ಪ್ರತಿವಾದ ಬರುತ್ತದೆ. ಹೀಗಾಗಿ ಎಲ್ಲಿಯೋ ಗುಟ್ಟಾಗಿ ಹೋಗಿ ದ್ರೌಪದಿಗೆ ಸಮಾಧಾನವೋ ಎಂಥದ್ದೋ ಹೇಳೋದು ಏನೋ ಒಂದು ಮಾಡಬಹುದಾಗಿತ್ತು. ಪ್ರಾಯಶಃ ದ್ರೌಪದಿ ಮುಂದೆ ನಿಲ್ಲುವ ನೈತಿಕ ಸ್ಥೈರ್ಯವನ್ನೇ ಕಳ್ಕೊಂಡು ಬಿಟ್ಟಿದ್ದ ಅನಿಸುತ್ತೆ. ಹಿ ವಾಸ್ ನೋ ಮೋರ್ ಹರ್ ನಾಥ, ಅಷ್ಟೇ, ಗಂಡತನವನ್ನೇ ಕಳ್ಕೊಂಡು ಬಿಟ್ಟಿದ್ದ ಅಂತನಬೇಕು. ಇದು ಧರ್ಮರಾಜನ ಒಂದು ದುರಂತವಾಗುತ್ತದೆ. ನಿಜ, ಉದ್ಯೋಗ ಪರ್ವದಲ್ಲಿ ಸಂಧಿಯ ಕಾಲದಲ್ಲಿ ತುಂಬ ಒಳ್ಳೆಯ ಶಾಂತಿಯ ಮತ್ತು ಯುದ್ಧವೇ ಬರುವ ಸಂದರ್ಭದಲ್ಲಿ ಯುದ್ಧವನ್ನು ನೆಮ್ಮುವ ನೆಲೆ ಚೆನ್ನಾಗಿದೆ. ಆದರೂ ದೊಡ್ಡ ಶ್ಲಾಘ್ಯವಾದದ್ದು ಅಂತ ಅನಿಸೋದಿಲ್ಲ. ಯುದ್ಧ ಪರ್ವಗಳಲ್ಲಿ ಒಂದೆರಡು ಕಡೆಗೆ ಅವನ ನೆಲೆ ಬಿಟ್ಟು ಮಿಕ್ಕಂತೆ ಸಪ್ಪಿಯಾಗಿ ತೋರುತ್ತದೆ. ಅವುಗಳನ್ನು ನಾಳೆ ದಿವಸ ಸಂಕ್ಷೇಪವಾಗಿ ವಿಚಾರಿಸಿ ಭೀಮಸೇನನ ಕಡೆ ಹೋಗೋಣ. ನಮಸ್ಕಾರ.